ಕೋಪದಲ್ಲಿ ಹೊಡೆದ್ಬಿಟ್ಟೆ ಅಂತ ಅಂದ ನನ್ನ ಗಂಡ. ಇಲ್ಲ ಕಣಕ್ಕ, ನಾನು ಹೊಡೆಯೋದೇ ಇಲ್ಲ ಒಟ್ಟ. ನನ್ನ ಗಂಡ ಚಿನ್ನ ಅಕ್ಕ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾನೆ. ಬಿಸ್ಲಿಗೆ ಹೋದ್ರೆ ಕರಕ್ತಿಯಾ, ಮನೇಲೇ ಇರು ಅಂತಾನೆ. ಅವ್ರ ಆಫೀಸ್ಗೆ ಹೋಗೋದ್ರೆ ಜೋಪಾನವಾಗಿ ಹೊರಗಡೆ ಇಲ್ಲ ಹಾಕೊಂಡು ಹೋಗ್ತಾನೆ. ಅಯ್ಯೋ, ನನ್ನ ಎಷ್ಟು ಜೋಪಾನ ಮಾಡ್ತಾರೆ ಗೊತ್ತಾ ಅಕ್ಕ. ನನ್ನ ಗಂಡ ಬಂಗಾರ ಕಣಕ್ಕ. ಸಿಗರೇಟ್ ಸೇತಾನ. ಅಯ್ಯೋ ಅಕ್ಕ, ಉದಿನ ಕಡ್ಡಿನೇ ಆಗಿ ಬರಲ್ಲ ನನ್ನ ಗಂಡನೇ ಇನ್ ಸಿಗರೇಟ್ ಸೇತಾರ. ಬಟ್ ಅವ್ರ ಫ್ರೆಂಡ್ಸ್ ಏನೋ ಸಿಗರೇಟ್ ಸೇದಿ ಅವ್ರ ಮೈ ಮೇಲೆಲ್ಲ ಊದ್ತಾರಂತೆ. ನಂಗೆ ಅವಾಗ ವಾಸನೆ ಬರುತ್ತೆ. ಅವ್ರು ಕೇಳಿದ್ ನಂಗೆ ಪಾಪ ಅನಿಸ್ಬೇಕು. ನನ್ನ ಗಂಡ ಚಿನ್ನ ಕಣಕ್ಕ. ಕುಡಿತಾರೇನೆ? ಏ ಇಲ್ಲ ಕಣಕ್ಕ, ಯಾವಾಗ ರೂಮ್ ಇವ್ರ 3 ಜನ ಫ್ರೆಂಡ್ಸ್ ಇದಾರಂತೆ. ಎಳ್ಕೊಂಡು ಹೋಗಿ ಕುಡಿಸ್ತಾರಂತೆ. ಒಳ್ಳೆ ಅಂತಂದ್ರೆ ಬೆದರಿಕೆ ಹಾಕ್ತಾರಂತೆ. ಪಾಪ ಕಣಕ್ಕ ನನ್ನ ಗಂಡ. ಅದು ಅಲ್ಲದೆ ನನ್ನ ಗಂಡ ಬಂಗಾರ ಕಣಕ್ಕ. ಆಫೀಸಲ್ಲಿ ನೈಟ್ ಎಲ್ಲ ಡ್ಯೂಟಿ ಇರುತ್ತಂತೆ ಅವ್ರಿಗೆ. ಪಾಪ ನನ್ನ ಗಂಡ. ಯಾರೋ ಮೋನಿಕಾ ಅಂತ ಅವ್ರ ಆಫೀಸಿಂದ ಬೇಗ ಬನ್ನಿ ಅರ್ಜೆಂಟ್ ಇದೆ ಅಂತ ಫೋನ್ ಮಾಡ್ತಾರೆ. ಇವ್ರು ಎದ್ನೋ ಬಿದ್ನೋ ಊಟ ಮಾಡ್ಲಾರ್ದು ಓಡಕ್ಕಾರ ಕಣಕ್ಕ. ನನಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿತಾರೆ ಗೊತ್ತಾ ಕಣಕ್ಕ. ರಾತ್ರಿ ಬಂದು ಬೆಳಗ್ಗೆ ಮೈಕೈ ನೋವು ಅದನ್ನು ಇದನ್ನು ಅಂತಾರೆ. ನಾನೇ ಮಲ ಮಚ್ಚಿ ಮಲಗಿಸ್ತೀನಿ. ಪಾಪ ನನ್ನ ಗಂಡ. ನನ್ಗೊಬ್ಬಕಿಗೆ ಇಷ್ಟೆಲ್ಲ ಕಷ್ಟಪಡ್ತಾರೆ. ಇವಾಗ ನೋಡಿ ಮತ್ತೆ ಮೀಟಿಂಗ್ ಹೋಗಿದ್ದಾರೆ ಗೋವಾಕ್ಕಂತ ಹುಡುಗಿ ಜೋಡಿ. ಅದೇ ಜೋಡಿ. ನನ್ನ ಗಂಡ ಬಾಳ ಬಂಗಾರಕ್ಕ. ನನಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ಹುಡುಗಿ ಜೋಡಿ ಏನ? ಅಯ್ಯೋ ಇಲ್ಲ ಕಣಕ್ಕ. ಆದ್ರೂ ಮೊನ್ನೆ ನನ್ನ ಗಂಡ ಫೇಸ್ಬುಕ್ ಅಲ್ಲಿ ಯಾವ್ದೋ ಹುಡುಗಿ ಮೆಸೇಜ್ ಮಾಡ್ತಿದ್ಲಂತೆ. ಯಾರು ಅವರು ಅಂತ ಕೇಳಿದ್ದಕ್ಕೆ ಅವರು ನನ್ನ ಆಫೀಸಲ್ಲಿ ಕೊಲಿಗ್ ತಂಗಿ ಅಂತ ಹೇಳಿದ್ರು. ನಾನು ಹೆಂಗ್ ಕೆಡದಾಗಿ ಯೋಚನೆ ಮಾಡಿದ್ನಲ್ಲ ನನ್ನ ಗಂಡನ ಬಗ್ಗೆ ಅಂತ ತರಪ ಬಕ್ಕಬಾಳಿ ಹೊಡ್ಕೊಂಡು ಅವ್ರ ಕಾಲ್ ನಮಸ್ಕಾರ ಮಾಡ್ಬಿಟ್ಟೆ ಕಣಕ್ಕ. ನನ್ನ ಗಂಡ ಚಿನ್ನ ಕಣಕ್ಕ. ದಡ್ಡಿ ಊರ್ ದಡ್ಡಿ. ಓಯ್ ಕವಿತಾ. ಹಾಯ್ ವಿವೇಕ್. ಅಯ್ಯೋ ಎಷ್ಟ್ ದಿನ ಆತವಾ ನೀನು ನೋಡಿ. ಹೆಂಗದಿ? ನಾನಾ ಮಸ್ತ್ ಅದೀನಿ ನೋಡು. ಮತ್ತೆ ನೀ ಹೆಂಗದಿ? ಅಯ್ಯೋ ಬಿಟ್ಬಿಡ, ಅದನ್ನೆಲ್ಲ ಕೇಳ್ಬಿಡ. ಆಯ್ತು ತಗೋವ. ಏ ಕುಮಾರ, ಮದುವೆ ಬಗ್ಗೆ ಏನ್ ಯೋಚನೆ ಮಾಡಿದ? ಅಮ್ಮ ನೀನ್ ಆಗಮ್ಮ, ನಾನ್ ಅಪ್ಪನ ಜೋಡಿ ಮಾತಾಡ್ತೀನಿ ಆಮೇಲೆ. ಅಮ್ಮ ಯಾಕೆ ಕೊಡ್ದಮ್ಮ? ಇವಾಗ ಬ್ರೇಕಪ್ ಆಯ್ತಲ್ಲ ಬಿಡು ಈಗ. ನಿನ್ ಮಾತ್ ಕೇಳ್ಬೇಕಿತ್ತು ನಾನು. ಫೋನ್ ಬಂತ್ ನೋಡ ಒಂದು ಎತ್ತು. ಇರು ಬ್ಲಾಕ್ ಮಾಡ್ತೀನಿ. ಬೇಡ ಬೇಡ, ರಿಸೀವ್ ಮಾಡಿ ಮಾತಾಡು. ನೋಡಿ ಬ್ರೋ, ನೀವ್ ಏನ್ ಹೇಳಿದ್ರೆ ಆಕಿ ಕೇಳೋ ಪರಿಸ್ಥಿತಿಯಾಗಿ ಇಲ್ಲ. ಏನಂತೆ? ಏನೇ ಆದ್ರೂ ನೀವ್ ಮಾಡಿದ ತಪ್ಪು ಬ್ರಾ. ಜಾಸ್ತಿ ಕಿರ್ಚ್ಬೇಡ ಕಣೆ. ಪಾಪ ಅವ್ರಿಗೆ ಕಿರ್ಚೋದಂದ್ರೆ ಆಗಿ ಬರಲ್ಲ. ಇವಾಗ ಸಾರಿದ್ರೆ ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತಾ? ಯಾವಾಗ ಕೇಳ್ತಾನಂತೆ? ಬ್ರೇಕಪ್ ಅಂದೆ ತಾನೆ? ಹಾ ಸರಿ ಸರಿ. ಹಾ ಮಾತಾಡು. ಏನು? ನಾನ್ ಯಾರ? ಏನಾಯ್ತೆ? ನನ್ನೆ ನೀನ್ ಯಾರು ಅಂತಿದ್ದಾನೆ. ಎಷ್ಟು ಕೊಬ್ಬಿರ್ಬೇಡ. ಕೊಡಿ ಇಲ್ಲಿ ಕೊಡು. ತಗೋ ಹೇಳೋಂಕೆ. ಸರಿ ಬೇಬಿ, ಅವಳಿಗೆ ಏನು ಗೊತ್ತಿಲ್ದೆ ಮಾತಾಡಿದ್ಲು ಅಷ್ಟಕ್ಕೆ ಕೋಪನಾ? ಎಂದು ಏನು? ಯಾವಾಗ ನೋಡ್ತೀಯ ಅವಾಗ ಟಾರ್ಚರ್ ಕೊಟ್ಟು ಸಾಯಿಸ್ತಾ ಇದೀಯ ನನ್ನ. ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಟೆನ್ಷನ್ ಯಾಕ? ಟೆನ್ಷನ್ ಎಲ್ಲ ನಿನ್ನಿಂದ ಕಣೆ. 24 ಗಂಟೆ ನಿನಗೆ ಕಾಲ್ ಮಾಡ್ಬೇಕು, 24 ಗಂಟೆ ನಿನ್ಗೆ ಮೆಸೇಜ್ ಮಾಡ್ಬೇಕು. ನನಗೆ ಅಂತ ನಂಗೆ ಸ್ಪೇಸು ಇಲ್ಲವಾ? ಸಾಕಾಗೋಗಿದೆ ನಂಗೆ. ಸಾಕು, ಲೆಟ್ಸ್ ಬ್ರೇಕಪ್. ಲೇ 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 ಕೇಳೋ ಇಲ್ಲಿ. ನಮ್ಮ ಮನೇಲಿ ಯಾರು ಇಲ್ಲ. ಯಾರಿಲ್ವಾ? ನಿಜವಾಗ್ಲೂ ನಿಮ್ಮ ಮನೇಲಿ ಯಾರು ಇಲ್ವಾ? ಇಲ್ಲ ಕಣೋ. ನೀನ್ ಇಲ್ದೇ ಇರೋ ಒಂದೇ ಒಂದು ಕ್ಷಣನೂ ನನಗೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗೋದಿಲ್ಲ. ನೀನ್ ಕಾಲ್ ಮಾಡ್ತಾ ಇರ್ಬೇಕು, ನಾನು ಮಾತಾಡ್ತಾ ಇರ್ಬೇಕು. ನೀನ್ ಮೆಸೇಜ್ ಮಾಡ್ತಾ ಇರ್ಬೇಕು, ನಾ ಪಟ 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 ಅಂತ ರಿಪ್ಲೈ ಮಾಡ್ತಾನೆ ಇರ್ಬೇಕು. ನೀನ್ ಇಲ್ದೇ ಇರೋ ಆ ಒಂದೇ ಒಂದು ಸ್ಪೇಸ್ ಕೂಡ ನಂಗೆ ಇರಕ್ಕಾಗಲ್ಲ. ನಿಮ್ಮ ಮನೇಲಿ ಯಾರು ಇರಲ್ಲ ಅಂದಿಲ್ಲ. ಬಾ, ತುಂಬಾ ಹೊಟ್ಟೆ ಹಸಿತದೆ, ಊಟ ಮಾಡೋಣ. ಸಾರಿ, ಹಬ್ಬದ ಊಟ ಮಾಡೋಣ. ಹಾ ಮಗ, ಕೇಳಿಸ್ತಾ ಇದೀಯಾ? ಕುಮಾರ 5,000 ರೂಪಾಯಿ ಇಸ್ಕೊಂಡಿದ್ದಾನೆ. ಇನ್ನೂ ಆದ್ರೂ ವಾಪಸ್ ಕೊಡಕ್ ರೆಡಿ ಇಲ್ಲ ನೋಡು. ನಾಳೆ ಕೊಡ್ತೀನಿ ಅಂತ ಆಟ ಆಡಿಸ್ತಿದ್ದಾನೆ. ಅಲ್ಲಿ ಮೊನ್ನೆ ನೋಡಿದ್ರೆ BTM ಲೇಔಟ್ ಅಲ್ಲಿ ಸೈಡ್ ಆಗಿ ನಿಂತಿದ್ದೀನಿ. ಯಾವನೋ ಬಂದು ಗುದ್ದುಬಿಟ್ಟ ಬಾಡ್ಕೋ. ಅದಕ್ಕೊಂದು ಖರ್ಚಾಯ್ತು ಮಗ. ಇನ್ ಪೆಟ್ರೋಲ್ ರೇಟ್ ಬಗ್ಗೆ ಕೇಳ್ಬೇಕಾ? ಈ ಬಿಸಿಲಲ್ಲಿ ಅದೊಂದು ಕುಡಿತಾನೇ ಇರುತ್ತೆ ನೀರ್ ಕುಡ್ದಂಗ. ಆಮೇಲೆ ಈ ಟ್ರಾಫಿಕ್ ಅಲ್ಲಿ ಓಡಿಸಿ ಸಾಕಾಗಿದೆ ಮಚ್ಚ. ಊರಲ್ಲಿ ಮರ ಹತ್ತಕ್ ಹೋಗಿ ನಮ್ಮ ಮಾವ ಕಾಲ್ ಮುರ್ಕೊಂಡ್ ಬಿದ್ರೆ ಅದಕ್ಕೂ ಆಪರೇಷನ್ ಮಾಡಿಸಿದ ಮಗ. ಅದಕ್ಕೊಂದು 60,000 ಹೋಗ್ಬಿಡ್ತು. ಅದ್ರಲ್ಲಿ ನಮ್ಮಮ್ಮ ಬೇರೆ ತಂಗಿ ಮದುವೆ ಬರ್ತಿದೆ, 5,000 ಕಳ್ಸು 6,000 ಕಳ್ಸು ಅಂತ ತಲೆ ತಿಂದು ಬಾಲಕ್ ಕಸ್ತಿದ್ದಾಳೆ. ನಿಂಗೆ ಗೊತ್ತಲ್ಲ, ನಮ್ಮ ತಾತಂಗೆ ಕ್ಯಾನ್ಸರ್ ಬೇರೆ ಬಂದ್ಬಿಟ್ಟಿದೆ. ಅದನ್ನೊಂದು ಟ್ರೀಟ್ಮೆಂಟ್ ಇವಾಗ ಆಯ್ತು ಗುರು. ಈಗ ಯಲಂಕಾಗ ಒಂದು ಡ್ರಾಪ್ ಇದೆ ಮಗ. ಈ ಮಂತ್ ಕೋಟ ಮುಗೀತು ನೋಡು. 80,000 ಖಾಲಿ. 80,000? ನಾನು 3 ಲಕ್ಷ ಇಟ್ಕೊಂಡೇನೆ ಕ್ಯಾಬಿಗೆ ಅಡ್ಡಾಡ್ತೀನಿ. ಇವಾಗ ಆರಾಮಾಗಿ ಹುಡುಗರು ಬರ್ತಾರೆ, ಫ್ರೆಂಡ್ಸ್ ಕರ್ಕೊಂಡು ಚಿಲ್ಲಾಗಿ ಮಜಾ ಮಾಡ್ತೀನಿ. ಏನ್ರಿ ಅಡಿಗೆ ಹೆಂಗಾಗಿತ್ತು? ಚೆನ್ನಾಗಿತ್ತು, ಆದ್ರೆ ಸ್ವಲ್ಪ ಉಪ್ಪು ಕಡಿಮೆ. ಅಪ್ಪ ಇವತ್ತು ಅಡಿಗೆ ಹೆಂಗಾಗಿತ್ತು? ಸೂಪರ್ ಮಾ, ಬಹಳ ಚೆನ್ನಾಗಿ ಮಾಡಿ ಕಳ್ಸಿಬಿಟ್ರಿ. ರೀ ನಂಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ನೋಡು, ಈ ತಿಂಗಳಂತೂ ಆಗಂಗಿಲ್ಲ. ಈ ತಿಂಗಳು ಫುಲ್ ಟೈಟ್ ಐತಿ. ನನ್ನ ಕಡೆ ಅಂತೂ 1 ರೂಪಾಯಿನೇ ಇಲ್ಲ. ಅಪ್ಪ ನಂಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಎಷ್ಟು ಬೇಕು ಮಾ? 10,000 ಸಾಕು. 10,000 ಎಲ್ಲ ಸಾಲುತ್ತೆ ನಿನ್ ಕಾಲೇಜಿಗೆ? ಅದಕ್ಕೆ 15,000 ತಗೋ. ಏನಾತ್ವಾ? ಅತ್ತರಿ ಅಡಿಗೆ ಮಾಡಾಕತ್ತಿದ್ದೆ, ಸ್ವಲ್ಪ ಕೈ ಹಚ್ಕೊಂಡು. ನೋಡ್ಕೊಂಡ್ ಮಾಡು. ಏನಾತ್ ಮಗಳ? ಅವ್ವ, ಇದು ಕೈಪಲ್ಲೆ ಹಚ್ಚಾಕತ್ತಿದ್ಯಾ? ಕೈ ಹಚ್ಕೊಂಡೆ. ನಾನು ನಿಂಗೆ ಎಷ್ಟು ಸಲ ಹೇಳಿ ಅಡಿಗೆ ಮನೆಗೆ ಹೋಗಿ ಕೈಪಲ್ಲೆ ಹಚ್ಬಿಡಂತೆ. ನಡಿ ಹಾಸ್ಪಿಟಲ್ ಕರ್ಕೊಂಡು. ಅವ್ವ ಇಷ್ಟಕ್ಕೆಲ್ಲ ನಡಿ, ರಕ್ತ ಭಾಳ ಬರಾಕತ್ತೈತೆ ನಡಿ. ಪ್ಲೀಸ್ ದೇವ್ರೆ, ಈ ವರ್ಷನಾದ್ರೂ ಮದುವೆ ಮಾಡು ದೇವ್ರೆ. ಸೀನಿಯರ್ಸ್ಗಳಿಗೆ ಮಕ್ಕಳಾಗ್ತಿದೆ, ಜೂನಿಯರ್ಸ್ಗಳಿಗೆ ಮದುವೆ ಆಗ್ತಿದೆ. ಎಲ್ಲಿ ಹೋದ್ರು ನಿನ್ ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ. ನಾನು ಕೂಡ ವೇಟಿಂಗ್ ಫಾರ್ ಅ ರೈಟ್ ಪರ್ಸನ್ ಅಂತ ಹೇಳಿ ಮುಂದಕ್ಕೆ ಆಗ್ತಾನೆ ಇದ್ದೀನಿ. ಹುಡ್ಕಿದ್ರೆ ನೀನೇ ಸಿಕ್ಬಿಡ್ತೀಯಾ ಅನ್ಸುತ್ತೆ. ಬಟ್ ರೈಟ್ ಪರ್ಸನ್ ಸಿಗ್ತಾನೆ ಇಲ್ಲೋ ಅಂತ ಅನಿಸ್ತಿದೆ. ಅಲ್ಲ, ಚಿಕ್ಕ ವಯಸ್ಸಿನಲ್ಲಿ ಯಾರ ಜೋಡಿ ಏನಾದ್ರು ಡೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಕಾಲ್ ಮುರಿದಾಕ್ ಬಿಡ್ತೀನಿ ಅಂತ ಹೇಳೋ ನಮ್ಮಮ್ಮ ಈಗ ಯಾರಾದ್ರೂ ಇದಾರ ಹೇಳು ಅಂತಿದ್ದಾರೆ. ಅವನ ಜೊತೆನೆ ಮದುವೆ ಮಾಡಿಸ್ತೀನಿ ಅಂತ. ಈ ಬೇಡದೇ ಇರೋ ಭಾಗ್ಯನ ಇಟ್ಕೊಂಡು ನಾನೇನ್ ಮಾಡ್ಲಿ?
ಎಷ್ಟೋ ಕಪಲ್ಸ್ಗಳಿಗೆ ಮನೇಲಿ ಒಪ್ತಾ ಇಲ್ಲ ಅಂತ ಮದುವೆ ಆಗ್ತಿಲ್ಲ. ಅಟ್ಲೀಸ್ಟ್ ಅವ್ರಿಗಾದ್ರೂ ವರ ಕೊಡು. ತುಂಬಾ ಮಾತಾಡ್ತಿದ್ದೀನಿಲ್ಲ ಅವಾಗಿಂದ. ಸರಿ, ಬೇರೆಯವ್ರ ಪ್ರಾರ್ಥನೆಯನ್ನು ಕೇಳಿಸ್ಕೊ. ಒಂದ್ ಗಂಡ್ಸು ಎಲ್ಲಾದ್ರೂ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ. ಅದೇ ಒಂದ್ ಹೆಣ್ಮಗಳು ಹೊರಗೆ ಹೋಗ್ಬೇಕಾದ್ರೆ, ಅಯ್ಯೋ ಆಗಲ್ಲಮ್ಮ, ನಿಂದಿಷ್ಟೇ ಜಾಗ, ನೀ ಹಿಂಗೇ ಇರ್ಬೇಕು, ಹಿಂಗ್ ಹೇಳಿ ಹೇಳಿ ಕುದುರೆಗೆ ಹೆಂಗೆ ಕಟ್ಟಿರ್ತಾರಲ್ಲ ಕಣ್ಣಿಗೆ, ಆ ಕಡೆ ಈ ಕಡೆ ನೋಡ್ದಂಗ್ ಮಾಡ್ತಾರಲ್ಲ, ಅದೇ ತರಾನೇ ಹೆಣ್ಮಕ್ಳಿಗೂ ಮಾಡ್ತಾರೆ. ಇವತ್ತಿಗೂ ಕೂಡ ಮಾಡರ್ನ್ ಜಗತ್ತಂತ ಹೇಳ್ತಾರಲ್ಲ, ಆದ್ರೂ ಇದೇ ತರಾನೇ ಇರೋದು ಇವಾಗ. ಎಷ್ಟೋ ಕುಟುಂಬಗಳಲ್ಲಿ ಎಷ್ಟೋ ಇದ್ರಲ್ಲಿ ಇದೆ. ಮದುವೆ ಆದ್ಮೇಲೂ ಇದೆ, ಮದುವೆ ಆಗೋಕಿನ ಮುಂಚೆನೂ ಇದೆ. ಪೂರ್ತಿ ಜಗತ್ತನ್ನ ನೋಡ್ಕೊಂಡು ಸ್ವತಂತ್ರವಾಗಿ ಬದುಕೋಕಾಗ್ತಿಲ್ಲ ಅವಳಿಗೆ ಇವಾಗ. ಆತರ ಏನಾದ್ರೂ ಡಿಸೈಡ್ ಮಾಡಿ ಬದುಕೋದಕ್ಕೆ ಹೋದ್ರೆ ಅವಳಿಗೊಂದು ಟೈಟ್ಲಿ ಇಟ್ಬಿಡ್ತಾರೆ. ಅವಳಿಗೇನು ಅವಳು ಹೇಳೋರು ಕೇಳೋರು ಯಾರು ಇಲ್ಲ, ಮಹಾ ತಲೆ ಹರಟೆ ಅಂತವಳು, ಯಾರ ಮಾತನ್ನು ಕೇಳೋದಿಲ್ಲ ಅಂತವಳ ಮನೆಗೆ ತಂದ್ಬಿಟ್ರೆ ಮನೆ ಉದ್ದಾರ ಅಷ್ಟೇ. ಈ ತರ ಅವಳಿಗೊಂದಿಷ್ಟು ಟ್ಯಾಗ್ ಲೈನ್ಸ್ ನ ಆಡ್ ಮಾಡ್ಬಿಡ್ತಾರೆ. ಹಂಗಾಗಿ ಗಂಡಿಗಿರುವಂತ ಸ್ವಾತಂತ್ರ್ಯ ಗಂಡು ಅನುಭವಿಸೋದು ಯಾವುದು ಒಂದೂ ಹೆಣ್ಮಕ್ಳಿಗಿಲ್ಲ. ಚಿಕ್ಕ ಪುಟ್ಟ ಇರ್ಬೋದು, ಹೆಣ್ಮಕ್ಳಿಗೆ ಮಾಲ್ಗೆ ಹೋದಾಗ ಬಟ್ಟೆ ತಗೊಳ್ಳೋದು ಅಥವಾ ಶಾಪಿಂಗ್ ಹೋದಾಗ ಬಳೆ ತಗೊಳ್ಳೋದು, ಇವೆಲ್ಲ ಇರ್ಬೋದು, ಜ್ಯುವೆಲರಿ ತಗೊಳ್ಳೋದು, ಅದರಲ್ಲಿ ಸ್ವತಂತ್ರ ಇರ್ಬೋದು. ಆದ್ರೆ ಮೇಜರ್ ಡಿಸಿಷನ್ ತಗೋಬೇಕಾದ್ರೆ, ಅದೇ ಒಂದ್ ಮನೆ ತಗೋಬೇಕು, ಒಂದ್ ಸೈಟ್ ತಗೋಬೇಕು, ಒಂದ್ ದೊಡ್ಡ ಗಾಡಿ ತಗೋಬೇಕು ಅಂದಾಗ, ಅಟ್ಲೀಸ್ಟ್ ಮನೆ ಪದಾರ್ಥಗಳು ತಗೋಬೇಕಂದಾಗನು ಗಂಡಿನ ತೀರ್ಮಾನವೇ ಅಂತಿಮ ಆಗಿರುತ್ತೆ. ಅವ್ನು ಏನ್ ಹೇಳ್ತಾಳೋ ಅದಕ್ಕೆ ಇವಳು ಆಯ್ತು ರೀ ಅನ್ನೋ ಪರಿಸ್ಥಿತಿ ಇರುತ್ತೆ. ಗೊತ್ತಾ ನಿಮ್ಗೆ? ಈಗಾದ್ರೂ ಹೌದು ಅನ್ನೋರು ನೀವೇ ಹೇಳಿ. ಎಷ್ಟೋ ಜನ ಹುಡುಗಿರು ಅಳ್ತಾನೆ ಇರ್ತಾರೆ, ನನ್ನ ಅತ್ತೆ ಮಾವ ನಂಗೆ ಸಪೋರ್ಟ್ ಮಾಡಲ್ಲ ಅಂತ. ಆದ್ರೆ ಒಂದ್ ಮಾತು ಹೇಳಿ, ಇಲ್ಲಿ ನನ್ ಗಂಡನೇ ನನಗೆ ಸಪೋರ್ಟ್ ಮಾಡಲ್ಲ. ಆ ಎಲ್ಲಾ ಹೆಣ್ಮಕ್ಳನ್ನ ಏನ್ ಹೇಳ್ಬೇಕಂತೀನಂತ, ಅಳೋದ್ರಿಂದ ಯಾರು ನಿಮ್ಗೆ ಸಪೋರ್ಟಿಗೆ ಬರೋದಲ್ಲ. ನೀವು ಅಳೋದ್ರಿಂದ ಅವ್ರಿಗೆ ಬಲ ಹೆಚ್ಚಾಗುತ್ತೆ, ಅವ್ರು ಹೆಚ್ಚು ಖುಷಿಯಾಗಿರ್ತಾರೆ. ಇವತ್ತಿಂದ ಅಳೋದ್ ಬಿಡಿ, ಅಳೋದ್ ಬಿಟ್ಟು ಶಕ್ತಿವಂತರಾಗಿ ನಿಮಗೆ ಏನ್ ಬೇಕು ಅನ್ನೋದನ್ನ ನೀವು ತಗೊಳೋದಕ್ಕೆ ರೆಡಿಯಾಗಿ ನಿಂತ್ಕೊಳ್ಳಿ, ಫೈಟ್ ಮಾಡಿ. ಯಾವತ್ತು ನೀವು ಜಗಳ ಮಾಡಿದ ತಕ್ಷಣ ನಿಮ್ ತವ್ರ ಮನೆಗೆ ಹೋಗಕ್ ಹೋಗ್ಬೇಡಿ. ನಿಮ್ಮ ಅತ್ತೆ ಜೋಡಿ ಜಗಳ ಮಾಡಿದ್ರೆ ಅವ್ರ ಏನಾದ್ರೂ ನಿಮ್ಗೆ ಅವ್ರ ಅಪ್ಪ ಅಮ್ಮ ಏನು ಕೇರ ಮಾಡಂಗಿಲ್ಲ ಈಕಿನ ಬಗ್ಗೆ ಅಂತಂದ್ರು ಹೋಗ್ಬೇಡಿ. ಯಾಕೆ ಹೋಗ್ಬೇಕು ತವ್ರ ಮನೆಗೆ? ನಿಮ್ ಹಕ್ಕಿದೆ, ನಿಮ್ ಗಂಡನ ಮನೇಲಿ ಇರೋದು ನಿಮ್ ಹಕ್ಕು. ಮದುವೆ ಮಾಡ್ಕೊಂಡ್ ಬಂದಿದ್ ಹಂಗೆ ಬಿಟ್ಟು ಬಂದಿರಂಗಿಲ್ಲ. ನೀವು ಬಹಳ ಕಷ್ಟ ಅನ್ಸಿದ್ರು ಆ ಮನೆಗ ಇದ್ದು ನೀವು ಸಾಧಿಸಿ ತೋರಿಸ್ರಿ. ಏನೇ ಇದ್ರು ಅವ್ರ ಎಷ್ಟ್ ನಿನಗ್ ಜಗಳ ಮಾಡ್ತಾರಲ್ಲ ಅಷ್ಟು ನೀ ಚಂದಂಗ್ ಊಟ ಮಾಡ್ಕೊಂಡ್ರು. ಯಾಕಂದ್ರೆ ಜಗಳ ಮಾಡಕ್ ನೀನು ಶಕ್ತಿವಂತ ಆಗಿರ್ಬೇಕು. ನೀ ಎಷ್ಟ್ ಶಕ್ತಿವಂತ ಆಗಿರ್ತಿ, ಅವ್ರು ಯಾವಾಗ ಜಗಳ ಮಾಡಕ್ ಬರ್ತಾನ ಬಾರಿ ಮಕ್ಕಳ ಅನ್ನೋ ಹಂಗಿರ್ಬೇಕು ನೀವು. ಆಮೇಲೆ ನೀ ಯಾವತ್ತೂ ಅಂಜಕೋಬೇಡ, ನಾನು ಬಾಯಿ ಮಾಡಿದ್ರ ಈ ಜಗತ್ತೇನಂತೈತಿ, ನನ್ನ ನನ್ನ ಮನೆ ಬಗ್ಗೆ ಹೇಳ್ಕೊಂಡ್ರೆ ಈ ಜಗತ್ತೇನಂತೈತಿ, ಜಗತ್ತು ಬಂದ್ ನಿನ್ ಮುಂದಿರಂಗಿಲ್ಲ ನಿನ್ಗೇನಾರ ಆದಾಗ. ಆಮೇಲೆ ನೀ ಹೇಳಕತ್ರಿ ಸಮಾಜ ಏನ್ ಬಂದ್ ನಿನ್ ನೋಡ್ತೈತೆ. ಆಮೇಲೆ ಈ ಜಗಳ ನಿಂದ ಇದ್ರಾಗ ಅವ್ರಪ್ಪ ನಿಮ್ಮಪ್ಪ ಬರೋದು ಅವಶ್ಯಕತೆ ಇಲ್ಲ ಅಂದ್ರೆ ನಿನ್ ಗಂಡಂಗೂ ಹೇಳಿಂಗ. ಒಂದ್ ಹೆಣ್ಣು ಒಂದ್ ಮಗುಗ ಜನ್ಮ ಕೊಡಕ್ ಸಾಧ್ಯ ಆಗತ್ತೆ, ಗಂಡು ಮಗುಗ. ಅದ ಹೆಣ್ಣು ಗಂಡನ ಜೋಡಿ ನಿಂತು ಈ ಜಗತ್ತನ್ನ ಗೆಲ್ಸೋದಕ್ಕಾಗತ್ತ. ಆಮೇಲೆ ಯಾವ್ದು ಅವಶ್ಯಕತೆ ಇಲ್ಲ ಡಿಪ್ರೆಷನ್ ಹೋಗೋದು, ಎಂಗ್ಸೈಟಿ ಮಾಡ್ಕೊಳ್ಳೋದು, ಇದು ಯಾವ್ದು ಬೇಡ. ಅಳೋದ್ ಬಿಡ್ರಿ. ಅವ್ರು ನಿಮ್ಮನ್ ಬೇಕಂತ ಡಿಪ್ರೆಷನ್ಗೆ ಹಾಕೋದು, ಎಂಗ್ಸೈಟಿ ಇವೆಲ್ಲ ತರಿಸ್ತಾರ. ನೀವು ಸ್ಟ್ರಾಂಗ್ ಆಗಿರ್ರಿ. ಅಳೋದನ್ನ ಬಿಟ್ಟು ನಿಮ್ದು ಮುಂದೆ ಏನ್ ಗುರಿ ಅನ್ನೋದನ್ನ ನೋಡ್ಕೊಂಡಿರಿ. ಉಲ್ಟಾ ಅವ್ರನ್ನ ಡಿಪ್ರೆಷನ್ಗೆ ಹಾಕಿ ಅವ್ರ ಏನಂತಾರಲ್ಲ ಅವ್ರಿಗೆ ತಿರುಗನ್ರಿ, ಅಂದ್ರೆ ಗೊತ್ತಾಗತ್ತ. ಅವ್ರಿಗೆ ಮನಿ ಬಿಟ್ಟು ಹೊರಗೆ ಹಾಕ್ರಿ. ಐ ಆಮ್ ಟು ಎಕ್ಸೈಟೆಡ್. ಅಯ್ಯೋ ನನ್ಗೆ ಫುಲ್ ಖುಷಿ ಆಗ್ತಿದೆ. ನೀನಾ ನಿನ್ ಮಕ್ಕ ನೋಡ್ಕೊಂಡು ಏನೋ ಮತ್ ಮದ್ವೆ ಆಗಕ್ ರೆಡಿ ಆಗಿಲ್ಲ? ಅಲ್ಲ, ಬ್ರೇಕಪ್ ಆಗಿ ಇನ್ನು 3 ತಿಂಗಳಾಗಿಲ್ಲ. ನೀ ಮತ್ತೆ ಹುಡುಗಿ ನೋಡಕ್ ಬಂದಿಯಲ್ಲ ಈಗ. ಓ ಹಂಗ ಮತ್ತ ನನ್ನ ನೋಡಕ್ ಬಂದೇನಿ? ನೀನು ನನ್ನ ನೋಡಕ್ ಬಂದಿಯಲ್ಲ, ನನ್ನ ಹೆಸರು ಗೊತ್ತಿದ್ದನು. ನನ್ ಮನೆಯವರು ನಿನ್ ಹೆಸರು ರಂಜಿನಿ ಅಂತ ಹೇಳಿದ್ರು, ನಿನ್ ಹೆಸರು ನಂದಿನಿ ಇತ್ತು. ಅಯ್ಯೋ ದೇವ್ರಿ, ಸ್ಟಾರ್ಟಿಂಗ್ ನನ್ನ ಹೆಸರು ಸತಿಗೆ ಸುಳ್ಳು ಹೇಳ್ಕೊಂತ ಬಂದಿಲ್ಲ. ಹಲೋ, ನನ್ನ ನಿಕ್ ನೇಮ್ ಇದು ನಂದಿನಿ. ದೇವ್ರೇ ನನ್ನ ಬದುಕಿಸಿದೆಪ್ಪ. ನನಗೇನಾದ್ರೂ ಗೊತ್ತಾಗಿತ್ತಂದ್ರೆ ನಾನು ಬರ್ತಾನೆ ಇದ್ದಿದ್ದಿಲ್ಲ ನೀನ್ ನೋಡಕ್. ನಾನು ನಿನ್ ಕೇಳಿದ್ರೆ ವಾಂತಿ ಮಾಡ್ತೀನಿ. ಮದುವೆ ಟೈಮ್ದಾಗ ಹೆಸರು ಚೇಂಜ್ ಮಾಡ್ತೀನಿ ಅಂತ ಹೇಳಿ ಈಗ ಚೇಂಜ್ ಮಾಡಕತ್ತಿಯಲ್ಲ ನೀನು. ಎಂತ ಫ್ರಾಡ್ ಜನ ಸಿಗ್ತಾರ ನೋಡು. ಫ್ರಾಡ್ ಹೇಳಕತ್ತಿಯಲ್ಲ ನನ್ಗೆ. ಸುಮ್ನಿರಿ, ನಮ್ಮ ಮನೆಯವ್ರು ನೋಡಕತ್ತಾರ. ನಾನೇ ನಿನ್ನೇನ್ ಮದುವೆ ಆಗ. ನೀ ಹೇಳ ನಾ ಮದುವೆ ಆಗಂಗಿಲ್ಲ ಅಂತ ಹೇಳಿ. ನಾನೇನ್ ಅನ್ನಂಗಿಲ್ಲ. ನೀ ಹೇಳೋಗೋ. ನೀ ಹೇಳೋಗಿ. ಆಯ್ತಾ, ಇಬ್ಬರದು ಮಾತುಕತಿ. ಹಾ ಪಾಯ್ ಬರ್ರಿ ಹಂಗ್ರ. ನೀನವಲ್ಲ. ಏನ್ಪಾ ಹುಡುಗಿ ಪಸಂದ್ ಆಯ್ತಾನ? ಏನು ಹುಡುಗಿ ಪಸಂದ್ ಆಯ್ತು? ಅಯ್ಯ ಬೀಗ್ರ, ಇವ್ರಿಬ್ರು ನಾಚ್ಕೊಳ್ಳೋದ್ ನೋಡಿದ್ರೆ ಹೇಳಕ್ಕಾಗತ್ತದ ಇಬ್ಬರಿಗೆ ಇಷ್ಟ ಐತಂತೆ. ಹೌದ್ ನೋಡ್ರಿ ಮದುವೆ ಫಿಕ್ಸ್ ಮಾಡೋಣ. ನೀವೊಂದ್ ಮಾತು ಹೇಳ್ತೀನಿ ಕೇಳ್ರಿ. ಎಷ್ಟೋ ಜನ ಹೆಣ್ಮಕ್ಳು ಸಂಸಾರದ ಜೀವನ ನೊಂದು ಸಾಕಾಗಿ ಸಾಕಪ್ಪ ಈ ಜೀವನ ಅನ್ಕೊಂಡಿರ್ತಾರೆ, ಸತ್ ಹೋಗ್ಬಿಡೋಣ ಅನ್ಕೊಂಡಿರ್ತಾರೆ ಎಷ್ಟೋ ಹೆಣ್ಮಕ್ಳು. ಆದ್ರೆ ಅವ್ರು ಬದುಕಬೇಕು ಅನ್ಸೋದು ಅವರ ಹೆತ್ತ ಕರಳು ಬಳ್ಳಿಗಾಗಿ ಅಷ್ಟೇ. ಇದನ್ನೆಲ್ಲ ನೀವು ಗಂಡ್ಮಕ್ಳು ಅರ್ಥ ಮಾಡ್ಕೊಳ್ಳಿ. ಲವ್ ಮಾಡಿ ಮದುವೆ ಆಗಿದ್ದಕ್ಕೆ ಈ ಮಗನ್ ಚಡ್ಡಿ ಸದ್ಯಕ್ಕೆ ತೊಳಿಬೇಕಾಗಿತ್ತು ನಾನು. ಅದ ನಮ್ಮಪ್ಪ ಹೇಳಿದ್ ಮದುವೆ ಆಗಿದ್ರೆ ಅಮೆರಿಕದಲ್ಲಿ ಇದ್ಕೊಂಡು ಅಲ್ಲಾದ್ರೂ ಅದನ್ನೇ ತೊಳಿತಿದ್ದೆ ಬಿಡು. ಏನನ್ಮ ಅಮೆರಿಕ ಇಲ್ಲಿ ಅಮೃತ್ಸರ ತೋರ್ಸೋದೆಲ್ಲ ಯಾಕೋ ಅನಿಸ್ತಿದೆ ನಂಗೆ. ಮದುವೆ ಅಂದ್ರೆ ಏನೇನೋ ಅನ್ಕೊಂಡಿದ್ದೆ, ಏನೇನೋ ಕನಸುಗಳು ಇಟ್ಕೊಂಡಿದ್ದೆ. ಇಷ್ಟೇನಾ? ಮದುವೆ ದಿನ ಅಷ್ಟೇ ರೀ ಖುಷಿಯಾಗಿರೋದು ನಾನು. ಅವತ್ತೇ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡು ಅವತ್ತೇ ಚೆನ್ನಾಗಿ ಕಬಳಿಸ್ಕೊಂಡಿದ್ ನೋಡಿ ನಾನು. ಅಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಆದ್ರು ಅಂತ ಹೇಳಿ ಅವ್ರು ನೋಡಿ ನಾನು ಹೊಟ್ಟೆ ಉರ್ಕೊಂಡು ಮದುವೆ ಆದೆ ನೋಡ್ರಿ ಅಪ್ಪ. ಮದುವೆ ಆಗೋಕ್ಕಿಂತ ಮುಂಚೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮ್ಮಮ್ಮನ ಹತ್ರ ಬೈಸ್ಕೊಂತಿದ್ದೆ. ಇವಾಗ ಕೆಲಸ ಮಾಡಿದ್ರು ನಾನು 24 ತಾಸು ಬೈಸ್ಕೊಂತೀನಿ. ನನ್ನ ಕೂದಲು ಎಷ್ಟು ಸಣ್ಣ ಆಗಿಬಿಟ್ಟಿದೆ ನಮ್ಮ ಅತ್ತೆ ಜೋಡಿ ಜಗಳ ಆಡಿ ಆಡಿ. ಇದೇ ನಮ್ಮ ಅತ್ತೆ ಮದುವೆಗಿನ ಮುಂಚೆ ನನ್ನ ಸೊಸೆ ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ರು. ಈಗ ನಾನು ಕೆಲಸದವಳು ಅಂತ ನೋಡಂಗಿಲ್ಲ, ಆ ತರ ಮಾಡ್ತಾರೆ ಕಣ್ರಿ. ನನ್ನ ಅಪ್ಪ ಅಮ್ಮ ಒಂದು ಕೆಟ್ಟ ಪದಗಳನ್ನ ಹೇಳ್ಕೊಡ್ತಿಲ್ಲ. ಇವಾಗ ನಮ್ಮ ಅತ್ತೆಯಿಂದ ಎಷ್ಟೊಂದು ಕೆಟ್ಟ ಪದಗಳ ಕಲ್ತಿದ್ದೀನಿ ಗೊತ್ತಾ. ಅಯ್ಯೋ ನಾಳೆ ಬೇರೆ ಸ್ಯಾಟರ್ಡೆ, ನನ್ನ ನಾನಿ ಬಂದು ಒಕ್ಕರ್ಸ್ತಾಳೆ. ಅದು ಮಾಡ್ಕೊಡಿ ಅತ್ತೆ, ಇದು ಮಾಡ್ಕೊಡಿ ಅತ್ತಿಗೆ. ನಮ್ಮ ಅಮ್ಮನ ಮನೆಗೂ ಹೋಗಕ್ಕಾಗ್ತಿಲ್ಲ.
ವಾರ ಪೂರ್ತಿ ಕೆಲಸ ಮಾಡ್ತೀನಿ, ವೀಕೆಂಡ್ ಅಲ್ಲಿ ಇವ್ರುಗಳು ಬೇರೆ. ನನ್ನಲ್ಲಿರೋ ಮುಗ್ಧತೆ, ಇನ್ನೋಸೆನ್ಸ್ ಎಲ್ಲಾನು ಸಾಯಿಸ್ಬಿಟ್ಟಿದ್ದಾರೆ ನೋಡಿ ಈ ಮನೆಯವರು. ಗೊಂಬೆ ತರ ಇದ್ದವಳು ನನ್ನ ವಿಷ ತುಂಬಿ 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 ಕೈ ಅಳಿಗತ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಇವತ್ತು ಇನ್ನಾದ್ರೂ ಯಾಕೆ ಬರೋಲ್ರಿ ಮನೆಗೆ? ಅಯ್ಯೋ, ಏನಾದ್ರೂ ಆಕ್ಸಿಡೆಂಟ್ ಆಗಿಬಿಟ್ಟಿದ್ಯಾ? ಅಯ್ಯೋ ಬೇಡಪ್ಪ ದೇವ್ರೆ, ನಂಗೆ ಗೊತ್ತೈದೇ ಸಾವೇ ಕೊಡಪ್ಪ. ಅವ್ರಿಗಿನ ಮುಂಚೆನೇ ನೆಗದ್ ಬೀಳೋಂಗ್ ಮಾಡು. ಮೇಲ್ಗಡೆ ಬಂದು ನಾನು ನೋಡ್ತೀನಿ ನಿಜವಾಗ್ಲೂ ಅವ್ರು ನನ್ನ ಇಷ್ಟಪಡ್ತಾರಾ ಅಥವಾ ಇಲ್ವಾ ಅಂತ. ನನ್ನ ಡೆಡ್ ಬಾಡಿ ಮುಂದೆ ಆಳ್ಬೇಕು, ಅವಾಗಲೇ ನನಗೆ ಗೊತ್ತಾಗೋದು ನನ್ನ ವ್ಯಾಲ್ಯೂ ಎಷ್ಟು ಅಂತ. ಲವ್ ಮಾಡಿ ಮದುವೆ ಆಗಿದ್ದಕ್ಕೆ ಈ ಮಗನ ಚಡ್ಡಿ ಸದ್ಯಕ್ಕೆ ತೊಳಿಬೇಕಾಗಿತ್ತು ನಾನು. ಅದ ನಮ್ಮಪ್ಪ ಹೇಳಿದ್ ಮದುವೆ ಆಗಿದ್ರೆ ಅಮೆರಿಕದಲ್ಲಿ ಇದ್ಕೊಂಡು ಅಲ್ಲಾದ್ರೂ ಅದನ್ನೇ ತೊಳಿತಿದ್ದೆ ಬಿಡು. ಏನಮ್ಮ ಅಮೆರಿಕ ಇಲ್ಲಿ ಅಮೃತ್ಸರ ತೋರ್ಸೋದೆಲ್ಲ ಯಾಕೋ ಅನಿಸ್ತಿದೆ ನಂಗೆ. ಮದುವೆ ಅಂದ್ರೆ ಏನೇನೋ ಅನ್ಕೊಂಡಿದ್ದೆ, ಏನೇನೋ ಕನಸುಗಳು ಇಟ್ಕೊಂಡಿದ್ದೆ. ಇಷ್ಟೇನಾ? ಮದುವೆ ದಿನ ಅಷ್ಟೇ ರೀ ಖುಷಿಯಾಗಿರೋದು ನಾನು. ಅವತ್ತೇ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡು ಅವತ್ತೇ ಚೆನ್ನಾಗಿ ಕಬಳಿಸ್ಕೊಂಡಿದ್ದು ನೋಡಿ ನಾನು. ಅಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಆದ್ರು ಅಂತ ಹೇಳಿ ಅವ್ರು ನೋಡಿ ನಾನು ಹೊಟ್ಟೆ ಉರ್ಕೊಂಡು ಮದುವೆ ಆದೆ ನೋಡ್ರಿ ಅಪ್ಪ. ಮದುವೆ ಆಗೋಕ್ಕಿಂತ ಮುಂಚೆ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮಮ್ಮನ ಹತ್ರ ಬೈಸ್ಕೊಂತಿದ್ದೆ. ಇವಾಗ ಕೆಲಸ ಮಾಡಿದ್ರು ನಾನು 24 ತಾಸು ಬೈಸ್ಕೊಂತಿದ್ದೆ. ನನ್ನ ಕೂದಲು ಎಷ್ಟು ಸಣ್ಣ ಆಗಿಬಿಟ್ಟಿದೆ ನಮ್ಮ ಅತ್ತೆ ಜಡಿ ಜಗಳ ಆಡಿ ಆಡಿ. ಇದೇ ನಮ್ಮ ಅತ್ತೆ ಮದುವೆಕಿನ ಮುಂಚೆ ನನ್ನ ಸೊಸೆ ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ರು. ಈಗ ನಾನು ಕೆಲಸದವಳು ಅಂತ ನೋಡಂಗಿಲ್ಲ, ಆ ಥರ ಮಾಡ್ತಾರೆ ಕಣ್ರಿ. ನನ್ನ ಅಪ್ಪ ಅಮ್ಮ ಒಂದು ಕೆಟ್ಟ ಪದಗಳನ್ನ ಹೇಳ್ಕೊಡ್ತಿಲ್ಲ. ಇವಾಗ ನಮ್ಮ ಅತ್ತೆಯಿಂದ ಎಷ್ಟೊಂದು ಕೆಟ್ಟ ಪದಗಳ ಕಲ್ತಿದ್ದೀನಿ ಗೊತ್ತಾ? ಅಯ್ಯೋ, ನಾಳೆ ಬೇರೆ ಸ್ಯಾಟರ್ಡೆ, ನನ್ನ ನಾನಿ ಬಂದು ಒಕ್ಕರ್ಸ್ತಾಳೆ. ಅದು ಮಾಡ್ಕೊಡಿ ಅತ್ತೆ, ಇದು ಮಾಡ್ಕೊಡಿ ಅತ್ತಿಗೆ. ನಮ್ಮ ಅಮ್ಮನ ಮನೆಗೂ ಹೋಗಕ್ಕಾಗ್ತಿಲ್ಲ. ವಾರ ಪೂರ್ತಿ ಕೆಲಸ ಮಾಡ್ತೀನಿ, ವೀಕೆಂಡ್ ಅಲ್ಲಿ ಇವ್ರುಗಳು ಬೇರೆ. ನನ್ನಲ್ಲಿರೋ ಮುಗ್ಧತೆ, ಇನ್ನೋಸೆನ್ಸ್ ಎಲ್ಲಾನು ಸಾಯಿಸ್ಬಿಟ್ಟಿದ್ದಾರೆ ನೋಡಿ ಈ ಮನೆಯವರು. ಗೊಂಬೆ ತರ ಇದ್ದವಳು ನನ್ನ ವಿಷ ತುಂಬಿ 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 ಕೈ ಅಳಿಗತ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಇವತ್ತು ಇನ್ನಾದ್ರೂ ಯಾಕೆ ಬರೋಲ್ರಿ ಮನೆಗೆ? ಅಯ್ಯೋ, ಏನಾದ್ರೂ ಆಕ್ಸಿಡೆಂಟ್ ಆಗಿಬಿಟ್ಟಿದ್ಯಾ? ಅಯ್ಯೋ ಬೇಡಪ್ಪ ದೇವ್ರೆ, ನಂಗೆ ಗೊತ್ತೈದೇ ಸಾವೇ ಕೊಡಪ್ಪ. ಅವ್ರಿಗಿನ ಮುಂಚೆನೇ ನೆಗದ್ ಬೀಳೋಂಗ್ ಮಾಡು. ಮೇಲ್ಗಡೆ ಬಂದು ನಾನು ನೋಡ್ತೀನಿ ನಿಜವಾಗ್ಲೂ ಅವ್ರು ನನ್ನ ಇಷ್ಟಪಡ್ತಾರಾ ಅಥವಾ ಇಲ್ವಾ ಅಂತ. ನನ್ನ ಡೆಡ್ ಬಾಡಿ ಮುಂದೆ ಆಳ್ಬೇಕು, ಅವಾಗಲೇ ನನಗೆ ಗೊತ್ತಾಗೋದು ನನ್ನ ವ್ಯಾಲ್ಯೂ ಎಷ್ಟು ಅಂತ. ನಮಸ್ಕಾರ. ಕುತ್ಬರಿ, ನಮ್ಮ ಮಗನ್ ಕಳ್ಸ್ಕೊಡ್ತೀನಿ. ಇವ್ರು ನಮ್ಮ ಅತ್ತೆಯರಿ. ಆಯ್ತು, ಲಗ್ನ ಹೆಣ್ ಕಡೆ ಈಗ ನೋಡ್ರಿ ನನ್ನ ಮಗಳ ಗಂಗಾ ಬಹಳ ಶಾನೆ ರೀ. ಮಾತ್ನಾಗಂತೂ ಚುರುಕ್ ಅಂದ್ರೆ ಇಷ್ಟು ಚುರುಕ. ಎಷ್ಟೋ ಅವಾರ್ಡ್ಗಳು ಗೆದ್ಬಿಟ್ಟಾಳ್ರಿ, ಮಾತ್ನಾಗ ಗೆದ್ಬಿಟ್ಟ ಎಲ್ಲ. ಭಾಳ ಕಾಂಪಿಟೇಷನ್, ಮಾತಿನ ಕಾಂಪಿಟೇಷನ್ ಬಂತಂದ್ರೆ ಈಗಿನ ಫಸ್ಟ್ ಬರ್ತಾಳ್ರಿ. ಆಮೇಲೆ ಓದ್ನಾಗ ಈಗಿನ ಫಸ್ಟ್ ರೀ. ಹೌದಾ? ಬ್ಯಾಡ್ ಬಿಡವಾ, ಮಾತಾಡಕ್ಕೆ ನಮ್ಗೇನು ಬ್ಯಾಡ. ಅವ ಹೋದ್ರಲ್ವೇ 12 ಗಂಟೆಗೆ ಒಬ್ಬರು ಬರ್ತೀನಿ ಅಂತ ಯಾರವ ಕುಂದ್ರು. ನಮಸ್ಕಾರ. ಹುಡುಗಿನ ಕರೆಸ್ರಿ. ನೋಡು, ಈ ಸಲ ನಾ ಏನ್ ಹೇಳ್ತಿದ್ದ ಅನ್ಕೊಂತ ಹೋಗ್ಬೇಕು ನೀವು. 3 ಸುಳ್ಳು ಹೇಳಿ ಮದುವೆ ಮಾಡ್ಬೇಕು. ಗಂಗಾ ಬಾರುವ. ಈಗ ನೋಡ್ರಿ ನಮ್ಮ ಮಗಳ ಗಂಗಾ ಸ್ವೀಟ್ ಚಲೋ ಮಾಡಿದ್ ನೋಡ್ರಿ, ಚಲೋ ಐತ್ರಿ ಸ್ವೀಟ್. ಹೌದ್ರಿ, ನನ್ನ ಮೊಮ್ಮಗಳ ಮಾಡಿದ್ ನೋಡ್ರಿ, ಈಕಿನ ಮಾಡಿದ್ರಿ. ಅಯ್ಯೋ, ಕಾಫಿ ಅಂತೂ ಮಸ್ತ್ ಐತಿ. ಅಯ್ಯೋ, ಕಾಫಿ ಮಾಡಕಂತ್ರು ನನ್ನ ಮೊಮ್ಮಗಳು ಎತ್ತಿದ ಕೈ ನೋಡ್ರಿ. ಅಕಿನ ಮಾಡ್ಯಾಳ ನೋಡ್ರಿ, ಮಸ್ತ್ ಮಾಡ್ಯಾಳ್ರಿ. ಜಾಮೂನು ಚಲೋ ಆಗೈತಿ. ಜಾಮೂನ್ ಬೆಳಿಗ್ಗೆ ಎದ್ದು ಅಕಿನ ಮಾಡ್ಯಾಳ್ರಿ. ಅದು ಅಲ್ದ ನೀವು ತಿನ್ನಕತ್ತಿರಲ್ಲ ಅದೇನ ವಡ, ಅದನ್ನು ಅಕಿನ ಮಾಡ್ಯಾಳ್ರಿ, ಮಸ್ತ್ ಮಾಡ್ಯಾಳ್ರಿ. ಅಲ್ಲ ಅಜ್ಜಿ, ನನ್ಗೇನು ಮಾಡಕ ಬರಲ್ಲ. ಇಲ್ರಿ, ಎಲ್ಲಾ ಕೆಲಸ ಅಚ್ಚುಕಟ್ಟು ನೀಟ್ ಮನಿ ಅನ್ನೋದು ತಳ ತಳ ಅಂತಿರ್ಬೇಕು, ಹಂಗ ಮಾಡ್ತಾಳ್ರಿ. ಅದು ಅಲ್ದ ಅಡಿಗೆಗೆ ಅಂತೂ ಎತ್ತಿದ ಕೈ ನೋಡ್ರಿ. ಆಮೇಲೆ ಬೆಳಗ್ಗೆ 6 ಗಂಟೆಗೆ ಹೇಳ್ತಾಳ್ರಿ, ಎದ್ದು ಕಸ ಪಸ ಎಲ್ಲಾ ಹೊಡೆದು ಆಮೇಲೆ ಎಲ್ಲಾ ಅಡಿಗೆ ಎಲ್ಲಾ ಆಕಿನ ಮಾಡ್ತಾಳ್ರಿ. ಆಮೇಲೆ ಆಫೀಸ್ಗೆ ಹೋಗಿ ಬರ್ತಾಳೆ, ಎಲ್ಲಾನು ಮಾಡ್ತಾಳ್ರಿ. ಬಾ ಚಲೋ ಆತ್ ಬಿಡ್ರಿ. ಹಂಗಾರೆ ನೀರ್ ಫಿಲ್ಟರ್ ವಾಟರ್ ಅನ್ರಿ, ನೀರ್ ಚಲೋ ಅದ ನೋಡ್ರಿ. ಅದನ್ನ ಆಕಿನ ಮಾಡಿದ್ರಿ. ಅಕ್ಕಿ ಏನ್ ಮಾಡ್ತಾ ಅಂದ್ರ ಭಾರಿ ಮಾಡ್ತಾಳ್ರಿ. ಅಕ್ಕ, ನೀನ್ ಕೈ ಕೊಡು. ಅಲ್ಲ, ಕೈ ಎಷ್ಟು ಚಂದ ಅದಾವು, ಅಡ್ಗೆ ಹಾಕಂಗ್ ಹೊಲಸ್ ಮಾಡ್ತಿ. ಮಾವು ಗಟ್ಟಿ ನೋಡು. ಪಾಪ ನನ್ನ ಗಂಡಗ ರಾತ್ರಿ ಎಲ್ಲ ನಿದ್ದಿಲ್ಲ. ನನ್ನ ಮಗ 3 ಗಂಟೆಗೆ ಎಬ್ಬಿಸಿ ಕುಂದರ್ಸ್ಬಿಟ್ಟಾನ. ಎಷ್ಟು ಕಷ್ಟ ಪಡ್ತೈತಿ ನೋಡ್ ನನ್ನ ಗಂಡ. ನಾಳೆ ನನ್ನ ಮಗ ದೊಡ್ಡವಾಗಿ ಸ್ಕೂಲ್ಗೆ ಹೋದಾಗ ಇವ್ನ್ಗೆ ಹೋಮ್ವರ್ಕ್ ಮಾಡಿಸ್ಲಾರ್ದ ಕಳಿಸ್ತೀನಿ. ಆಗ ಇವ್ರು ಸ್ಕೂಲ್ ಟೀಚರ್ ನನ್ನ ನಂಬರ್ ಕೇಳ್ತಾರ. ಅಲ್ರಿ ಅತ್ತಾರ, ನಾನು ಕರಿಬೇಕಿಲ್ರಿ, ನೀವ್ ಯಾಕೆ ಬಾಡಬೇಕಾಗತ್ತೀರಿ? ಅಲ್ವಾ, ನೀವು ಊಟ ಮಾಡಕತ್ತಿದ್ಯಾ? ಅದು ಅದಕ್ಕೇನಕತ್ರಿ, ನನ್ಗೇನು ಅಷ್ಟೊಂದು ಹಟ್ಟಿಸ್ತಿದಿಲ್ರಿ. ನಾಳೆ ತಿಕ್ತೀನಿ ಬರ್ರಿ. ಆಯ್ತು, ನಾಳೆಗೆ ನನ್ನ ಮಗಳು ಬರ್ತಾಳ್ವಾ? ಹೌದಾ? ಬಾ ಚಲೋ ಆತ್ ಬಿಡ್ರಿ. ಹೌದ್ರಿ ಅತ್ತಾರ, ಹಾಗಾದ್ರೆ ಮಕ್ಕಳಿಗೋಸ್ಕರ ಏನಾರ ಚಕ್ಲಿ ಚೋಡ ಅದೆಲ್ಲ ಮಾಡಿರ್ತೀನಿ ತಗೋರಿ ಅತ್ತಾರ. ಅಡ್ಡಾಡ್ಕೋಂತ ರೀ ರೀ ಅಡ್ಗೆ ಮಾಡಿರ್ತೀನಿ, ಊಟ ಮಾಡ್ಬಾರ್ರಿ. ಎಲ್ಲ ಜೋರಂಗ್ ಓದಿರ್ಬೇಕಿತ್ತು. ನಾ ಇಲ್ಲೊಂದಿತ್ತ ಹತ್ರ. ಏನ್ರಿ ಇದು ಕಪಿ ಚೇಷ್ಟೆ? ನಡ್ರಿ ಸೊಸಿ ಮುದ್ದ ಕಾಫಿ ತಗೊಂಡ್ ಬಾವ. ತಿರಗತ್ತ ಸರ್ರಿ. ಸ್ಟಾರ್ಟ್ ಆತ್ ನೋಡಿ ಮುದುಕಿದೆ. ದಡಲ್ 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 ಅಂತೆ. ಒಂದಿಟ್ಟು ಊಟ ಮಾಡಕ್ಕೂ ಬಿಡಂಗಿಲ್ಲ. ಪಾಂಡೆ ತಿಕ್ಕಾಕ. ಅಲ್ರಿ, ಸಂಡೆ ನಾ ಊರ್ಗ್ ಹೋಗ್ತೀನಿ ಅಂತ ಏನಿಲ್ಲ. ನಿಮ್ ಅಕ್ಕ ಬಾವ ಬರಾಕತ್ರ ನಾನೇನ್ ಮಾಡ್ಲಿ? ಒಟ್ಟ ನಾನು ಎಲ್ಲಿ ಹೋಗಾಕ ಬಿಡಕ್ ಹೋಗ್ಬೇಡ್ರಿ ಈಗ ನೀವು. ಮತ್ತ ಅವ್ರಿಗೆ ಸ್ಪೆಷಲ್ ಅಡಿಗೆ ಬೇರೆ ಮಾಡಿಟ್ಟು ಹೋಗ್ಬೇಕು ನಾ. ನಡ್ರಿ, ನಾನು ನಮ್ಮ ಊರಿಗೆ ಹೋಗಿ ಬರ್ತೀನಿ ಅಂದಿಟ್ಟು. ಹೋಗೋ ಮಾರಯ್ಯ, ಎಷ್ಟ್ ಸಲ ಕರಿಬೇಕು ನಿನ್ಗೆ ಊಟಕ್ಕ? 24 ತಾಸು ಅದೇನ್ ಫೋನ್ ಇಟ್ಕೊಂಡು ಕುಂದಿರ್ತಿಯಲ್ಲ, ನಡಿ ಊಟಕ್ಕ. ಹಂಗ್ಯಾಕ್ ಮಾಡ್ತ ಬಂದ್ಬಿಡ್ತಾನ ಮೈ ಕೈ ಮುಟ್ಟಕ. ಕೆಲ್ಸ ಬಗ್ಸಿ ಇಲ್ಲ ತಿನ್ನಡಿ. ನೀನ್ ಕೈಪಲ್ ತಗೊಂಡ್ ಅಂತಿ ತಂದಿಯನ? ಇಂತ ಎಲ್ಲ ಕೇಳ್ಬೇಡ ಬರೀ. ನಡಿ ನೋಡು, ಬೇಗ ಬೇಗ ನಿನ್ ಟಾಯ್ಸ್ ಎಲ್ಲ ರೂಮಲ್ಲಿ ಚಲಾಡಿ ಎಲ್ಲ ಹೋಗಿ ತೆಗೆದು ಎತ್ತಿಡೋಗು. ಈಗ ಮನೆಗೆ ಬೀಗರು ಬರ್ತಾರ, ನಾನೆಲ್ಲ ಕ್ಲೀನ್ ಮಾಡಕತ್ತೀನಿ, ಪರ್ಶಿ ಎಲ್ಲ ಹೊರ್ಸಕತ್ತೀನಿ. ನೀವು ಹೋಗಿ ಅವನ್ನೆಲ್ಲ ತೆಗೆದಿಟ್ಟು ಬಾ. ಏನ ನೋಡ್ವಾ, ನೀ ನನ್ಗೇನು ಹೇಳಕ್ ಬರ್ಬೇಕು ಹೋಗ್ಬಿಡ. 9 ತಿಂಗಳು ಕಷ್ಟಪಟ್ಟು ಹೊತ್ತಿದ್ದಕ್ಕೂ ಸಾರ್ಥಕ ಆಯ್ತು ನೋಡ್ವಾ. ಏನ್ ಕಷ್ಟಪಟ್ಟಿಯವ ನೀನು? ಏನ್ ಕಷ್ಟಪಟ್ಟಿದ್ದಲ್ಲ ನಾನು. ಇಲ್ಲ, ನೀನ್ ಹೊಟ್ಟೆಲಿ ಎಷ್ಟು ಕತ್ಲಿತ್ತು ಗೊತ್ತಾ? ಅಲ್ಲಿ ಭಯ ಪಟ್ಕೊಂಡಿದ್ದು ನಾನು. ನೀನ್ ಮಾತ್ರ ಆರಾಮಾಗಿ ಮನೆಯಲ್ಲಿ ಚೆನ್ನಾಗಿ ಲೈಟ್ ಹಾಕೊಂಡಿದ್ದೆ. ಅವ್ರ ಮನೆ ಊಟಕ್ಕೆ ಕರೆದ್ರು, ಇವ್ರ ಮನೆ ಊಟಕ್ಕೆ ಕರೆದ್ರ ಅಂತ ಚೆನ್ನಾಗಿ ಕಬಳಿಸ್ತಿದ್ದೆ.
ನನಗ್ ಮಾತ್ರ ಏನೂ ಇಲ್ಲ. ಶಾಪಿಂಗ್ ಮಾಡ್ಕೊಂಡು ಬಟ್ಟೆ ಹಾಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ನನ್ನನ್ ಮಾತ್ರ ಬರೀ ಮೈಯಲ್ಲಿ ಬಿಟ್ಬಿಟ್ಟಿದೆ. ನೀನ್ ಮಾತ್ರ ಮಂಚದ ಮೇಲೆ ಕೈ ಆಡ್ಸೊಂದು ಕಾಲ್ ಆಡಿಸ್ಕೊಂಡು ಮಹಾರಾಣಿ ಮಲ್ಕೊಂತಾರಲ್ಲ ಹಂಗ ಅನ್ಕೊಂತಿದ್ದೆ. ಆದ್ರೆ ನನಗೆ ಹೊಟ್ಟೆ ಒಳಗೆ ಕೈ ಆಡ್ಸಕ್ಕೂ ಜಾಗ ಇಲ್ಲ, ಕಾಲ್ ಆಡ್ಸಕ್ಕೂ ಜಾಗ ಇಲ್ಲ. ಒಂದ್ ನಯ ಪೈಸನೂ ಜಾಗ ಬಿಟ್ಟಿದ್ದಿಲ್ಲ ನೀನು. ಅಲ್ಲ 9 ತಿಂಗಳು ಕಷ್ಟಪಟ್ಟಿದ್ ನಾನು. ನೀನೇನಾದ್ರೂ 9 ತಿಂಗಳು ಕಷ್ಟಪಟ್ಟಿದ್ದು ಅಂತ ಹೇಳಿದಿ ಅಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಮ್ಮ ನಾ ಬಂದೆ. ಬಂದೆ ಮಗ, ಏನ್ ಮಾಡ್ಕೊಳ್ಳಿ ತಿನ್ನಕ್? ಏನು ಬೇಡಮ್ಮ, ನಾ ಬಾಂಡೆ ತಿಕ್ತೀನಿ, ಹೋಗ್ ಕುಂದ್ರು. ನಾ ಎಲ್ಲ ಮಾಡ್ತೀನಿ ಹೋಗ್ನಿ. ನಾ ಮಾಡ್ತೀನಿ ಬಿಡ ಮಗ. ನಾ ಎಲ್ಲ ಕ್ಲೀನ್ ಆಗಿ ಮಾಡ್ತೀನಿ ಹೋಗ್. ಎಲ್ಲ ಕ್ಲೀನ್ ಆಗಿ ತಿಕ್ಬೇಕಾ? ನಾ ಎಲ್ಲ ಮಾಡ್ತೀನಿ ಹೋಗಮ್ಮ. ಶುಕ್ಲಾ ಫ್ಯಾಮಿಲಿ ಬರ್ತೀನಿ ಅಂತಂದ ಮನಿಗೆ. ನಾ ಅದಕ್ಕೇನಂದೆ, ಬೇಡ ಬೇಡ ನಾವು ಬರ್ದಿತ್ತು ಹೊರಗೆ ಅಲ್ಲೇ ಮೀಟ್ ಆಗೋಣ ಅಂತಂದೆ. ಅವನ ಹೆಂಡತಿಗೆ ಆದ್ರೆ ಅವ ಆರಾಮ್ ಕೊಡ್ತಾನ, ನನ್ನ ಹೆಂಡತಿಗೆ ಆರಾಮ್ ಕೊಡ್ಬಾರ್ದನ? ಆರಾಮಾಗಿರ್ನಿ. ರೀ ಮಧ್ಯಾಹ್ನ ಲಂಚ್ ಏನ್ ಮಾಡ್ಲಿ? ಏನ್ ಮಾಡ್ಬೇಡ, ನಾನ್ ಮಾಡ್ತೀನಿ. ನಾ ಎಲ್ಲ ಅಡ್ಗಿ ಮಸ್ತ್ ಮಾಡ್ತೀನಿ. ನಾ ಲಂಚ್ ಮಾಡ್ತೀನಿ, ಇವ ಏನಾರು ಮಾಡ್ತಾನ. ಇದು ಪಾತ್ರೆ ತೊಳಿದು ಅದೆಲ್ಲ ಮಾಡ್ತಾನೆ. ಹೋಗು. ಅಲ್ರಿ ಅದು ನಾನು ಮಾಡ್ತೀನಿ ತಗೋರಿ. ಏನ್ ಬೇಡ, ನಾ ಎಲ್ಲ ಮಸ್ತ್ ರೀ. ಇವತ್ತು ದಾಲ್ ಪಲ್ಯ, ಚಪಾತಿ, ಅನ್ನ ಸಾರು ಮಾಡ್ತೀನಿ. ಬಾಂಡೆ ತಿಕ್ತಾನೆ. ಹೌದಮ್ಮ, ನಾ ಮಾಡ್ತೀನಿ, ಆರಾಮ್ ಕುದ್ರು. ನಾನು ಚಪಾತಿ ಮಾಡ್ತೀನಿ, ನೀ ಕ್ಲೀನಿಂಗ್ ಮಾಡ. ಆಯ್ತಪ್ಪ. ಅಪ್ಪ ಸಿಂಕ್ ಇದು ಆಗತೈತಿ ಲೀಕ್. ಫಸ್ಟ್ ಪ್ಲಂಬರ್ ಕಾಲ್ ಮಾಡಿ. ನಡಿ ನಡಿ ನಡಿ, ಲಗು ನಡಿ. ಪ್ಲಂಬರ್ ಕಾಲ್ ಮಾಡಿ. ನಡಿ ನಡಿ ನಡಿ, ಓಡು. ಸುಬ್ಲಕ್ಷ್ಮಿ ಅರೆ ಎತ್ತರ ಅಕ್ಕ ಬಾಳ ತೆರಿ ನುಸಾಗತ್ತಿವ. ಒಂದ್ ಕಪ್ ಕಾಫಿ ತಗೊಂಡ್ ಬಾ, ನಾ ಒಂದಿಟ ಮಕ್ಕೊಂಡ್ ಬಿಡ್ತೀನಿ. ಚಾ ಕುಡ್ದ ತಗೊಂಡ್ ಬಾರವ ಒಂದಿಟ. ಆಯ್ತ್ರಿ ಅತ್ತಿ, ತಗೋರಿ ಕಾಫಿ. ಯಾರ ಬಂದ್ರೆ ನಾ ಹೊರಗೆ ಹೋಗಿನಿ ಅಂತ ಹೇಳ್ಬಿಡಿ. ಏನ ನಾ ಮಕ್ಕೊಂತೀನಿ ಒಂದಿಟ. ಆಯ್ತ್ರಿ ಅತ್ಯಾರ ಏನ್ವಾ ನೀ ಯಾಕೆ ಬಂದಿ? ಸುಬ್ಲಕ್ಷ್ಮಿಗೆ ಹೇಳಿ ನೋಡಿ, ತೆಲ್ಲಿ ನುಸಾಗತೈತಿ. ಯಾರನ್ನೂ ನನ್ನ ಹತ್ರ ಕಳ್ಸ್ಬೇಡಂತೆ. ಅಲ್ರಿ ನಿಮ್ ಫ್ರೆಂಡ್ ಫೋನ್ ಹಚ್ಚಾಕತ್ತಾಳ್ರಿ, ಪಕ್ಕದ ಮನೆ ಪಂಕಜ ಏನೋ ಮಾತಾಡೋದೈತೆ ಅಂತ. ಆಕೆ ಬಂದ್ಲಂದ್ರೆ ಬಾ ತೆಲಿ ತಿಂತಾ ಹೇಳ್ಬಿಡ, ನಾನು ಮಾರ್ಕೆಟಿಗೆ ಹೋಗಿನಿ ಅಂತ ಹೇಳಿ ಅಷ್ಟ. ಹಲೋ ರೀ ಅಂತಿ, ನಿಮ್ಮ ಮತ್ತೆ ಎಲ್ಲಿದಾಳೆ? ಯವ್ವ ನಾ ಫೋನ್ ಹಚ್ಚಿದ್ರೆ ಎತ್ತಬಳ್ಳಿ. ಅಂಟಿ ಏನಾರ ಅರ್ಜೆಂಟ್ ಇದ್ರಿ ಹೇಳ್ರಿ, ನಾನು ಅವ್ರಿಗೆ ಬಂದ ಮೇಲೆ ಹೇಳ್ತೇನ್ರಿ. ಅಯ್ಯೋ ಶಂಕರವ್ವನ ಮಗಳು ಅದಾಳ ಆಕಿ ಚಪ್ಪಲ್ ಅಂಗಡಿ ಮಾಡ್ತಾನಲ್ಲ, ಅವ್ನ ಜೋಡಿ ಓಡಿಯಾಳಂತ. ನಾ ಹೇಳಿಲ್ಲ ಪಂಕಜ ನಿಂಗ? ಆಕಿ ಚಪ್ಪಲ್ ಹರಿದಿಲ್ಲ ಅಂದ್ರೂ ಚಪ್ಪಲ್ ಅಂಗಡಿಗೆ ಹೋಗಿ ಕುಂದ್ರು ಕಿಸಿ ಮಾಡ್ಕೊತ ಕುದಿರ್ತಿದ್ದೆ. ಹೌದು, ಅವರ ಕಂಪ್ಲೇಂಟ್ ಕೊಟ್ಟನೇನು ಇಲ್ಲ ಅಂತ. ನಿಂದರ್ 2 ನಿಮಿಷ ಅಲ್ಲೇ ಬಂದು ಯಾಕೆ ಗೆಳತಿಯರ್ ನಂಬರ್ ನಿನ್ ಕಡೆ ಇರ್ಬೇಕಲ್ಲ, ಹೇಳ ಓಡಿಯಾಳ ಅಂತೇಳಿ. ಆಯ್ತ್ರಿ. ಅಲ್ರಿ ಅತ್ತಾರ ನಾನು ಕರಿಬೇಕಿಲ್ರಿ, ನೀವ್ ಯಾಕೆ ಬಾಡಬೇಕಾಗತ್ತೀರಿ? ಅಲ್ವಾ ನೀವು ಊಟ ಮಾಡಕತ್ತಿದ್ದೆ, ಅದು ಅದಕ್ಕೇನಕತ್ರಿ? ನನ್ಗೇನು ಅಷ್ಟೊಂದು ಹಟ್ಟಿಸ್ತಿದಿಲ್ರಿ. ನಾಳೆ ತಿಕ್ತೀನಿ ಬರ್ರಿ. ಆಯ್ತು, ನಾಳೆಗೆ ನನ್ನ ಮಗಳು ಬರ್ತಾಳವಾ? ಹೌದಾ, ಬಾ ಚಲೋ ಆತ್ ಬಿಡ್ರಿ. ಹೌದ್ರಿ ಅತ್ತಾರ, ಹಂಗಾದ್ರೆ ಮಕ್ಕಳಿಗೋಸ್ಕರ ಏನಾರ ಚಕ್ಲಿ ಚೋಡ ಅದೆಲ್ಲ ಮಾಡಿರ್ತೀನಿ ತಗೋರಿ ಅತ್ತಾರ. ಅಡ್ಡಾಡ್ಕೋಂತ ರೀ ರೀ ಅಡ್ಗಿ ಮಾಡಿರ್ತೀನಿ, ಊಟ ಮಾಡ್ಬಾರಿ. ಎಲ್ಲ ಜೋರಂಗ್ ಗೊತ್ತಿರ್ಬೇಕಿತ್ತು. ಇಲ್ಲೊಂದಿಟ ಹತ್ರ. ಏನ್ರಿ ಇದು ಕಪಿ ಚೇಷ್ಟೆ? ನಡ್ರಿ ಸೊಸಿ ಮುದ್ದ ಕಾಫಿ ತಗೊಂಡ್ ಬಾವಾ. ತಿರಗತ್ತ ಸರ್ರಿ ಸ್ಟಾರ್ಟ್ ಆತ್ ನೋಡಿ. ಮುದುಕಿದೆ ದಡಲ್ ಅಂತೆ. ಒಂದಿಟ್ಟು ಊಟ ಮಾಡಕ್ಕೂ ಬಿಡಂಗಿಲ್ಲ. ಪಾಂಡೆ ತಿಕ್ಕಾಕ. ಅಲ್ರಿ ಸಂಡೆ ನಾ ಊರ್ಗ್ ಹೋಗ್ತೀನಿ ಅಂತ ಏನಿಲ್ಲ. ನಿಮ್ ಅಕ್ಕ ಬಾವ ಬರಾಕತ್ರ ನಾನೇನ್ ಮಾಡ್ಲಿ? ಒಟ್ಟ ನಾನು ಎಲ್ಲಿ ಹೋಗಾಕ ಬಿಡಕ್ ಹೋಗ್ಬೇಡ್ರಿ ಈಗ ನೀವು. ಮತ್ತ ಅವ್ರಿಗೆ ಸ್ಪೆಷಲ್ ಅಡಿಗೆ ಬೇರೆ ಮಾಡಿಟ್ಟು ಹೋಗ್ಬೇಕು. ನಡ್ರಿ, ನಾನು ನಮ್ಮ ಊರಿಗೆ ಹೋಗಿ ಬರ್ತೀನಿ ಅಂದಿಟ್ಟೆ. ಹೋಗೋ ಮಾರಯ್ಯ, ಎಷ್ಟ್ ಸಲ ಕರಿಬೇಕು ನಿನ್ಗೆ ಊಟಕ್ಕ? 24 ತಾಸು ಅದೇನ್ ಫೋನ್ ಇಟ್ಕೊಂಡು ಕುಂದಿರ್ತಲ್ಲ. ನಡಿ ಊಟಕ್ಕ. ಬಂದ್ಬಿಡ್ತಾನ ಮೈ ಕೈ ಮುಟ್ಟಕ್ಕ. ಕೆಲ್ಸ ಬಗ್ಸಿ ಇಲ್ಲ ತಿನ್ನಡಿ. ನಾನೇನ್ ಕೈಪಲ್ ತಗೊಂಡ್ ಬಂದಿ ತಂದಿಯನ? ಇಂತ ಎಲ್ಲ ಕೇಳ್ಬೇಡ ಬರೀ. ನಡಿ. ನಾ ಕಿಟಕಿ ಹತ್ರ ಕುದಿರ್ತೀನಿ. ಇತ್ತ ನೋಡು. ಅದ್ರಾಗ ನೀ ಆ ಸೈಡ್ ಇಲ್ಲ, ನಾ ಕಿಟಕಿ ಹತ್ರ ಕುದಿರ್ತೀನಿ. ಬಾಯ್ ತಂಗ. ನಾವೀಗ ಸಣ್ಣದಾಗ ಕೇಳ್ತಿದ್ವಿ ಆ ಸಾಂಗ್ ಹಾಕ್ರಿ. ಅದ್ನ ಹಾಕೊಂಡ್ ತಗೋ, ಮಸ್ತ್ ಇರ್ತಾವ ಸಾಂಗ್ ಅವು. ಯಾವ್ದು ಹಾಕೋಣ? ರವಿಚಂದ್ರನ್ ಹಾಕೋಣಲ್ಲ? ಹಾಕ್ ನಿಂಗತ್ತನ ನಾವು ಸಣ್ಣದಾಗ ಬರೇ ರವಿಚಂದ್ರನ್ ಸಾಂಗ್ ಕೇಳ್ತಿದ್ವಿ ಬಾಳ. ನೀ ಇತ್ತ ಬಾ, ನಾಲ್ ಕುದಿರ್ತೀನಿ. ಬರೇ ನಿನ್ನ ಮುಖ ನೋಡ್ಕೊಂತ ಕುಂದ್ರದಾಗಿತ್ನ. ಬಾಯ್ ತಗ. ವಿಂಡೋ ಇಷ್ಟ ಅಲ್ಲ? ಬೆಸ್ಟ್ ಐಡಿಯಾ ನೋಡಿ. ಈ ನಾ ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗಿದ್ದಲ್ಲ, ಅದು ಹೇಳು. ಹೇಳಿ ಮಜಾ ಇರ್ತೈತಿ, ಹೇಳ. ಏನ್ ಬೀಚ್ನಾಗ ಅದು ಮಜಾ ಇತ್ತಲ್ಲ, ಹೇಳಿ. ನೀವು ಇತ್ತ ಬರ್ರಿ. ನನಗೆ ಯಾಕೋ ಕಿಟಕಿ ಹವಾ ಬಾಳ ಬರಾಕತೈತಿ, ನಾನು ನಡ್ಕೊಂಡಿರ್ತೀನಿ. ಕಿಟಕಿ ಹವಾ ಇದನ್ನ ಕ್ಲೋಸ್ ಮಾಡ ಅಷ್ಟ, ವಿಂಡೋ ಕ್ಲೋಸ್ ಮಾಡ. ಇಲ್ಲ, ನಾನು ನಡ್ಕೊಂಡಿರ್ತೀನಿ. ಬಾಯ್, ನಾ ಡೈರೆಕ್ಷನ್ ಹೇಳ್ತೀನಿ. ಇತ್ತ ಬನ್ನಿ ಭಯ್ಯ, ಸೀದಾ ಹೋಗಿ ಲೆಫ್ಟಿಗೆ ಹೋಗು ಬಾ. ನಂದು ಬಾಳ ಬೆನ್ನು ಆಗತೈತಿ. ಹಂಗಾರೆ ಪ್ಲಾನ್ ಕ್ಯಾನ್ಸಲ್ ಮಾಡು ನೀನು. ಟ್ರಾವೆಲ್ ಟೈಮ್ದಾಗ ಆಗುತ್ತೆ ತಗೋ. ಸ್ವಲ್ಪ ಮಲ್ಕೊಂತ ಹಿಂಗ ಅಡ್ಡ ಮಕ್ಕೊಂಡ್ರೆ ಹೋಗುತ್ತೆ ತಗೋ. ಅದು ಇವಾಗ ಹಂಗೆ ಚಲೋ ಐತಿಲ್ಲ? ಚಲೋ ಐತಿ. ನಾವು ಜಾಬ್ ಮಾಡೋರ್ಗೆ ಈ ಜಾಬ್ ಹೆಂಗ್ ಅನ್ಸ್ಬೇಕಂತಂದ್ರ, ನಾವು ಇಷ್ಟಪಟ್ಟು ಜಾಬ್ ಮಾಡಕ್ ಹೋಗ್ಬೇಕು ಅನ್ಸ್ಬೇಕು ನಮ್ಗೆ ಡೈಲಿ. ಅಲ್ಲಿ ಹಂಗಿರ್ಬೇಕು. ಹಂಗ ಮನಿನೂ ಹೆಂಗಿರ್ಬೇಕಂತಂದ್ರ, ನಾವು ಜಾಬ್ ಮುಗಿದ ತಕ್ಷಣ ನಮ್ಗೆ ಏನು ಬೇಡ, ಮನಿ ಹೋದ್ರೆ ಸಾಕಪ್ಪ ಅಂತ ಅನಿಸ್ತಿರ್ಬೇಕು. ಹಂಗಿರ್ಬೇಕು. ಮದ್ವಿ ಆದ್ಮೇಲೆ ಜಾಬು ಅಂತದಲ್ಲ, ನಮ್ ಮನಿನೂ ನಮ್ದಲ್ಲ. ಹಲೋ ಕವಿತಾ, ಮನಿ ಬಿಡಾಕತ್ತೀನಿ. 2 ನಿಮಿಷನಾಗ ಅಲ್ಲೇ ಇರ್ತೀನಿ ನೋಡಿ ಸದ್ಯ. ಅಯ್ಯ, ನಾನ್ ಪರ್ಸ ಬಿಟ್ಟು ಬಂದಿರಲ್ಲ. ನಿಂದ್ರ ಎಲ್ಲಿಗೆ ಹೇಳ್ಕೊಂಡು ಹೊಂಟಿ? ನಿಂದ್ರ ಒಂದಿಟ್ಟು ನಿನ್ನ ಕೇಳಾಕತ್ತೀನಿ, ಹಂಗ ಕರ್ಕೊಂಡು ಹೊಂಟಿಯಲ್ಲ. ಸುಂಬರ್ರಿ. ಹೋಗಿ ಮನೆ 2 ಸಲ ಹೇಳ್ಬೇಕು ನಿನ್ಗೆ ಹೋಗಿ ಅಂತ. ಏನ್ರಿ ನಿಮ್ಮ ಅಕ್ಕ ಬಂದು ಎಷ್ಟು ದಿನ ಆಯ್ತು ಮನೇಲಿ? ನಾ ಕುಂತಲ್ಲೇ ಹಾಕಿ ಸಾಕಾಗೈತಿ ಮಾಡಿ. ಯಾವ ಅಕ್ಕಾಳ್ರಿ ನಿಮ್ಮ ಅಕ್ಕ? ಆಯ್ತು ಕಣೆ, ಹೇಳ್ತೀನಿ ಅಪ್ಪಗೆ. ಅಕ್ಕ, ಅದು ನೀನು ಗಂಡನ ಮನೆಗೆ ಹೋಗ್ಬೇಕಲ್ವಕ್ಕ? ಎಷ್ಟು ದಿನ ಆಯ್ತು ಬಂದು? ಅಲ್ಲ, ನಿನ್ ಮಗಳಿಗೆ ಒಂದಿಟ್ಟು ಬುದ್ಧಿ ಹೇಳ್ಬೇಕಿಲ್ಲ, ತನ್ನ ಗಂಡನ ಮನೆಗೆ ಹೋಗಂತೇಳಿ. ಇಲ್ಲಿ ನೋಡಿದ್ರೆ ಸೊಸಿ ಮತ್ತ ಮಗ ಇಬ್ರು ಜಗಳ ಮಾಡಕತ್ತಾರ. ಹೋಗಂತ ಹೇಳ. ಆಯ್ತು ರೀ. ಕವಿತಾ, ಯಾಕುವ ಇಷ್ಟ ದಿನ ಆಯ್ತು, ಇನ್ನಾದ್ರೂ ಅಳಿಯಂದ್ರೆ ಬರ್ತಾನೆ ಇಲ್ಲ. ಕರ್ಕೊಂಡು ಹೋಗುವ ನಿನ್ ಮನಿಗ್ ನೀನು. ಇಲ್ಲಿದ್ರ ತೊಂದ್ರಿ ಬಾಳ್ವಾ, ಹೋಗುವ. ಇನ್ನೂ ಹೋಗಿಲ್ಲ ನೀನ್ ಮನಿ ಬಿಟ್ಟು? ಅವಾಗ್ಲೇ ಬೈದ್ ಹೋಗಿ ನಿನಗ. ಇನ್ನೂ ನಾಚಿಕೆ ಆಗೋಲ್ದ ನಿನಗ? ಗಂಡನ ಮನಿ ಅಂತಂದ್ರೆ ಬಿಟ್ಟು ಬಿದ್ದೈತೆ ನಿನಗ? ನಡಿ, ಮನಿ ಬಿಟ್ಟು ಹೋಗಿ. ನೀನ್ ತವ್ರ ಮನಿಗೆ ಹೋಗಂತ ಎಷ್ಟೊತ್ತ ನಾ ಹೇಳಿ. ಅಳ್ಕೊಂತ ನಿಂತ್ರಿ ಇಲ್ಲಿ ಯಾರು ಕರ್ಕಂಗಿಲ್ಲ. ಮನಿ ಬಿಟ್ಟು ಹೋಗಿ ಫಸ್ಟ್. ನಿನ್ ತವ್ರ ಮನೆಗೆ ಹೋಗಿ ಕುಂದ್ರಲ್ಲೇ. ಒಂಟಿಯಾಗಿರೋದಕ್ಕೆ ಯಾವಾಗ್ಲೂ ರೆಡಿ ಆಗಿರ್ರಿ. ಒಂಟಿಯಾಗಿರೋದನ್ನ ಕಲೀರಿ.
ಎಲ್ಲ ಟೈಮ್ದಾಗೂ ನಿಮ್ಗೆ ಸಾಥ್ ಕೊಡೋದಕ್ಕೂ ಒಂದು ರಿಲೇಶನ್ಶಿಪ್ ಬೇಕು ಅಥವಾ ನಿಮ್ಮ ಜೋಡಿ ಫ್ರೆಂಡ್ ಬೇಕು ಅಥವಾ ಯಾರೋ ಒಬ್ರು ಬೇಕು ಅಂತ ಅನ್ಕೋಬೇಡಿ. ಇವಾಗಿನ ಜಗತ್ತು ಹೆಂಗೈತೆ ಅಂದ್ರೆ ಯಾವಾಗ ಬೇಕಾದ್ರೆ ನಿಮಗೆ ಯಾವ ರಿಲೇಷನ್ ಆಗಲಿ ಯಾರೇ ಫ್ರೆಂಡ್ ಆಗಲಿ ನಿಮಗೆ ಮೋಸ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಮಾತಂತ್ರ ಸತ್ಯ, ಜೀವನದಾಗ ಎಲ್ಲಾ ಸಮಸ್ಯೆಗಳು ಎಷ್ಟು ದೊಡ್ಡ ಅನಿಸ್ತಾವ ಅಂದ್ರೆ ಅಷ್ಟು ದೊಡ್ಡ ಅನಸಕ್ ಸ್ಟಾರ್ಟ್ ಆಕಾವು. ಒಂದೊಂದು ಚಿಕ್ಕ ಚಿಕ್ಕ ಸಮಸ್ಯೆಗಳು ಕೂಡ ನಮಗೆ ದೊಡ್ಡ ಅನ್ಸಕ್ ಸ್ಟಾರ್ಟ್ ಆಕಾವು. ಆದ್ರೆ ಯಾವಾಗ ನಮಗೆ ಹೆಲ್ತ್ ಅಂದ್ರೆ ಅನಾರೋಗ್ಯದಿಂದ ನಾವು ಬಳಲಕ್ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ಅನಿಸ್ತೈತಿ ನಾವೆಲ್ಲ ಮೊದಲು ಮಾಡಿರೋ ಸಮಸ್ಯೆಗಳೆಲ್ಲ ದೊಡ್ಡ ಅಲ್ಲ. ಇವಾಗ ಏನಿದೆ ಅಲ್ಲ ನಮಗೆ ಅನಾರೋಗ್ಯದ ಸಮಸ್ಯೆ, ಅದೇ ದೊಡ್ಡದು ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಸಮಸ್ಯೆಗಳು ಏನಾಗುತ್ತೆ ಆಗ ಚಿಕ್ಕ ಚಿಕ್ಕ ಸಮಸ್ಯೆಗಳಾಗಿರುತ್ತೆ. ಸೊ ಅವಾಗ ನಾನು ನಿಮಗೆಲ್ಲ ಈಗಿನ ಜನ್ರೇಷನ್ಗೆ ಏನು ಹೇಳಕ್ ಬಯಸ್ತೀನಿ ಅಂತಂದ್ರೆ, ಹೆಲ್ದಿ ಆಗಿರಿ, ವೆಲ್ತ್ ಆಗಿರಿ. ಹೆಲ್ತೇ ನಮಗೆ ವೆಲ್ತ್. ಸೊ ಆರೋಗ್ಯದಿಂದ ಇರಿ, ಯಾವಾಗಲೂ ಖುಷಿಯಾಗಿರಿ. ಸೊ ಯಾವ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳಲ್ವೇ ಅಲ್ಲ ಆ ಹೆಲ್ತನ್ನ ಬಿಟ್ಟು. ಯಾರದು ಬಂದಿ ಏನಿದು ಎಷ್ಟು ಲಗುನ ಬಂದಲ್ಲ ಮಾರ್ಕೆಟಿಂದ? ಏನ ಇಟ್ಟಿಯಲ್ಲ ಅಲ್ಲೆಲ್ಲ ಅಷ್ಟಕೊಂಡ. ಅಲ್ಲ ಎಲ್ಲಿ ಹೋಗಿದ್ದಿ? ಯಾ ಅಂಗಡಿ ಲೂಟಿ ಮಾಡಿದಿ? ಲೂಟಿ ಮಾಡಿಲ್ಲ, ಶಾಪಿಂಗ್ ಮಾಡ್ಕೊಂಡ್ ಬಂದಿನಿ. ಏನೇನು ಮಸ್ತ್ ಮಸ್ತ್ ತಂದಿನಿ ನೋಡಿ. ಏನ ಅಲ್ಲ ನಿನ್ ಕಡೆ ರೊಕ್ಕನ ಇರಂಗಿಲ್ಲ, ಎಲ್ಲಿಂದ ಶಾಪಿಂಗ್ ಮಾಡಿದಿ? ಬೆಳಗ್ಗೆ ನನಗೆ ಕ್ರೆಡಿಟ್ ಕಾರ್ಡ್ ಸಿಕ್ತ್ರಿ. ಹಂಗಾರ ನನಗೂ ಕೊಡಲ್ಲ, ನಾನು ಮಾಡ್ತೀನಿ ಶಾಪಿಂಗ್. ಸಿಕ್ಕೈತೆ ಅಂದ್ರ ನಾನು ಒಂದೆರಡು ಶರ್ಟ್ ತಗೊಂತೀನಿ. ಒಂದೆರಡು ಯಾಕ್ರಿ? ಫುಲ್ ತಗೋರಿ, ಫುಲ್ ದುಡ್ಡದ ಬೇಕಾದ್ರೆ ಕೊಡ್ತೀನಿ. ಬಹಳಷ್ಟು ತಗೋರಿ, ಭಾಳ ರೊಕ್ಕ ಐತಿ ಇದ್ರಾಗ, ತಗೋರಿ. ಇಂದ್ರ ಈ ಕ್ರೆಡಿಟ್ ಕಾರ್ಡ್ ನಿನ್ಗೆ ಎಲ್ಲಿ ಸಿಕ್ತು? ಎಲ್ಲೋ ನೋಡ್ದಂಗ ಅನ್ಸಕತ್ತೈತಿ ಇದನ್ನ. ಎಲ್ಲಿ ಸಿಕ್ತು ಹೇಳಿದೆ? ಇವತ್ತ ಗಾದಿ ಕೆಳಗೆ ಸಿಕ್ತಿರಿ ಅದ. ಓ ಹಾ, ಖತಮ್ ನಾ ಮೈ ಮಣಿ. ಅತ್ತೆ ತಗೋರಿ, ನಿಮ್ಗೋಸ್ಕರ ಚಾ ಮಾಡೀನಿ. ಇದು ಚಾ ಚಲೋ ಇಲ್ಲ, ಸಕ್ರಿ ಹಾಕಿಲ್ಲ ಅಂತ ನಾನು ಹೋಗುದು ವಾಪಸ್ ಕಳಿಸ್ರಿ ಆಯ್ತಾ? ಅತ್ತೆ ರೀ, ನಾ ಮಾರ್ಕೆಟಿಗೆ ಹೋಗಿ ಎಲ್ಲಾ ಫ್ರೂಟ್ಸ್ ವೆಜಿಟೇಬಲ್ ತಂದಿನಿ. ಅದ್ರಾಗ ಚಲೋ ಇರೋದು ಸೈಡ್ಗೆ ಇಟ್ಟು ಒಂದೇ ಒಂದು ಕೆಟ್ಟಿದ್ದು ತಗೊಂಡು ನನಗೆ ಮೇಲೆ ಬೈರಿ. ಏನ ಅತ್ತೆ ರೀ, ಎಲ್ಲ ಅಡಿಗೆ ಮಾಡಿಟ್ಟಿನಿ, ನೀವು ನೋಡ್ರಿ, ಒಮ್ಮೆ ಟೇಸ್ಟ್ ಮಾಡ್ರಿ. ಎಲ್ಲ ನಾವು ಉಪ್ಪು ಖಾರ ಕರೆಕ್ಟ್ ಐತಿಲ್ಲ ನೋಡ್ರಿ. ಮೊದ್ಲು ನೀವು ಹೆಂಗೆ ಉಪ್ಪು ಖಾರ ಕರೆಕ್ಟ್ ಇಲ್ಲ ಅಂತ ಎಲ್ಲಾನು ಬೈತಿದ್ರಲ್ಲ, ಹಂಗೆ ಬೈರಿ. ಅತ್ತೆ ರೀ, ಈ ಸಲ ನಮ್ಮ ಅವ್ವನು ಒಂದು ಸೀರೆ ಕೊಟ್ಟು ಕಳ್ಸಾಳ, ಹುಡುಗರಿಗೆಲ್ಲ ಇದು ಅಡಿಗೆ ಸಾಮಾನೆಲ್ಲ ಕೊಟ್ಟು ಕಳ್ಸಾಳ. ನೋಡು ಸೀರೆ ಏನು ಚೀಪ್ ಅಂತ ಕೊಟ್ಟು ಕಳ್ಸಾರ ಅಂತ ಬೈರಿ. ಆಮೇಲೆ ಹುಡುಗರಿಗೆ ಏನು ಗಾಡಿ ಏನು ಇಂಥವೆಲ್ಲ ಕೊಡ್ತಾರನ? ಹುಡುಗ ಯಾವತ್ತಿದ್ರು ಗಾಡಿ ಆಡ್ತಾನ, ಟೆಡಿ ಬೇರ್ ಕೊಟ್ಟು ಕಳ್ಸಾರಲ್ಲ ಅಂತ ಬೈರಿ. ಏನ ಅತ್ತೆ ರೀ, ನಾ 2 ನಿಮಿಷ ನಮ್ಮ ಅವ್ವನ ಗಡಿ ಮಾತಾಡಿದೆ. ಆದ್ರೆ ನೀವು ಅದನ್ನೇನನ್ರಿ ಇಡೀ ದಿನ ಬರೀ ಫೋನ್ನಾಗ ಇರ್ತಾ ಅಂತ ನನ್ನ ಗಂಡಗೆ ಬಂದ ತಕ್ಷಣ ಹೇಳ್ರಿ. ಒಮ್ಮೊಮ್ಮೆ ನನ್ನ ಗಂಡ ನನ್ನ ಜೋಡಿ ಮಾಡೋದ್ ನೋಡಿದ್ರೆ ಬ್ಯಾರದಾರ್ಗೆ ಏನಾದ್ರು ಸಿಕ್ಕಾಕನ, ಬ್ಯಾರದಕ್ಕೆ ಏನಾದ್ರು ಸಿಕ್ಕಾಣ ಅಂತ ಅನಿಸ್ತಿರ್ತೈತಿ. ಆದ್ರೆ ಒಮ್ಮೆ ಯೋಚನೆ ಮಾಡಿದ್ರೆ ಅವ್ರು ಇಟ್ಟು ವಸ್ತುಗಳು ಅವ್ರಿಗೆ ಯಾವತ್ತೂ ಸಿಗದೇ ಇಲ್ಲ. ಹಂಗ್ ನೋಡಿದ್ರೆ ಅವ್ರಿಗೆ ಏನ್ ಸಿಗುತ್ತದ ಬಿಡ ಅಲ್ಲ? ಯಾರದು ಬಂದಿ ಏನಿದು ಎಷ್ಟು ಲಗುನ ಬಂದಲ್ಲ ಮಾರ್ಕೆಟಿಂದ? ಏನ ಇಟ್ಟಿಯಲ್ಲ ಅಲ್ಲೆಲ್ಲ ಅಷ್ಟಕೊಂಡ. ಅಲ್ಲ ಎಲ್ಲಿ ಹೋಗಿದ್ದಿ? ಯಾ ಅಂಗಡಿ ಲೂಟಿ ಮಾಡಿದಿ? ಲೂಟಿ ಮಾಡಿಲ್ಲ, ಶಾಪಿಂಗ್ ಮಾಡ್ಕೊಂಡ್ ಬಂದಿನಿ. ಏನೇನು ಮಸ್ತ್ ಮಸ್ತ್ ತಂದಿನಿ ನೋಡಿ. ಏನ ಅಲ್ಲ ನಿನ್ ಕಡೆ ರೊಕ್ಕನ ಇರಂಗಿಲ್ಲ, ಎಲ್ಲಿಂದ ಶಾಪಿಂಗ್ ಮಾಡಿದಿ? ಬೆಳಗ್ಗೆ ನನಗೆ ಕ್ರೆಡಿಟ್ ಕಾರ್ಡ್ ಸಿಕ್ತ್ರಿ. ಹಂಗಾರ ನನಗೂ ಕೊಡಲ್ಲ, ನಾನು ಮಾಡ್ತೀನಿ ಶಾಪಿಂಗ್. ಸಿಕ್ಕೈತೆ ಅಂದ್ರ ನಾನು ಒಂದೆರಡು ಶರ್ಟ್ ತಗೊಂತೀನಿ. ಒಂದೆರಡು ಯಾಕ್ರಿ? ಫುಲ್ ತಗೋರಿ, ಫುಲ್ ದುಡ್ಡದ ಬೇಕಾದ್ರೆ ಕೊಡ್ತೀನಿ. ಬಹಳಷ್ಟು ತಗೋರಿ, ಭಾಳ ರೊಕ್ಕ ಐತಿ ಇದ್ರಾಗ, ತಗೋರಿ. ಇಂದ್ರ ಈ ಕ್ರೆಡಿಟ್ ಕಾರ್ಡ್ ನಿನ್ಗೆ ಎಲ್ಲಿ ಸಿಕ್ತು? ಎಲ್ಲೋ ನೋಡ್ದಂಗ ಅನ್ಸಕತ್ತೈತಿ ಇದನ್ನ. ಎಲ್ಲಿ ಸಿಕ್ತು ಹೇಳಿದೆ? ಇವತ್ತ ಗಾದಿ ಕೆಳಗೆ ಸಿಕ್ತಿರಿ ಅದ. ಓ ಹಾ, ಖತಮ್ ನಾ ಮೈ ಮಣಿ. ಏ ಸುಬ್ಲಕ್ಷ್ಮಿ, ಏನ್ರಿ? ನೀನ್ ಕೇಳಿದಲ್ಲ 2,000 5,000 ಕಳಿಸಿದೀನಿ ಆಯ್ತಾ? ಹೌದಾ, ಬಂದಿರ್ಬೇಕು ಬಿಡು. ನಿನ್ ಕರಿಲ್ಲ 2,000 ಯಾವಾಗ ಕಳಿಸ್ತೀರಾ ಮತ್ತೆ? ನಾನು ಕೇಳಿದ್ದು. ಅಯ್ಯೋ ಇವನ್ ಕಟ್ಕೊಂಡು ಇತ್ತಕ್ ಸಾಯಕ್ಕಾಗ್ದೆ ಬದುಕದೆ ಆಗ್ಲೇ ಅಪ್ಪ. ಸಾರಿ ಕಣೆ ಚಿನ್ನಿ, ನಾನು ಇನ್ಬಿಟ್ಟು ಬೇರೆದಕ್ಕಿಂತ ಲವ್ ಮಾಡಾಕ್ತೀನಿ. ಸರಿ, ಅಕ್ಕಿಗೆ ಪ್ರೀತಿ ಮಾಡು, ಅಕ್ಕಿಗೆ ಮದುವೆ ಆಗು, ಆಕಿನ ಕರ್ಕೊಂಡೋಗಿ ಫಾರಿನ್ ಎಲ್ಲ ತಿರುಗಾಡ್ಕೊಂಡ್ ಬಾ. ಆಕಿನ ಜೋಡಿನ ಮಕ್ಕಳನ್ನ ಹಡಿ. ಬೇಕಾದ್ರ ನಿನ್ ಮಕ್ಕಳಿಗೆ ಅತ್ತಿ ಅತ್ತಿ ಅಂತ ಕರಿ. ನೀ ಮಾತ್ರ ನಂಬರ್ ಚೆಕ್ ಮಾಡಿ ಹಚ್ಚೋ ಅಣ್ಣ, ರಾಂಗ್ ನಂಬರ್ ಬಂದೈತಿದೆ. ಸಾರಿ ರೀ ಅಕ್ಕರ. ಎಸ್ ಬಾಯ್ ನನ್ನ ಹಾಟ, ನೋಡೋದೆಲ್ಲ ಬಿಡೋದಿಲ್ಲ, ಒಟ್ಟು ಫೋನ್ ಹಚ್ಚಿ ಬಿಡೋದು. ಬೆಳಗ್ಗೆ ತಲೆ ಕೆಡಿಸ್ಕೊಂತ ಅಲ್ಲ. ನನ್ನ ಗಂಡ ಅಂತೂ ಬಡ್ಡೆಗಂತೂ ಏನು ಕೊಡ್ಸೋದಿಲ್ಲ. ಈ ಸಲ ಹೋಗಿ ಐಬ್ರೋಗೂ ಎಲ್ಲ ಮಾಡಿಸ್ಕೊಂಡು ಬಂದ್ರಾತು. ಐಬ್ರೋ ದುಡ್ಡು ಎಲ್ಲ ಜಾಸ್ತಿ ಹೇಳಿ ರೊಕ್ಕ ಹಾಕಿಸ್ಕೋಬೇಕಾ. ಲಾಸ್ಟ್ ಟೈಮ್ ಐಬ್ರೋ ಮಾಡಂದ್ರೆ ತೆಳ್ಳಗ ಮಾಡಿಟ್ಟಿದ್ರು. ಈ ಸಲ ಹೇಳ್ಬೇಕು ಸ್ವಲ್ಪ ದಪ್ಪಾಗಿ ಮಾಡಂತ ಹೇಳಿ. ಮೇಡಮ್ ಮೆನಿಕ್ಯೂರ್ ಮಾಡ್ಕೊಂತೀರಾ? ತುಂಬಾ ಟ್ಯಾನ್ ಆಗಿದೆ ನಿಮ್ ಕೊಳ್ಳಲೇ ಅಲ್ಲ, ಸ್ವಲ್ಪ ಮಾಡ್ಕೊಂತೀರಾ? ಬೇಡ ಕಣಮ್ಮ, ನನ್ಗೇನು ಇವಾಗ ಟೈಮ್ ಇಲ್ಲ. ಇವಾಗ ಎಷ್ಟು ಟೈಮ್ ಇದೆ ಅಷ್ಟರಲ್ಲೇ ಮಾಡಿ ಕಳ್ಸಮ್ಮ, ನೆಕ್ಸ್ಟ್ ಟೈಮ್ ಬರ್ತೀನಿ. ಮೇಡಮ್ ನಿಮ್ಮ ಕೂಲೆಲ್ಲ ಡ್ರೈ ಆಗಿದೆ, ಸ್ವಲ್ಪ ಶಾಂಪೂ ಅದು ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಇದನ್ನ ಮಾಡಿ ಕಟ್ ಮಾಡ್ತೀನಿ ಬನ್ನಿ. ನನ್ನ ಕೂಲು ಡ್ರೈಯಾ? ಬೇಡ ಇವಾಗ ಏನು ಬೇಡ, ನೆಕ್ಸ್ಟ್ ಟೈಮ್ ಬರ್ತೀನಿ. ಈ ಪಾರ್ಲರಿಗೆಲ್ಲ ಬಂದ್ರೆ ಇರೋ ಇಂಪೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲ ಬಂದ್ಬಿಡುತ್ತೆ. ಪೆಡಿಕ್ಯೂರ್ ಎಷ್ಟು? 1000 ರೂಪಾಯಿ. ಹಾಗಾದ್ರೆ ನನ್ನ ಗಂಡಿಗೆ 2000 ಅಂತ ಹೇಳ್ಬೇಕು. ನಮ್ಮ ಸ್ಕಿನ್ ಸ್ವಲ್ಪ ಡ್ರೈ ಇದೆ, ಫೇಸ್ ಪ್ಯಾಕ್ ಹಾಕಿ ಫೇಸ್ ಗೋಲ್ಡನ್ ಪ್ಯಾಕ್ ಹಾಕ್ಲಾ? ಇಲ್ಲ ಹಂಗೇನಿಲ್ಲ, ಇವಾಗ ಬೇಸಿಗೆ ಬಂತಲ್ವಾ, ನೀರು ಜಾಸ್ತಿ ಕುಡಿದಿಲ್ಲ, ಹಂಗಾಗಿ ಡ್ರೈ ಆಗಿದೆ. ಏನಿಲ್ಲ, ಜಸ್ಟ್ ಕ್ಲೀನಪ್ ಮಾಡ್ಬಿಡಿ. ಕ್ಲೀನಪ್ ಎಷ್ಟು? 1500 ಹಾಗಾದ್ರೆ ನನ್ನ ಗಂಡಿಗೆ 3000 ಅಂತ ಹೇಳ್ಬೇಕು. ಮೇಡಮ್ ಡಾರ್ಕ್ ಸರ್ಕಲ್ ಬೇರೆ ಆಗಿದೆ, ಅದನ್ನೊಂದಿಟ್ಟು ಇದನ್ನ ಮಾಡ್ಲಾ?
ಏ ಬೇಡ ಕಣಮ್ಮ, ಅದು ನಾನು ಚಸ್ಮಾ ಹಾಕ್ತೀನಲ್ವಾ, ಹಾಗಾಗಿ ನಿದ್ದೆ ಬೇರೆ ಚೆನ್ನಾಗಿಲ್ಲ, ಅದಕ್ಕೆ ಹಂಗಾಗಿದೆ ಅಷ್ಟೇ. ಮನೆಯವ್ರ ಕಡೆ ಎಲ್ಲ ಬೈಸ್ಕೊಳ್ಳೋದಲ್ಲದೆ ಈ ಪಾರ್ಲರ್ ಕಡೆ ಬಂದು ದುಡ್ಡು ಕೊಟ್ಟು ಇವ್ನ ಕಡೆ ಬೈಸ್ಕೋಬೇಕು ಇವ್ರಿಗೆ. ಕೂದಲು ಹಂಗಿದೆ, ಸ್ಕಿನ್ ಹಿಂಗಿದೆ ಅಂತ ಅವಮಾನ ಮಾಡಿಸ್ಕೋಬೇಕು ಇವತ್ತರ ಕಡೆ. ಮೇಡಮ್ ಕಲರಿಂಗ್ ಮಾಡಿಸ್ಕೊಂತೀರಾ? ಇಲ್ಲ ಇಲ್ಲ ಬೇಡ, ನಾವು ಮೆಹಂದಿ ಹಾಕೊಂತೀನಿ, ಏನ್ ಕಲರಿಂಗ್ ಏನ್ ಬೇಡ. ಹೌದು ಕಲರಿಂಗ್ ಎಷ್ಟು ಮೇಡಮ್? ಏನಿಲ್ಲ 550 ಅಷ್ಟೇ. ಹೌದಾ, ಬೇಡ ಬಿಡಿ ಬೇಡ ಬಿಡಿ. ನನ್ನ ಗಂಡಂಗೆ ಕಲರಿಂಗ್ ಮಾಡಿದೆ ಅಂತ ಮೆಹಂದಿ ಹಾಕೊಂಡು 1000 ಹೇಳಿ. ಪಾರ್ಲರ್ದವ್ರೆಲ್ಲ ನಮ್ಗೆ ಒಳ್ಳೇದಕ್ಕೆ ಹೇಳಿದ್ರು, ನಮ್ಗೆ ಹೇಳೋ ರೀತಿ ಏನಿದೆಯಲ್ಲ ಅವಮಾನ ಮಾಡಿದಂಗಾಗುತ್ತೆ. ನಿಂದ್ರು ನನ್ನ ಗಂಡಗೆ ಫೋನ್ ಹಚ್ಚಿ ಹೇಳ್ಬೇಕು. ಹಲೋ ರೀ, ಒಂದು 20,000 ಹಾಕ್ರಿ ಅಕೌಂಟಿಗೆ, ನನ್ನ ಕಡೆ ಎಲ್ಲ ದುಡ್ಡು ಖಾಲಿ ಆಗಿದೆ. ಅಷ್ಟೊಂದು ಬಿಲ್ ಆಗಿದೆ, ಯಾಕಂದ್ರೆ ಎಲ್ಲ ಟ್ಯಾನಿಂಗು ಡಿಟ್ಯಾನಿಂಗು ಎಲ್ಲ ರೇಟ್ ಜಾಸ್ತಿ ಆಗಿದೆ ರೀ. GST ಅದೆಲ್ಲ ಹಾಕಿ ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹೌದೌದು, ಈಗ ಈಗ ಪಟ್ನ ಹಾಕಿ ನನ್ನ ಕಡೆ ಪೇ ಮಾಡಕ್ಕಿಲ್ಲ, ನಾ ಎಲ್ಲ ಮಾಡಿಸ್ಕೊಂಡು ಸುಮ್ ಕುಂತಿದ್ದೀನಿ. ಇವಾಗ ಪೇ ಮಾಡೋದಂದೇ ಬಾಕಿ. ಬೇಗ ಹಾಕಿ, ಇವಾಗ ಕಳಿಸ್ಬಿಡಿ ಬೇಗ. ಇವಾಗ ಹಾಕ್ತಿರೋ ಏನಿಲ್ವೋ? ಅಬ್ಬಾ, ಪಾರ್ಲರ್ ಎಲ್ಲಾನು ಆಯ್ತು, ಮತ್ತೆ ರೊಕ್ಕನೂ ಬಂತು ಎಕ್ಸ್ಟ್ರಾ. ಹಾ ಹೇಳೆ, ಯಾಕೆ ಮತ್ತೆ ಜಗಳ ಮಾಡ್ತಿದ್ದೀರಂತಲ್ಲ, ಯಾಕೆ? ಏನ್ ಮಾಡೋದೆ, ನೀನ್ ಪಾಡಿಗೆ ನೀನಿರು, ನನ್ ಪಾಡಿಗೆ ನಾ ಇರ್ತೀನಿ ಅಂತಾನೆ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅಲ್ಲ ನೀನಾದ್ರೂ ಮಾತಾಡ್ಸ್ಬೇಕು ತಾನೆ. ನಾನೇನು ಮಾತಾಡ್ಸಲ್ಲ, ಹೋಗೆ ನೀನೇ ಬೇಕಾದ್ರೂ ಹೋಗಿ ಮಾತಾಡ್ಸು ನಿಮ್ ಬಾವನ್ನ. ಅಲ್ಲ ನಾನೇನಾದ್ರೂ ಅವ್ರಿಗೆ ಕಾಲ್ ಮಾಡಿದ್ರೆ, ಹಾ ಹೌದು ಮೀಟಿಂಗ್ ಅಲ್ಲಿ ಇದೀನಿ, ಹಾ ಆಮೇಲೆ ಕಾಲ್ ಮಾಡ್ತೀನಿ. ಅಲ್ಲ ಕಣೆ, ನನ್ಗೇನ್ ಕೆಲಸ ಇಲ್ವಾ ಇವ್ರಿಗೆ ಫೋನ್ ಮಾಡಿ ನಾನಾಗೆ ಹಿಂಗೆಲ್ಲ ಅನಿಸ್ಕೊಳ್ಳೋದಕ್ಕೆ? ಅದೇ ಅವ್ರ ಕೊಲೀಗ್ಸ್ ಏನಾದ್ರೂ ಫೋನ್ ಮಾಡಿಬಿಟ್ರೆ, ಹಾಪಾ ಹೂಪಾ ಅಂತ ಎಷ್ಟು ನೈಸ್ ಆಗಿ ಮಾತಾಡ್ತಾರೆ ಗೊತ್ತಾ ನಿಂಗೆ? ಅಲ್ಲ ಕಣೆ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ತರ ಮಾಡ್ತಾನೆ. ಅಲ್ಲ ಕಣೆ, ಮನೆಗೆ ಹೊರಗೆ ಹೋಗೋಣ ಬನ್ನಿ ಅಂತ ಕೇಳಿದ್ರೆ, ನಂಗೆ ಟೈಮ್ ಇಲ್ಲ, ನಂಗೆ 24 ತಾಸು ಗಂಟೆ ನೀನ್ ಹೊರಗೆ ಕರ್ಕೊಂಡು ಹೋಗೋದೇ ಕೆಲ್ಸನಾ ಅಂತ ಬೈತಾರೆ ಕಣೆ. ಅದೇ ಅವ್ರ ಕೊಲೀಗ್ಸ್ ಏನಾದ್ರೂ ಕರೆದ್ ಬಿಟ್ರೆ ರಾತ್ರಿ 1 ಗಂಟೆ ಅಥವಾ 3 ಗಂಟೆ ಆದ್ರೂ ಎದ್ದು ಹೋಗ್ತಾರೆ. ಅಲ್ಲ ಜಿಮ್ ಅಲ್ಲಿ ಹೋದ್ರೆ ಆ ಜಿಮ್ ಟ್ರೈನರ್ ನನ್ಗೆ, ಮೇಡಮ್ ನೀವ್ ಎಷ್ಟ್ ಚೆನ್ನಾಗಿದ್ದೀರಾ, ಟೀಕ್ ಬರ್ತೀರಾ ಅಂತ ಕೇಳ್ತಾರೆ. ಅಲ್ಲ ಆಫೀಸಲ್ಲಿ ಬಾಸ್ ಕೂಡ ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ಕಣೆ ನನ್ ಜೊತೆ. ಅಲ್ಲ ಕಣೆ, ಇವ್ರಿಬ್ರು ಹಾಳಾಗಿ ಹೋಗ್ಲಿ, ನಾನು ಇಲ್ಲೇ ನಮ್ಮ ಪಕ್ಕದ ಮನೆ ಹುಡುಗ ಸೆಕೆಂಡ್ PUC ಇವಾಗ, ಅವ ಕೂಡ ಆಂಟಿ ಎಷ್ಟು ಚೆನ್ನಾಗಿದ್ದೀರಾ ನೀವು ಅಂತ ಎಷ್ಟು ಕಾಂಪ್ಲಿಮೆಂಟ್ ಕೊಡ್ತಾನೆ. ಹೆಂಗ ನನಗೇನಾದ್ರೂ ವಯಸ್ಸಾಗಿದ್ರೆ ನಿಮ್ನೇ ಮದುವೆ ಆಗ್ತೀನಿ ಅಂತಾನೆ. ಅಲ್ಲ ಕಣೆ, ಇಷ್ಟು ಚೆನ್ನಾಗಿರೋಳನ್ನ ಬಿಟ್ಟು ಹುಡುಗ ಆಗಿ ನನ್ನ ಗಂಡ ನನ್ನ ಹಿಂದೆ ಬರೋದ್ ಬಿಟ್ಟು ನಾನು ಅವ್ರ ಹಿಂದೆ ಹೋಗೋ ತರ ಮಾಡ್ತಿದ್ದಾರೆ. ನಾನು ಯಾಕೆ ಹೋಗ್ಲಿ ಅವ್ರ ಹಿಂದೆ? ನನ್ನ ಹಿಂದೆ ಬರೋರೇ ಸಾಕಷ್ಟು ಜನ ಇದ್ದಾರೆ. ಅಲ್ಲ ಯಾರಾದ್ರೂ ನನ್ನ ಫ್ರೆಂಡ್ಸ್ ನಾ ಕೇಳಿದ್ರೆ ಸಾಕು, ನನ್ನ ಹಿಂದೆ ಬರೋದಕ್ಕೆ ರೆಡಿ ಇರ್ತಾರೆ. ಅಲ್ಲ ನಾನು ಯಾಕೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಅಲ್ಲ ನನ್ನ ಹಿಂದೆ ಹುಡುಗರು ಬರೋದಕ್ಕೆ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ, ನನಗೆ ಎಷ್ಟು ಗಾಂಚಲಿ ಇರಬೇಡ? ನಿಮ್ಮ ಮಾವ ಒಂದೀಟಾದ್ರೂ ನನ್ನ ಮರ್ಯಾದೆಯಿಂದ ನೋಡ್ಕೊಂತಿದ್ದಾನ? ಲೇ, ನಾನೇನು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೋಬೇಕಂತ ಏನು ಇಟ್ಕೊಂಡಿಲ್ಲ, ಇಟ್ಕೊಳ್ಳೋದು ಇಲ್ಲ. ಹುಡುಗಿಯರು ಇಟ್ಕೊಳ್ಳೋಕ್ಕೂ ಮನಸ್ಸು ಬರಲ್ಲ. ಮನೇಲಿರೋ ಗಂಡನ್ನ ಚಂದಂಗ್ ಪ್ರೀತಿಯಿಂದ ನೋಡ್ಕೊಂಡ್ರೆ, ನೀನ್ ಪಾಡಿಗೆ ನೀನಿರು ಅಂತೇಳಿ ಎಲ್ಲ ಮಾಡ್ಕೊಂಡು ಹೋಗ್ತಾರಲ್ಲ, ಹಂಗಾಗಿ ಹಿಂಗಾಕ. ಬರೀ ಅಡ್ಗೆ ಮಾಡ್ತೀನಿ, ಮನಿ ನೋಡ್ಕೊಂತೀನಿ ಅಂತ ಯಾವಾಗ ದಿಮಾಕಿಲೆ ಮಾತಾಡ್ತಿಲ್ಲ. ನಾ ತರೋ ರೇಷನ್ಲಿಂದನ, ಮತ್ತೆ ನಾ ಕೊಡೋ ದುಡ್ಡಿಂದನ, ಆಮೇಲೆ ನಾ ತರೋ ತರಕಾರಿಯಿಂದನ ಎಲ್ಲಾ ಬರಾಕತ್ತಿದ್ದ. ನೀ ಏನ್ ಮಾಡಿ ಹಾಕುದು? ಎಲ್ಲಾ ತಂದ್ ಹಾಕ್ತೀನಿ, ಮಾಡಿ ಹಾಕ್ತಿ. ಎಲ್ ಸಾಯಕತ್ತಿ? ತಗೊಂಡ್ ಬಾ, ಊಟಕ್ಕ ಹೊಟ್ಟೆ ಹಸ್ತೈತಿ. ನಾನು ಆಫೀಸಿಗೆ ಲೇಟ್ ಆಗುತ್ತೆ, ಲಘು ತಗೊಂಡ್ ಬಾ. ಬಂದಿಂದರ್ರಿ. ಏನ್ ಬಿಸಿಲೈತಿ ಇವತ್ತು, ಏನ್ ಬಿಸಿಲೈತಿ ಅಪ್ಪ, ಶೆಕಿ. ಏನಿದು ಎಲ್ಲ ಕೈಪಲ್ಯ ಹಂಗ ಇಟ್ಕೊಂಡು ತಕೊಂಡ್ ಬಂದಿಟ್ಟಿಯಲ್ಲ? ಅಲ್ರಿ, ನಿಮ್ ರೊಕ್ಕದಲ್ಲಿ ತಂದಿರಲ್ಲ, ಅದ ಕೈಪಲ್ಯ, ಅದ ಗೋಡಂಬಿ, ಅದ ದ್ರಾಕ್ಷಿ, ಆಮೇಲೆ ಅದ ಟಮಾಟಿ, ಅದ ಎಲ್ಲ ನೋಡ್ರಿ, ಅವನ ಇಟ್ಟಿನಿ. ನಿಮ್ಮ ರೊಕ್ಕದ್ಲಿ ತಂದಿರಿಲ್ಲ ಪಾಪ, ಅದಕ್ಕ ಇಟ್ಟಿನ್ರಿ. ತಿನ್ರಿ, ಇದನ್ನ ತಿನ್ರಿ ಪಾಪ, ಬಾಳ ಕಷ್ಟಪಟ್ಟು ತಂದು ಕೊಟ್ರಿ ರೊಕ್ಕದ್ಲಿ. ಅಲ್ಲ ಇದನ್ ಕುದಿಸ್ ಪಲ್ಯ ಮಾಡ್ಕೊಡು ಅನ್ಕೋತ. ಅಪ್ಪ ನನ್ನಂಗ್ ಮಾಡಕ್ ಹೋಗ್ಬೇಕು ನೋಡ್ರಿ, ಇಲ್ಲ ಅಂದ್ರೆ ಹಿಂಗ ಎಲ್ಲ ಹಸಿದ ತಿನ್ನಕಾಗತ್ತ. ನಮಗಂದ್ರು ಅಡ್ಗೆ ಮಾಡಕ್ಕೂ ಬರಲ್ಲ. ಬಾರ, ತಪ್ಪಾಯ್ತು, ಮಾಡ್ಕೊಡ್ಬಾ. ನೋಡ್ರಿ, ತಪ್ಪು ಒಪ್ಪಿನ ಪ್ರಶ್ನೆ ಬಂದಿಲ್ಲ. ನೀವು ಹೊರಗೆ ದುಡಿತೀರಿ, ನಮ್ಮ ಮನ್ಯಾಗ ದುಡಿತೀನಿ ಅಷ್ಟ ರೀ. ನಾ ನಿಮ್ ಪರ್ಸಿಂದ 2,000 ರೂಪಾಯಿ ತಗೊಂಡೇನ್ರಿ. ಹಾ ಓಕೆ. ರಾಹುಲ್, ನಾನು ನಿಂಗೊಂದು ಮಾತು ಕೇಳಿ. ಹಾ ಕೇಳು. ಅಲ್ಲೋ, ನೀನ್ ಹೆಂಡ್ತಿ ನಿನ್ ಪರ್ಸಿಂದ ರೊಕ್ಕ ತಗೊಂಡ ಅಂದ್ರೆ ನೀ ಏನು ಅನ್ಲೇ ಇಲ್ಲಲ್ಲ, ಸುಮ್ಮನೆ ಬಂದಿ. ಅದ್ರಾಗ ಅನ್ನೋದೇನಿತ್ತು? ಅವತ್ತಿನ ಸಲಗೆ ನಾ ದುಡಿಯಾಕತ್ತೀನಿ. ನಾ ದುಡಿಯೋದ್ರಾಗ ಆಕಿಗೂ ಹಾಕೈತಲ್ಲ, ಆಕಿ ತಗೊಂಡ್ರೆ ಏನಾಯ್ತು? ಬಟ್ ಪರ್ಸನಾಗ ಮುಟ್ಕೊಂಡು ತಗೊಳದ್ರಾಗ ಏನಿತ್ತು? ನಾನು ಹೆಂಡ್ತಿ ಒಂದು ದಿನ ನನ್ನ ಪರ್ಮಿಷನ್ ಇಲ್ಲಾರ್ದ ನಂದು ಯಾವತ್ತೂ ಪರ್ಸ್ ಮುಟ್ಟಂಗಿಲ್ಲ, ಗೊತ್ತಾ ನಿಂಗ? ಆಕಿ ಕೇಳಂಗಿಲ್ಲ. ಯಾಕೆ ಹೇಳು? ಆಕಿ ನಿನ್ಗೆ ಅನ್ಸ್ತಾಳ? ಹೌದು, ಅಂಜಲೇಬೇಕಲ್ಲ. ಯಾಕೆ ಅಂಜ್ಬೇಕು ಹೇಳು? ಅಲ್ಲ ಅಂಜಿಸಿ ಏನ್ ಸಾಧನೆ ಮಾಡಾವತಿ ನಿನ್ ಹೆಂಡತಿನ? ನಿನ್ಗೊಂದು ವಿಷಯ ಗೊತ್ತು? 2 ವರ್ಷದಿಂದ ನಾ ಏನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಆ ಕಂಪ್ನಿಯಿಂದ ನನ್ನನ್ನ ತೆಗೆದು ಹಾಕಿದ್ರು. ಮನಿ ನಡ್ಸಾಕ್ ನನ್ ಕಡೆ 1 ರೂಪಾಯಿನೂ ಇದ್ದಿದ್ದಿಲ್ಲ. ಆಗ ನನ್ನ ಹೆಂಡತಿ ಏನ್ ಹೇಳಿದ್ ಗೊತ್ತೇನ? ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿರಿ, ಏನಾತ್ ಇವಾಗ ಅಂತ ಕೇಳಿದ್. 1 ರೂಪಾಯಿನೂ ಇಲ್ಲ ರೇಷನ್ ತರಾಕ. ನನ್ ಕಡೆ ಹೆಂಗ್ ಮಾಡ್ಲಿ, ಸೇವಿಂಗ್ಸ್ ಎಲ್ಲ ಖಾಲಿ ಆಗೈತೆ ಅಂತ ಮುಂದೆ ಹೇಳ್ಕೊಂಡ್ರೆ, ನಾನು ಆ ತಾಣ್ಣ ಏನ್ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ಲಲ್ಲ, ತನ್ನ ಶಾಪಿಂಗ್ ಇಲ್ಲ ಅಂತ ರೊಕ್ಕ ಕೊಟ್ಟಿದ್ದ, ಅದನ್ನೆಲ್ಲ ಕೂಡಿಟ್ಟು ನನಗೆ ಕೊಟ್ಲು. ಇನ್ನೂ 1 ತಿಂಗಳು ನೀವು ಆರಾಮ್ಸೆ ಜಾಬ್ ಹುಡುಕ್ಬಹುದು ಅಂತ ಹೇಳಿ. ಆಕೆ ಯಾವತ್ತು ದುಡ್ಡನ್ನ ಬಿಕ್ಕ ಬಿಟ್ಟು ಯಾವತ್ತೂ ಖರ್ಚು ಮಾಡಿಲ್ಲ, ನನಗೋಸ್ಕರ ಸೇವ್ ಮಾಡಿ ಇಟ್ಕೊಂತಾನೆ ಇರ್ತಾಳೆ. ಅದು ಅಲ್ಲದೆ ನನ್ನ ಕಷ್ಟ ಕಾಲದಲ್ಲಿ ಅಕ್ಕಿ ಆಗ್ಯಾಳ ಅಂದ್ಬಳಕ ನಾ ದುಡಿಯೋ ದುಡ್ಡನ್ನ ಹಾಕೊಳಕ್ ಆಕಿ ಇಲ್ಲ ಅಂತ ಯಾಕೆ ಹೇಳ್ತೀಯ? ಎಷ್ಟು ಸಮಾಧಾನ ಹೇಳಿ ಗೊತ್ತೇನಾ? ಆಮೇಲೆ ನನ್ಗೊಂದ್ ವೇಳೆ ಜಾಬ್ ಸಿಗ್ಲಿಕ್ಕಂದ್ರೆ ಏನ್ ಮಾಡ್ತೀಯ ಅಂದ್ರೆ, ನಾ ದುಡ್ಡು ತಂದು ಹಾಕ್ತೀನಿ ಅಂತ ಅಂದ್ಲು. ನಾನೇ ನನ್ನ ತವ್ರ ಮನೆಗೆ ಹೋಗಿ ಕುಂದ್ರೋದಿಲ್ಲ, ನಾನು ನಿನಗೆ ಎಷ್ಟು ನಿನ್ ಜೋಡಿನೇ ಇರ್ತೀನಿ ಸದಾ ಅಂತ ಹೇಳಿ ಗೊತ್ತಾ? ಪುಣ್ಯವಂತರಿಗೆ ಮಾತ್ರ ಅಂತ ಹೆಂಡತಿ ಸಿಗ್ತಾರ. ಅದು ಅಲ್ಲ, ಅಂತ ಹೆಂಡತಿ ಸಿಕ್ಕಾಗ ನಾವು ಕಳ್ಕೊಳ್ಳೋಬಾರ್ದು, ಅದನ್ನ ನಾವು ಪಡ್ಕೋಬೇಕು. ನಮ್ ಕಷ್ಟ ಕಾಲದಲ್ಲಿ ಎಲ್ಲಾದ್ರಾಗೂ ನನ್ ಸಾಥ್ ಇರ್ತಾರಲ್ಲ, ಅಂತ ಹೆಂಡತಿಗೆ ಮರ್ಯಾದೆನೂ ಕೊಡ್ಬೇಕು. ಅವ್ರೇನಂತಾರ ಅವ್ ನಾವು ಮಾಡ್ಲೂ ಬೇಕು. ಐ ಆಮ್ ಸಾರಿ ಕಣೋ, ನಾನು ನನ್ನ ಹೆಂಡತಿನ ಹಿಡಿತಲ್ಲಿ ಇಟ್ಕೊಂಡು ತಪ್ಪು ಮಾಡಿದೆ.
ಅವ್ವ ಅಂದ್ರ ಮಕ್ಕಳನ್ನ ಎಷ್ಟ ಪ್ರೀತಿ ಮಾಡು, ಎಷ್ಟ ಲಾಲನೆ ಮಾಡು, ಎಷ್ಟ ಪೋಷಣೆ ಮಾಡು, ಏನ್ ಬೇಕಾದ್ ಮಾಡ್ರಿ ನೀವು ಮಕ್ಕಳಿಗೆ. ತುತ್ತು ಮಾಡಿ ತಿನ್ಸಿದ್ರು ಕೂಡ ಎಷ್ಟು ಪ್ರೀತಿಯಿಂದ ನೋಡ್ಕೊರ್ಬೇಕಾರ ನೀವು ಇಡೀ ದಿನ ಬೇಕಾರೆ. ಅವ್ವ ಅಪ್ಪ ಎಲ್ಲಿ, ಅವ್ವ ಅಪ್ಪ ಎಲ್ಲಿ, ಅವ್ವ ಅಪ್ಪ ಎಷ್ಟೊತ್ತಿ ಬರ್ತಾನೆ, ಅಪ್ಪ ಬಂತು, ಅಪ್ಪ ಬಂತು, ಅಪ್ಪ ಬಂತು. ಅವ್ರಿಗೆ ಅವ್ರ ಅಪ್ಪನ ಹೆಚ್ಚು. ಸರ್ ಇದು ನಿಮ್ಮನೆ ಅಲ್ವಾ, ಹೋಮ್ ಟೂರ್ ಮಾಡ್ಬೋದಾ? ಬರಿ 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 ತೋರಿಸ್ತೀನಿ ಬರ್ರಿ. ಸರ್ ಇದೇ ಬಾಲ್ಕನಿ ಸರ್. ಸರ್ ನೀವು ಇಲ್ಲೇ ನಾ ಕುತ್ಕೊಂಡು ಪೇಪರ್ ಓದೋದು ಸರ್. ನಾನು ರೂಮಲ್ಲಿ ಕುತ್ಕೊಂಡು ಹಾಸಿಗೆ ಮೇಲೆ ಫೋನ್ ನೋಡ್ತಿರ್ತೀನಿ ಸರ್. ನೋಡಿ ಇದೇ ಲಿವಿಂಗ್ ಏರಿಯಾ. ಓ ಇಲ್ಲೇ ನಾನು ಜಾಸ್ತಿ ಹೊತ್ತು ಕುತ್ಕೊಳ್ಳೋದು ಇಲ್ಲ ಸರ್. ನಾನು ಬೆಡ್ ಮೇಲೆ ಇರ್ತೀನಿ ಸರ್. ಇದು ನೋಡಿ, ಇದು ನನ್ನ ಟಿವಿ ರೂಮ್ ಸರ್. ಹಾಗಾದ್ರೆ ನೀವು ಇಲ್ಲೇ ನಾ ಕುತ್ಕೊಂಡು ಟಿವಿ ನೋಡೋದು? ಇಲ್ಲ ಸರ್, ನಾನು ಬೆಡ್ ಮೇಲೆ ಕುತ್ಕೊಂಡು ಮೊಬೈಲ್ ನೋಡ್ತಿರ್ತೀನಿ, ಇಲ್ಲ ಲ್ಯಾಪ್ಟಾಪ್ ನೋಡ್ತಿರ್ತೀನಿ ಸರ್. ಇದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ. ಓ ಹಾಗಾದ್ರೆ ನೀವು ಇಲ್ಲೇ ನಾ ಊಟ ಮಾಡೋದು? ಇಲ್ಲ ಸರ್, ನಾನು ರೂಮಲ್ಲಿ ನಮ್ಮ ಹಾಸಿಗೆ ಮೇಲೆ ಕುತ್ಕೊಂಡು ಊಟ ಮಾಡೋದು ಸರ್. ಇದೇ ನೋಡಿ ಕಿಚನ್. ಓ ಸರ್, ಹಾಗಾದ್ರೆ ಇಲ್ಲೇ ನೀವು ಅಡುಗೆ ಮಾಡೋದು? ಇಲ್ಲ ಸರ್, ನಾ ಯಾವಾಗಲೂ ಹೊರಗಡೆನೆ ತಗೊಂಡು ಬಂದು ಸ್ವಿಗ್ಗಿ ಝೊಮ್ಯಾಟೋದಿಂದ ಆರ್ಡರ್ ಮಾಡ್ಕೊಂಡು ಬಂದು ನಾನು ಬೆಡ್ ಮೇಲೆ ಕುತ್ಕೊಂಡು ತಿಂತೀನಿ ಸರ್. ಇದೇ ನೋಡಿ ನನ್ನ ಬೆಡ್ರೂಮ್. ಓ ಇದೇನಾ ನಿಮ್ಮ ಡ್ರೀಮ್ ಲೊಕೇಶನ್? ಹಾಂ ಸರ್, ಇಲ್ಲೇ ರೆಡಿ ಆಗ್ತೀನಿ, ಇಲ್ಲೇ ಕೆಲಸ ಮಾಡ್ತೀನಿ, ಬಟ್ಟೆಗಳನ್ನ ಎತ್ತಾಗಿರ್ತೀನಿ, ತಗೊಂಡು ಇತ್ತಾಗಿರ್ತೀನಿ ಅಷ್ಟೇ. ಎಲ್ಲ ಎಲ್ಲಿ ಬೇಕಾದಲ್ಲಿ ಎಲ್ಲ ಹೋಗಿತೀನಿ, ಆರಾಮ್ ಬೆಡ್ ಹೊತ್ಕೊಂಡು ಮಕ್ಕೊಂತೀನಿ. ಟೀಮ್ ಮೀಟಿಂಗ್ ಅಂತ ಮುಗಿಸ್ಕೊಂಡು ವಾಪಸ್ ಇಲ್ಲೇ ಮಲ್ಕೊಂತೀನಿ. ಆಮೇಲೆ ಇಲ್ಲೇ ಎದ್ದು ಮತ್ತೆ ವಾಪಸ್ ಲಾಗಿನ್ ಮಾಡ್ತೀನಿ, ಲಾಗ್ಔಟ್ ಮಾಡ್ತೀನಿ. ವಾಸ್ತು ಎಲ್ಲ ಸರಿ ಇದೆಯಾ? ಪರ್ಫೆಕ್ಟ್ ಸರ್. ನಾನು ಹಿಂಗೆ ಮಲ್ಕೊಂಡ್ರೆ ನನ್ನ ರೂಮ್ ಬೆಡ್ ಇದು ಪಿಲ್ಲೋ ಹಿಂದ್ಗಡೆನೆ ಚಾರ್ಜಿಂಗ್ ಮಾಡ್ಕೊಂತ ಫೋನ್ ನೋಡ್ತಿರ್ತೀನಿ. ಪರ್ಫೆಕ್ಟ್ ವಾಸ್ತು. ಡಾಕ್ಟರ್ ಪ್ಲೀಸ್ ನಮ್ ಗಂಡನ ಒಳಗ್ ಕರೀರಿಯಪ್ಪ. ಏನ್ ಟೆನ್ಷನ್ ತಗೋಬೇಡ್ರಿ, ಆರಾಮ್ ಇದು ಇಂಜೆಕ್ಷನ್ ಕೊಟ್ಟಿನಿ, ಸಲೈನ್ ಹಚ್ಚಿನಿ, ಸುಮ್ಮ ಆರಾಮ್ ಮಕ್ಕೊಂಡ್ಬಿಡ್ರಿ. ಏನ ನಿಮ್ ಟ್ರೀಟ್ಮೆಂಟ್ ಬಗ್ಗೆ ನಂಗೆ ಟೆನ್ಷನ್ ಇಲ್ರಿಪ್ಪ. ಹೊರಗಡೆ ನರ್ಸ್ ಬಹಳ ಚಂದ ಅದಾರ, ನನ್ ಗಂಡನ ಮೇಲೆ ನಂಗೆ ನಂಬಿಕೆ ಇಲ್ಲ, ಅದಕ್ಕೆ ಕರೀರಿ ಅಂತ ಹೇಳಿದ್ದು. ಅಮ್ಮ ನಾನು ಫ್ರೆಂಡ್ಸ್ ಜೋಡಿ ಪಾರ್ಟಿಗೆ ಹೊಂಟೀನಿ, ನೀ ರಾತ್ರಿ ಲೇಟ್ ಆಗಿ ಬರ್ತೀನಿ, ಏನ್ ಟೆನ್ಷನ್ ಮಾಡ್ಕೋಬೇಡ. ಏನು ಅಮ್ಮ ನಾನು ಫ್ರೆಂಡ್ಸ್ ಜೋಡಿ ಪಾರ್ಟಿಗೆ ಹೋಗ್ತೀನಮ್ಮ. ಅಮ್ಮಾಕಿ ಹೇಳ ರಾತ್ರಿ ಎಲ್ಲಿ ಹೋಗ್ಬೇಡ ಅಂತ ಹೇಳಿ. ಅಲ್ಲ ಜನ ಚಲೋ ಇಲ್ಲ ಹೊರಗಡೆ, ರಾತ್ರಿ ಹೊತ್ತಿ ಅಡ್ಡಾಡುದು ಏನದು, ರಾತ್ರಿ ಅಡ್ಡಾಡುದು ಶೇಪ್ ಅಲ್ಲ ಅಂತೇಳಿ ನಾನು ಈಕಿಗೆ ಬೆಳಗ್ಗೆನೆ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ. ಆದ್ರೂ ಮತ್ತೆ ಹೋಗ್ತೀನಿ ಅಂತ ನೋಡಿಕಿ ಹೇಳಕಿಗೆ ಒಂದಿಟ್ಟು. ಅವ್ವ ಮಗ ನೀ ಹೇಳು ಕರೆ ಐತಿಂದ್ರಪ್ಪ. ಹೇಳಿಕಿಗೆ ಸ್ವಲ್ಪ ಅರ್ಥ ಮಾಡಿಸು, ರಾತ್ರಿ ಎಂತೆಂತ ಹುಡುಗರು ಬಂದಿರ್ತಾರ ಅಂತ ಹೇಳಿ. ಅಲ್ಲ ಏನ್ಕಿನ ರಾತ್ರಿ ಹೊತ್ತು ಯಾರಿಗೆ ಏನ್ ಜವಾಬ್ದಾರಿ ಇರಲ್ಲ ಏನ? ಆಯ್ತು, ನಿಮ್ ಪಾರ್ಟಿಗಳೆಲ್ಲ ಕ್ಯಾನ್ಸಲ್ ಮಾಡ್ಕೊರಿ. ಇದ್ನಿಲ್ಲ ನಿನಗೆ ಬೆಳಗ್ಗೆನ ನನ್ನ ಮಾತು ಅರ್ಥನ ಮಾಡ್ಕೊಂಗಿಲ್ಲ ಒಟ್ಟ. ಕೇಳಿಲ್ ರವಿ, ನಿನ್ ಪಾರ್ಟಿ ಕ್ಯಾನ್ಸಲ್ ಹಾಕಿದಲ್ಲ. ಏನಮ್ಮ ನಾನೇನ್ ಮಾಡ್ದೆ? ನೀನೇ ಹೇಳಿದಲ್ಪ ಎಂತೆಂತ ಹುಡುಗರು ಬರ್ತಾರೋ ಏನೋ ಅಂತ ಹೇಳಿ, ಅನ್ಸೇಫ್ ಅಂತ ಏನೋ ಹೇಳಿದಲ್ಲ. ಯಾರಿಗೆ ಅನ್ಸೇಫ್ ಅನ್ಸುತ್ತಲ್ಲ ಅವರೆಲ್ಲ ಮನೆಗೆ ಇದ್ದು ಚಲೋ ಅದಲ್ಲ. ಅಲ್ಲ ನೀನೇ ಹೇಳಿದಲ್ಲ ಎಂತೆಂತ ಹುಡುಗರು ಬರ್ತಾರೋ ಏನೋ ಅಂತ ಹೇಳಿ. ಅಂತ ಎಂತೆಂತ ಹುಡುಗರು ಒಳಗೂ ನೀನು ಒಬ್ಬ ಆದಿಲ್ಲ. ನೀನು ರಾತ್ರಿ ಬಾರಿಗೆ ಹೋಗಿ ಅಲ್ಲಿ ಕುಡಿದು ಹೊರಗೆ ಹುಡುಗಿಯಾರು ಬಂದಿರ್ತಾರ, ಅವ್ರಿಗೆ ಚುಡಾಯಿಸ್ತಿ. ಅವರು ಸಣ್ಣ ಅರ್ಬಿ ಹಾಕೊಂಡಿರ್ತಾರಂತೆ, ನೀನು ಅವ್ರಿಗೆ ಚುಡಾಯಿಸ್ತಿ. ಹೌದಲ್ಲ? ಡೇಂಜರು ಮತ್ತು ಅನ್ಸೇಫ್ ಅನ್ನೋದು ಐತಲ್ಲ, ಎಲ್ಲ ಇರೋದು ಈ ಹುಡುಗರ ಹತ್ರ. ಅವ್ರು ನೋಡೋ ದೃಷ್ಟಿ ಆಗಿರ್ಬೋದು, ಹುಡುಗಿಯರಿಗೆ ಮೇಲೆ ಇಡೋ ದೃಷ್ಟಿ ಆಗಿರ್ಬೋದು, ಅದು ಚೇಂಜ್ ಆಗ್ಬೇಕು. ನಿಮ್ಮಂತ ಗಂಡ್ಮಕ್ಳು ಸ್ವಲ್ಪ ಸುಧಾರಿಸಿದ್ರನ ಹೆಣ್ಮಕ್ಳು ಎಲ್ಲಿ ಬೇಕಾದಲ್ಲಿ ಎಷ್ಟೊತ್ತಿಗೆ ಬೇಕಾದಲ್ಲಿ ಅಡ್ಡಾಡ್ಬೋದು. ನಿಮ್ಮ ತಂಗಿ ಆಗಿರ್ಬೋದು, ಇಲ್ಲ ಬೇರೆಯವ್ರ ತಂಗಿಗಳಾಗಿರ್ಬೋದು, ಅವರು ಸೇಫ್ ಆಗೇ ಇರ್ತಾರ. ಸೊ ಅರ್ಥ ಆತಲ್ಲ ನನ್ನ ಮಾತು? ಯಾವತ್ತೂ ಹೆಣ್ಮಕ್ಳನ್ನ ಕೀಳಾಗಿ ಕಾಣ್ಬೇಡ, ಕೀಳಾಗಿ ನೋಡ್ಬೇಡ. ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡೋದ್ ಕಲೀರಿ ಎಲ್ರು. ಇವತ್ತ ಬಾದಿನ ಆಗೈತಿ, ಒಂದಿಟ ಕಡಾ ಪನ್ನೀರ್ ಮಾಡ್ಲಾ? ಕಡಾಯಿ ಪನ್ನೀರ್ ತಿನ್ಲಾರ್ದು ಬಾದಿನ ಆಗೈತಿ. ಹಾ ಬಂದ್ಬಿಡ್ರಿ, ಕಡಾ ಪನ್ನೀರ್ ಅದನ್ನ ಮಾಡಕ್ ಎಷ್ಟೊತ್ತಾಗತ್ತ ಗೊತ್ತೈತ ನಿಮಗ? ಹೋಗ್ಲಿ ಇದನ್ ಮಾಡೀನಿ, ಬ್ಯಾಳಿ ಪಲ್ಯ ಮಾಡೀನಿ, ತಗೊಂಡ್ ಹೋಗ್ರಿ, ತಿನ್ರಿ ಸುಮ್ಮನೆ ಅದನ್ನ. ಅಲ್ಲ ನನ್ ಜೀನ್ಸ್ ಪ್ಯಾಂಟ್ ಒಗದೇ ಇಲ್ಲಲ್ಲ? ಬಂದ್ಬಿಡ್ರಿ, ನನ್ಗೇನ್ ಬ್ಯಾರೆ ಕೆಲಸ ಇಲ್ಲ ನೋಡ, ಬರೀ ನಿಮ್ಮ ಅರಿವಿನ ಹಾಕೊಂತ ಕುಂದಿರ್ಲಿನ. ಹಾಕೊಳ್ಳೋದು 2 ಸಲ ಹಾಕೊಂಡಿರಿ, ಅದನ್ನ ಇನ್ನೊಂದ್ಸಲ ಹಾಕೋರಿ ಒಗಿತೀನಿ. ನಾಳೆಗೆ ಒಂದಿನ ಹಾಕೊಂಡು ಒಗ್ಯಾಕ್ ಹಾಕ್ರಿ. ಒಂದ್ಸಲ ಹಾಕೊಂತಾರ ಒಗ್ಯಾಕ್ ಹಾಕ್ಬಿಡ್ತಾರ. ಏನ್ ನಾನೇನ್ ಕೆಲಸದಾಗಿನ್ ಮಾಡ್ರೇನ? ಎಲ್ಲಿಗೆ ಹೊಂಟತಲ್ಲ ಸವಾರಿ ನಿಂದರಿಲ್ಲ? ಅಲ್ಲ ಹೇಳಿನಲ್ಲ, ನಾನು ದೋಸ್ತನ್ ಜೋಡಿ ಪಾರ್ಟಿ ಹೊಂಟಿನಿ ಅಂತ ಹೊರಗೊಂಟಿನಿ ಅಂತ ಹೇಳಿ. ಅಲ್ಲ ನಾನು 4 ದಿನ ಆತ್ ನಿಮಗ ಹೊರಗೆ ಕರ್ಕೊಂಡು ಹೋಗ್ರಿಪ್ಪ ನನ್ನ ಅಂತ ಹೇಳಿ ಹೇಳಕತ್ತ. ಒಂದ್ ದಿನ ನಿಮಗ್ ಟೈಮ್ ಇಲ್ಲ ನಾನು ಕರ್ಕೊಂಡು ಹೋಗಕ್ಕ. ಇವಾಗ ನೋಡು ದೋಸ್ತನ್ ಜೋಡಿ ಹೊಂಟ್ಬಿಟ್ರಿ. ಏನ್ ಮನುಷ್ಯರಲ್ಲ ನೀವು. ಅಷ್ಟ ಹೆಂಡತಿನ ಕರ್ಕೊಂಡು ಹೋಗೋದ್ ಕಲೀರಿ, ಆಮೇಲೆ ನೀವು ಒಬ್ರ ಹೋಗಾಕಂತ್ರಿ. ನಿಮ್ ಫ್ರೆಂಡ್ ಜೋಡಿ ಹೋಗ್ರಿ, ಎಲ್ಲಾರ ಹೋಗ್ರಿ. ಹಾಯ್ ಅಕ್ಕ, ಹೆಂಗದಿ? ಆರಾಮದಿ? ಅಯ್ಯೋ ಏನ್ ಕೇಳ್ತಿ ನನ್ ಗೋಳ ಯವ್ವ, ಹೇಳಾಕ ಬಾರದ್ದು ನಂದು. ಏನು ಒಂದ್ ದಿನ ಆರಾಮಾಗಿ ಖುಷಿಯಾಗಿಲ್ಲ ನೋಡಿ. ಇವ್ರ ಕಟ್ಕೊಂಡು ನಾನು ಜೀವನ ನರಕಕ್ಕೆ ಕಾಯ್ಬಿಟ್ಟೈತಿ ನಂದು. ನನ್ನಂತಾಕಿ ಆಗಿದ್ದಕ್ಕೆ ಇನ್ನಾದ್ರೂ ಇವ್ರ ಜೋಡಿ ಬಾಳೆ ಮಾಡಕತ್ತಾಳ. ಇಲ್ಲ ಅಂದ್ರೆ ಯಾವಕ್ಯಾರ ಆಗಿದ್ರೆ ಇಷ್ಟ ಓಡ್ ಹೋಗಿರ್ತಿದ್ಲು. ನಿಮ್ಮನ್ನ ನೀವು ಪ್ರೀತಿ ಮಾಡೋದ್ ಕಲೀರಿ, ಯಾರ ಬಗ್ಗೆನೂ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಇವತ್ತು ಇವ್ರು ಇರ್ತಾರ, ಮುಂದೆ ಬೇರೆದಾರ ಇರ್ತಾರ ಅಷ್ಟ. ಬೇಬಿ ನೂಡಲ್ಸ್ ತಿಂತೀಯನ? ಬೇಬಿ ಏನಾದ್ರೂ ಹೇಳಿದಿ? ನೂಡಲ್ಸ್ ಇಲ್ಲ ಬೇಡ, ನೀನ ತಿನ್. ಬೇಬಿ ಜಿಮ್ಮಿಗೆ ಹೋಗೊಂಡ ಬರ್ತೀಯಲ್ಲ? ಬೇಬಿ ಏನಾರ ಹೇಳಿದೇನ? ಜಿಮ್ಮಿಗೆ ನೀ ಹೋಗ್ಬೇಡ, ನಾ ಬರಲ್ಲ. ಬೇಬಿ ಈ ರೀಲ್ಸ್ ನಾ ನಿನ್ಗೋಸ್ಕರ ಮಾಡಾಕತ್ತೀನಿ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನ ಬರೀ ನೀ ರೀಲ್ಸ್ ನೋಡ್ತಾನ ಇರ್ತೀಯಲ್ಲ, ಅದಕ್ಕ. ರಿಯಲ್ ಲೈಫ್ ನಾಗ ಜನಗಳ ಜೋಡಿ ಮಾತಾಡೋದ ಮರ್ತ್ ಬಿಟ್ಟಿ ನೀನಂತ್ರು. ನೋಡಿ ಈಗ ನಾ ರೀಲ್ಸ್ ಮಾಡಾಕತ್ತೀನಿ, ಆದ್ರೂ ನೀ ರೀಲ್ಸ್ ನೋಡ್ಕೊಂತಾನ ಕುಂತೀನಿ ನೋಡು. ಇದಕ್ಕ ನಂಗೆ ಬಾಳ ಬೇಜಾರ ಆಗಕತ್ಬಿಟ್ಟೈತ್. ನಾ ಅದಕ್ಕ ಮನಿ ಬಿಟ್ಟು ಹೋಗ್ಬೇಕಂತ ಮಾಡೀನಿ ಈಗ. ಇಟ್ಸ್ ಅ ಬ್ರೇಕಪ್. ಹಲೋ ಬೇಬಿ, ಈ ರೀಲ್ಸ್ ನಿನ್ಗೋಸ್ಕರ ಮಾಡಾಕತ್ತೀನಿ, ಬಿಟ್ಟು ಹೋಗ್ತಾ ಇದ್ದೀನಿ. ಬ್ರೇಕಪ್. ಅಲ್ಲ ಆ ರೀಲ್ಸ್ ಮಾಡೋದಾರ ಮಾಡಿ ನನ್ನ ಮುಖ ಚಂದಂಗ್ ಕಾಣ್ಬೇಕಿಲ್ಲ, ಹಂಗಾರ ಮಾಡ್ಬೇಕಿಲ್ಲ. ನಾವು ಹೋಗು. ಯಾಕ ಏನಾತ ಇಷ್ಟೊಂದು ಟೆನ್ಷನ್ದಾಗ ಕುಂತಂಗ್ ಕಾಣಕತ್ತೈತಿ?
ಅರಿ ಶಾಪಿಂಗ್ ಮಾಡಕ ದುಡ್ಡ ಇಲ್ಲ. ಹೌದಾ, ಅವಾಗ ಅವಾಗ ಟೆನ್ಷನ್ದಾಗ ಇರ್ಬೇಕಾಳ ಅಷ್ಟೇ ಇರು. ನೋಡು, ಯೋಚನೆ ಮಾಡು ಒಮ್ಮೆ. ಮಗು ಹೆರೋದೇನು ದೊಡ್ಡದಲ್ಲ, 9 ತಿಂಗಳದಾಗ ಹೆರ್ತೀವಿ. ಬಟ್ ಅದೊಂದು ದೊಡ್ಡ ಕಮಿಟ್ಮೆಂಟ್. ಡೊನೇಷನ್, ಅಡ್ಮಿಷನ್, ಮಂತ್ಲಿ ಫೀ, ಟ್ಯೂಷನ್ ಫೀ, ಎಕ್ಸಾಮ್ ಫೀ, ಸ್ಟೇಷನರಿ ಬುಕ್ಸ್, ಆಮೇಲೆ ಯೂನಿಫಾರ್ಮ್, ಆಮೇಲೆ ಅವ್ರ ಡೈಲಿ ಖರ್ಚು, ಶೂಸ್, ಸಾಕ್ಸ್, ಪೆನ್, ಪೆನ್ಸಿಲ್ ಎಲ್ಲ ತಗೋಬೇಕು. ಸೈಕಲ್, ಲ್ಯಾಪ್ಟಾಪ್, 2 ವೀಲರ್, ಕಾರ್. ಸ್ಟಾಪ್ ಸ್ಟಾಪ್ ಸ್ಟಾಪ್. ಇದಕ್ಕ ಸುಸ್ತಾವ್ರ ಹೆಂಗ? ಇದು ಬರೀ ಸ್ಕೂಲ್ ಹೇಳಕತ್ತೀನಿ. ಸ್ಕೂಲು 16 ವರ್ಷ, ಯುಜಿ 3 ವರ್ಷ, ಪಿಜಿ 2 ವರ್ಷ. ಸ್ಟಾಪ್ ಮಾಡಿ. ನಿಂದ್ರ ಇನ್ನು ಮದುವೆ ಮುಂಜಿ. ಆಮೇಲೆ ಅವ್ರ ಮೊಮ್ಮಕ್ಳಿಗೆ ಆಸ್ತಿ ಮಾಡಿಡ್ಬೇಕು. ಇಷ್ಟನ್ನು ಕರೆಕ್ಟ್ ಆಗಿ ಮಾಡ್ಬೇಕು. ಆಮೇಲೆ ಅವ್ರು ಕೇಳಿದಾಗ ಎಲ್ಲಾನು ಕೊಡಿಸ್ಬೇಕು. ಇದೆಲ್ಲ ಆಗುತ್ತಾ ನಿಮ್ ಕೈಲಿ? ಅಮ್ಮ ತಾಯಿ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಬೇಕಾದ್ರೆ ನೋಡ್ಕೊಳ್ಳೋನು. ಈಗ ನಾನ್ ಬಾಯಿ ಮುಸ್ತೀನಿ. ಅಲ್ಲ, ಮದ್ವೆ ಆದವ್ರಿಗೆ ಡಿವೋರ್ಸ್ ಬೇಕಾಗೈತಿ. ಪ್ರೀತಿ ಮಾಡೋರು ಮದ್ವೆ ಆಗಕ್ ತುದಗಾಲಾಗ ನಿಂತಾರ. ಮಕ್ಳು ದೊಡ್ಡವರಾಗಕ್ ಇಷ್ಟಪಡಕತ್ತಾರ. ಇತ್ತಾಗ ದೊಡ್ಡವರು ಮಕ್ಕಳಾಗಿ ಸಂತೋಷದಿಂದ ಇರ್ಬೇಕಂತ ಬಯಸ್ತಿದಾರ. ಕೆಲಸ ಇದ್ದವರು ಸಮಯ ಸಿಕ್ಕರೆ ಸಾಕಪ್ಪ ಅಂತಿದಾರ. ಕೆಲಸ ಸಿಗದೆ ಇರೋರು ಕೆಲಸಕ್ಕಾಗಿ ಸಮಯ ವ್ಯರ್ಥ ಮಾಡ್ತಿದೀವಿ ಅಂತ ಯೋಚನೆ ಮಾಡಕತ್ತಾರ. ಕೆಲವು ಮಕ್ಕಳು ತಂದೆ ತಾಯಿ ಇದ್ರೂ ದೂರ ಇರ್ಬೇಕಂತ ಬಯಸ್ತಾ ಇದಾರ. ಇತ್ತಾಗ ರುದ್ರ ಕಳೆದುಕೊಂಡು ತಂದೆ ತಾಯಿನ ಮತ್ತೆ ನೋಡ್ಬೇಕಂತ ಚಟ್ಪಡಿಸ್ತಿದಾರ. ಬಟ್ ನನಗಂತೂ ಒಂದ್ ಅರ್ಥ ಆಗ್ತದೆ, ನಮಗ್ ಬ್ಯಾರೆಯವ್ರ ಹೆಂಗಂತೆ ಅರ್ಥನ ಆಗುತ್ತಿಲ್ಲ ನೋಡ್ರಿ. ಸೊ ಹಂಗಾಗಿ ನಾ ಏನ್ ಹೇಳ್ತೀನಪ್ಪ ಅಂದ್ರೆ, ಬ್ಯಾರೆಯವ್ರನ್ನ ನೋಡಿ ಹಂಗಾಗಿ ಅಳಿಬೇಡ್ರಿ ಒಟ್ಟ ಅವ್ರನ್ನ ಹೆಂಗಂತ ಹೇಳಿ ಅಷ್ಟ ನೋಡ್ರಿ. ರೀ, ಇವತ್ ನಾನ್ ಕೆಲಸ ಮಾಡಿ ಬಾಳ ಸುಸ್ತಾಗೈತಿ. ನಿಮ್ಗೆ 100 ರೂಪಾಯಿ ಕೊಡ್ತೀನಿ. ನನ್ನ ಕಾಲು ಹೊತ್ರಿ. ಎದಕ್ ಮಾಡ್ಬೇಕು ನಾನು? ರೀ, ಬಾಳ ಕೆಲಸ ಮಾಡೀನ್ರಿ, ಅದಕ್ಕ ರೊಕ್ಕ ಕೊಡ್ತೀನಿ. ನೋಡ, ನಾ ಬೇಕಂದ್ರೆ ನಿನ್ಗೆ 200 ರೂಪಾಯಿ ಕೊಡ್ತೀನಿ. ನೀನ ಬೇಕಾ ನನ್ನ ಕಾಲ್ ಹೊತ್ತು? ರೀ, ನಾನು ನಿಮ್ಗೆ 500 ರೂಪಾಯಿ ಕೊಡ್ತೀನಿ. ಪ್ಲೀಸ್ ಹೊತ್ರಿ. ನಾನು ನಿನಗೆ 1000 ರೂಪಾಯಿ ಕೊಡ್ತೀನಿ. ನೀನಾಗ ನನ್ನ ಕಾಲ್ ಹೊತ್ತು. ರೀ, ನಾನು ನಿಮ್ಗೆ 2000 ರೂಪಾಯಿ ಕೊಡ್ತೀನಿ ರೀ. ಪ್ಲೀಸ್ ರೀ, ಕಾಲ್ ಬಾಳ್ ನೋವಾಗತ್ತಾವ್ರಿ. ನೋಡ, ನಾನು ನಿನಗೆ 3000 ರೂಪಾಯಿ ಕೊಡ್ತೀನಿ. ನೀನ ಬೇಕಾದ್ರೆ ಒತ್ತಿದ್ರು ಹೊತ್ತು. ರೀ, ನಾನು ನಿಮ್ಗೆ 5000 ರೂಪಾಯಿ ಕೊಡ್ತೀನಿ ರೀ. ಪ್ಲೀಸ್ ರೀ, ನೀವ ಹೊತ್ರಿ. ಕಾಲ್ ಬಾಳ್ ನೋವಾಗತ್ತಾವ. ನೋಡು, ನಾನು ನಿನಗೆ 10,000 ರೂಪಾಯಿ ಕೊಡ್ತೀನಿ. ನೀನ ಹೊತ್ತು ತಗೋ. ಇದು 15,000 ರೂಪಾಯಿ ಐತಿ. ನೀನ ನನ್ನ ಕಾಲ್ ಹೊತ್ತು. ಹೌದಾ, ಕೊಡ್ರಿ. ನಮಗೆ ಪತಿನೇ ಪರದೈವ. ನಮ್ಮ ಮನೆಯಲ್ಲಿ ಪತಿ ಸೇವೆ ಮಾಡ್ಬೇಕು. ಕಾಲ್ ಹೊತ್ತಿನ ಕೊಡ್ರಿ. ನಮ್ಮ ಮನ್ಯಾಗ ಪತಿನೇ ಪರದೈವ ಅಂತ ಹೇಳ್ಕೊಟ್ಟಾರ. ಹಂಗಾಗಿ ನಾನು ಹೊತ್ತಿನ ತಗೋರಿ. ವಾ, ನನ್ ಸಸಿ ಎಷ್ಟು ಬಂಗಾರ. ಗಂಡನ ಕಾಲ್ ಹೊತ್ತ. ಒಂದ್ ಕೊಡ್ಲೇನ ಒಂದ್ ಕಪಾಳಿಗೆ 1 ಲಕ್ಷ ರೂಪಾಯಿ ಶಾಪಿಂಗ್ ಮಾಡಿಯಲ್ಲ. ಒಂದ್ ಸ್ವಲ್ಪ ರೈತ ಇಲ್ಲಿ ನನಗ ಮಾಡ್ಬೇಡ ಅಂತ ಹೇಳಿಲ್ಲ ನನಗ. ರೀ, 1 ಲಕ್ಷ ರೂಪಾಯಿ ಅಲ್ರಿ, 99,000 ರೂಪಾಯಿದಷ್ಟ. ಇವತ್ತ ಲಾಸ್ಟ್. ಇನ್ನು 5 ತಿಂಗಳು ಫುಲ್ ನೀ ಎಲ್ಲಿ ಹೊರಗೆ ಹೋಗೋಂಗಿಲ್ಲ, ಶಾಪಿಂಗ್ ಮಾಡೋಂಗಿಲ್ಲ. ಹೊರಗೆ ಓದಿ ಕಾಲ್ ಕಡದ್ ಕೈಯಾಗ ಕೊಡ್ತೀನಿ ನಿನಗ. ಒಂದ ಏನಾರ ಶಾಪಿಂಗ್ ಮಾಡಕ್ ಹೋದಿ ಅಂದ್ರ. ಆಯ್ತು ರೀ, ಬಟ್ ಇನ್ನೊಂದು ಡ್ರೆಸ್ ತಗೊಳ್ದಿತ್ತು. 1 ಲಕ್ಷ ರೂಪಾಯಿ ಫುಲ್ ಹಾಕಿತ್ತು. ಕಾಲ್ ಕಡದ್ ಕೈಯಾಗ ಕೊಡ್ತೀನಿ. ಹೊರಗೆ ಒಂದ ಹೆಜ್ಜೆ ಕಾಲ್ ಇಟ್ಟೆ ಅಂದ್ರೆ ಶಾಪಿಂಗ್. ಓಕೆ ರೀ. ಮೇಡಮ್, ನಿಮ್ ಪಾರ್ಸಲ್. ಅಲ್ಲ, ನಾನು ನಿನಗೆ ನಿನ್ನೆರ ಹೇಳಿನಿ ಶಾಪಿಂಗ್ ಹೋಗೋದಕ್ಕೆ ಹೊರಗೆ ಹೋಗ್ಬೇಡ ಅಂತ ಹೇಳಿ. ಅಲ್ರಿ, ನಾ ಶಾಪಿಂಗ್ ಎಲ್ಲ ಹೋಗಿನಿ. ಆನ್ಲೈನ್ದಾಗ ತರ್ಸಿನಿ ಅಷ್ಟ. ನೀವ್ ಹೇಳಿದ್ಮೇಲೆ ಯಾವತ್ತಾರ ಹೊರಗೆ ಹೋಗ್ಬೇಕಾಗತ್ತಾ? ಇಲ್ಲಪ್ಪ, ನಾ ಹೊರಗೆ ಹೋಗೋದೇ ಇಲ್ಲ. ಆಯ್ತು ರೀ, ನಾನು ಇವಾಗ ಹೋಗಿ ನಾಳೆ ಬೇಗ ಲಘು ಬರ್ತೀನಿ ಅತ್ತೆ. ಆಯ್ತು, ಹೋಯ್ ಬಾ, ಲಘುನ ಬಾ. ಓಕೆವಾ, ನಾನು ಹೋಗಿ ಬರ್ತೀನಿ. ನೀನ್ ಎಲ್ಲಿ ಹೊಂಟಿಯಪ್ಪ? ಅಲ್ಲ, ನಾನು ಹೋಗ್ತೀನಿ. ಕವಿತನ್ ಜೋಡಿ ಒಬ್ಬಕ್ಕೆ ಹೋದ್ಲ, ಆಕಿನ ಜೋಡಿ ಹೋಗಿ ಮನಿ ಬಿಟ್ಟು ಬರ್ತೀನಿ. ಇಲ್ಲಿ ಈ ಒಬ್ಬಕ್ಕೆ ಹೊಂಟ ಹೋಗ್ಲಿ ಬಿಡ. ನೀ ಯಾಕೆ ಹೊಂಟಿ ಹಿಂಬಲ್ಲ? ಅವ್ರ ಅಮ್ಮನ ಮನೆಗೆ ನೀ ಏನ್ ಹೋಗುದೈತೆ ಅವಶ್ಯಕತೆ? ಆಕಿ ನಿಂದ ಹೋಗೋದೇನು ಅವಶ್ಯಕತೆ ಐತೆನ? ಇಲ್ಲ, ಹೋದ ತಕ್ಷಣ ನಿನ್ಗೆ ಏನಾರು ಕೊಡ್ತಾರ? ಏನಾರು ಹೋದ್ ಬಂಗಾರ ಗಿಂಗಾರ? ಸುಮ್ಮನೆ ಬರೀ ಆಕಿ ನಿಂದ ಹೋಗೋದ್ರಿಂದ ಏನ್ ಯೂಸ್ ಇಲ್ಲ. ಸುಮ್ಮಿರ. ಅಲ್ವಾ, ಅಕ್ಕ ಏನಾರ ಒಬ್ಬಕ್ಕೆ ಬಂದ್ರೆ ನಿನಗೆ ಓಕೆ ಅನಿಸ್ತೈತೆನ? ಅವ್ರ ಮಾಮನ್ ಜೋಡಿ ಬಂದ್ರೆ ಚಲೋ ಆಕತಿಲ್ಲ? ಅಲ್ಲ, ಅಕ್ಕ ಬಂದ ತಕ್ಷಣ ನೀ ಏನಾರ ಬಾವುಗೆ ಎಲ್ಲ ಕೊಟ್ಟು ಕಳಿಸ್ತೇನೆ. ಇಲ್ಲ ಅದಿಲ್ಲ, ಅವರು ಬರ್ತಾರ, ಪ್ರೀತಿಯಿಂದ ಇರ್ತಾರ, ಹೋಗ್ತಾರಿಲ್ಲ. ಈಗ ಕವಿತಾನು ಒಬ್ಬಕ್ಕೆ ಹೋದ್ಲು. ಅವ್ರ ಮನ್ಯಾಗೂ ಕೇಳ್ತಾರಿಲ್ಲ ಅಳಿಯ ಯಾಕೆ ಬಂದಿಲ್ಲ ಅಂತ ಹೇಳಿ. ನನಗೂ ರಜೆ ಐತಿ, ನಾನೇನ್ ರಜೆ ಐತೆ ಅಂತ ಹೊಂಟೀನಿ. ಇಲ್ಲಾಂದ್ರೆ ನಾ ಯಾಕೆ ಹೋಗಿದ್ದೆ? ಏನಾರು ಸಿಗುತ್ತಂತ ಏನೇ ಹೋಗಕ್ಕಾಗತ್ತಾನ? ಹಂಗ ಹೋಗಿ ಬರ್ತೀನಿ. ಹೋಗಿ ನಾಳೆ ಕರ್ಕೊಂಡ್ ಬರ್ತೀನಿ ಅಷ್ಟ. ಕೊಡೋದ್ರಿಂದ ತಗೊಳೋದ್ರಿಂದ ಏನೇನು ಫರ್ಕ್ ಬರೋದಿಲ್ಲ. ಕವಿ, ನೋಡ, ಇದು ಇಯರಿಂಗ್ ಹೆಂಗೈತಿ? ಮಸ್ತ್ ಐತ್ರಿ, ಚಲೋ ಐತ್ ನೋಡ್ರಿ. ಅವ್ವಂದು ಈ ಸಲ ಆಕಿನ ಬರ್ಡೇ ಎಲ್ಲ ಅದಕ್ಕೆ ಕೊಡ್ತೀನಿ. ಏನ? ಆಯ್ತು, ಕೊಡ್ರಿ. ಇನ್ನೊಂದ್ ಜೋಡ್ ತಗೊಳ್ಳೇನ? 2 ತಗೊಂಡ್ರ ಆಗತ್ತಲ್ಲ? 2 ತಗೊಂಡ್ಬಿಡ್ತೀನಿ ತಗೋ. ಅಲ್ಲ, ಇನ್ನೊಂದ್ ಯಾರಿಗೆ? ನಿಮ್ಮ ಅಮ್ಮಗೆ. ನೆಕ್ಸ್ಟ್ ಮಂತ್ ಅವ್ರ ಬರ್ಡೇನೋ ಅಲ್ವಾ? ಅವರು ನನ್ಗೆ ಅಮ್ಮ ಇದ್ದಂಗೆ. ಏನಪ್ಪ, 1 kg ಈರುಳ್ಳಿ, 1 kg ಟಮಾಟಿ ಕೊಡಪ್ಪ. ಕ್ಯಾರಿ ಬ್ಯಾಗ್ದಾಗ ಹಾಕೊಡ್ಲೇನ್ರಿ? ಇಲ್ಲ, ಪೆನ್ಡ್ರೈವ್ ತಂದಿನಿ, ಅದ್ರ ಹಾಕೊಡು. ಚಿನ್ನಿ, ರಾತ್ರಿ ಲೇಟ್ ಆಗುತ್ತಾ? ಊಟದ ಸಲಾಗಿ ವೇಟ್ ಮಾಡ್ಬೇಡ. ಏನ ಡಿನ್ನರ್ ಕೊಟ್ಟ ವೇಟ್ ಮಾಡ್ಬೇಡ. ವೇಟ್ ಏನಂದಿ? ಊಟ ಉಣ್ಣಂಗಿಲ್ಲ ಮನ್ಯಾಗ. ಸರಳ ಮಳಿ ಬಂದು ಊಟ ಉಣ್ಣ. ಆಯ್ತು ಮಗ, ನಿಂದ್ರಪ್ಪ ಒಂದಿಟ. ಒಂದ್ ಮಾತ್ ಕೇಳ್ತೀನಿ, ನಿಂದ್ರ ಒಂದಿಟ. ಮದುವೆಗಿನ ಮುಂಚೆ ಒಂದ್ ಮಾತು ಅಂದಿದ್ದಲ್ಲ, ನೆನ್ಪೈತನ? ಅವ್ವ, ರಾತ್ರಿ ಲೇಟ್ ಆಗಿ ಬರ್ತೀನಿ. ಊಟಕ್ಕೋಸ್ಕರ ಏನ್ ವೇಟ್ ಮಾಡ್ಬೇಡ. ಇದೇನಪ್ಪ, ದಿನ ಲೇಟ್ ಆಗಿ ಬರೋದು, ಮನ್ಯಾಗ ಊಟ ಉಣ್ಣದೇ ಇರೋದು? ಅವ್ವ, ನಾ ದೊಡ್ಡವಾಗಿನ್ ಬಿ. ನೆನಪಂತನಪ್ಪ? ಅಲ್ಪ, ಅವಾಗಷ್ಟು ದೊಡ್ಡವಾಗ್ಬಿಟ್ಟೆ. ಈಗ ಹೆಂಡತಿ ಬರೋಣ ಮತ್ತೆ ಯಾವಾಗ ಸಣ್ಣವಾದಿ ನೀನು? ಅವ್ವ, ನಿನ್ ಮಗ ಅವಾಗ ದೊಡ್ಡವಾಗ್ಯಾನ. ಬಟ್ ಮದ್ವಿ ಈಗೀಗ ಆಗೈತಲ್ಲ, ಅದಕ್ಕ ನನಗೆ ಈಗ ಮದ್ವೆಗೆ 3 ವರ್ಷ ಆತ. ಅದಕ್ಕ 3 ವರ್ಷದ ಮಗ ಈಗ ನಾ. ಬೈ. ಅಲ್ಲ, ನಾ ಏನಾರ ನನ್ ಗಂಡನ್ ಬಿಟ್ಟು ಹೋದ್ನೆ ಅಂದ್ರ ಏನ್ ಮಾಡ್ತಾನ? ಟ್ರೈ ಮಾಡಿ ನೋಡೋಣ. ಒಂದ್ ಲೆಟರ್ ಬರೋದಿಟ್ಟ. ಈ ಲೆಟರ್ ಇಲ್ಲೇ ಇಟ್ಟು ಈ ಸೋಫಾ ಹಿಂದೆ ಡಕ್ಕೊಡೋನು. ನೋಡೋಣ ಏನ್ ಮಾಡ್ತಾರಂತೆ. ಸ್ವಾತಿ,
ನಾ ನಿನ್ ಜೋಡಿ ಇರಂಗಿಲ್ಲ, ನನಗ್ ನಿನ್ ಜೋಡಿ ಇರೋದಕ್ಕೆ ಬಹಳ ಹಿಂಸೆ ಆಗಕತ್ತೈತಿ, ಬೋರ್ ಆಗಿಬಿಟ್ಟೈತಿ. ಅದಕ್ಕ ಈ ಮನಿ ಬಿಟ್ಟು ಹೊಂಟಿನಿ ನಾನೀಗ. ಬಾಯ್. ಹಲೋ ಬೇಬಿ, ನನ್ನ ವೈಫು ಕಡಿಕು ಮನಿ ಬಿಟ್ಟು ಹೋದ್ಲಪ್ಪ. ಈಗ ಆರಾಮಾಗಿನಿ ನೋಡ, ಆರಾಮಾಗಿ ಬರ್ತೀನಿ. ಎಲ್ಲ ಅರ್ಬಿ ತಗೊಂಡು ಟ್ರಿಪ್ಪಿಗೆ ಹೋಗೋಣ ಅಂತ ನಡಿ. ನಾ ಇಲ್ಲಂತ ಫೀಲಿಂಗ ಇಲ್ಲ ಇವ್ರಿಗೆ. ಏನ ಬರ್ದಾರಿಲ್ಲೇ? ಅಳಬೇಡ, ಬಚ್ಚಿಟ್ಕೋಬೇಕಂತಂದ್ರೆ ಚಂದಂಗೆ ಬಚ್ಚಿಟ್ಕೋ, ಕಾಲ್ ಕಾಣೋ ಹಂಗೆ ಬಚ್ಚಿಟ್ಕೋಬೇಡ. ನಾನು ಇಲ್ಲೇ ಅಂಗಡಿಗೆ ಹೋಗಿ ಬಿಸ್ಕಿಟ್ ತಗೊಂಡ್ ಬರಕ್ ಹೋಗ್ತೀನಿ. ಟೀನ ರೆಡಿ ಮಾಡಿ ಇಟ್ಕೋ, ಬರ್ತೀನಿ ಸದ್ದೆ. ನನ್ ಖುಷಿ ಇರೋದು ನಿನ್ನನ್ನು ಸತಾಯಿಸೋದಕ್ಕೆ, ನೀನ್ ಕಾಡ್ಸೋದಕ್ಕೆ, ನಿನ್ ಪ್ರೀತಿ ಮಾಡೋದಕ್ಕೆ. ನೀನ್ ಬಿಟ್ಟಿರೋದಕ್ಕೆ ನನ್ನ ಖುಷಿ ಇರಂಗಿಲ್ಲ, ಏನ ತಿಳ್ಕೊ. ನಾನ ಅಪಾರ್ಥ ಮಾಡ್ಕೊಂಡೆ ನನ್ ಗಂಡನ. ತಪ್ಪಾಯ್ತು ರೀ. ಅವ ಚಪಾತಿಗೆ ಮತ್ತೆ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕು. ಬಾ ಎಣ್ಣೆ ಹಾಕಕತ್ತೀನಿ ನೋಡು. ಅಲ್ ಕಣ್ ಮಗ, ಮೊದ್ಲು ಈ ಎಣ್ಣಿ ಸುರ್ಕೊಂಡ್ ಹಾಕೊಂಡ್ ತಿಂತಿದ್ದೆಲ್ಲ, ಈಗೇನಕ್ ಆಗತೈತಿ? ಎಲ್ಲದಕ್ಕೂ ಕಡಿಮೆ ಹಾಕಣಗತ್ತಿಯಲ್ಲ. ಮಗ್ನ ತಗೋ, ರಸಗುಲ್ಲ ಮಾಡೀನಿ ಮಸ್ತರೇ. ಓ ಸ್ವೀಟ್ ಏನು ಒಲ್ಲೆವನ ಆಯ್ತು. ಅಲ್ಲ, ರಸಗುಲ್ಲ ಅಂದ್ರ ಹಂಗ ಬಡ್ಕೊಂಡ್ ತಿಂತಿದ್ದೆಲ್ಲ, ಇವಾಗ ಏನೋ ಆಗತೈತಿ ನಿನಗ? ನಾ ವೆಜಿಟೇಬಲ್ ತರಕ ಅಂಗಡಿ ಹೋಗ್ತೀನಿ ಸರಿ. ನಿಂದರ್ರಿ, ಅತ್ತಿ ಯಾರು ತರ್ತಾರ್ರಿ? ನಿನ್ ತಲೆ ಸುದ್ದ ಐತಿಲ್ಲ? ಯಾಕ ಮೊದ್ಲಿಂದನೂ ತರಕಾರಿ ಅತ್ತಿನ ತರ್ತಾರಿಲ್ಲ, ಈಗ ಅವರ ತರ್ತಾರ ಬಿಡ್ರಿ. ಅಲ್ಲ, ದೀಪಾವಳಿ ಟೈಮ್ದಾಗ ಕಬೋರ್ಡ್ ಓಪನ್ ಮಾಡಿದ್ರೆ ಎಲ್ಲಾ ಬಟ್ಟೆಗಳು ಹಳಿವಂತ ಅನಿಸ್ತೈತಿ. ಅದ ಹೋಳಿ ಹುಣ್ಣಿ ಟೈಮ್ದಾಗ ಮತ್ತ ಅದ ಕಬೋರ್ಡ್ ಓಪನ್ ಮಾಡಿ ನೋಡಿದ್ರೆ ಎಲ್ಲಾ ಬಟ್ಟೆಗಳು ಹೊಸ ಅನಿಸ್ತೈತಿ. ಈ ಸಮಸ್ಯೆನ ನನ್ಗೆ ಅರ್ಥ ಆಗೋದ್ ನೋಡು. ಒಟ್ಟ ಹೆಂಗಲ್ಲ? ಒಬ್ಬ ದೊಡ್ಡ ಶ್ರೀಮಂತರಿಗೆ ಆಕ್ಸಿಡೆಂಟ್ ಆಗ್ಬೇಕಂತ, ಅವ್ನ ಜೀವನ ಬದುಕಿಸ್ಬಿಡ್ಬೇಕಂತ. ಅವಂಗ ಒಟ್ಟ ಫ್ಯಾಮಿಲಿ ಇರಬಾರ್ದು, ಅವಂಗ ಮಕ್ಕಳು ಹೆಂಡತಿ ಯಾರಿಗೂ ಇರ್ಲಿಕ್ಕೆ ಇರಬಾರ್ದು. ಅವ್ನ ಜೀವ ಉಳಿಸಿನಂತೇಳಿ ಅವನೆಲ್ಲ ಆಸ್ತಿನೂ ನನ್ನ ಹೆಸರ್ಲೆ ಬರೋದು ಬಿಡ್ಬೇಕಂತ. ಎಷ್ಟು ಮಜಾ ಇರ್ತೈತಲ್ಲ. ನಾನು ಆಗ ಕೋಟ್ಯಾಧಿಪತಿ ಆಗಿಬಿಡ್ತೀನಿ. ಲೇ, ನಾಳೆ ಪ್ರಪೋಸ್ ಡೇ ಐತಿ. ಹೌದಾ? ಚಲೋ ಆತ್ ಬಿಡಿ, ಚಲೋ ಆತ್. ನೀ ಹೇಳಿದ್ದು ನಂಗೆ ನೆನಪಿದ್ದಿಲ್ಲ. ನಂಗೆ ಫುಲ್ ಸರ್ಪ್ರೈಸ್ ಕೊಡ್ತಾರ. ಹಂಗಾರ ಅಯ್ಯೋ, ನನಗೆ ಸರ್ಪ್ರೈಸ್ ತಡ್ಕೊಳಕ್ಕೆ ಆಗ್ತಿಲ್ಲ. ಹಂಗಾರೆ ನಾಳೆ ಹೋಗಿ ನಿನ್ ಗೆಳತಿಗೆ ಪ್ರಪೋಸ್ ಮಾಡಿ ಬರ್ತೀನಿ. ನನ್ನ ಪ್ರೀತಿ ಮಾಡಕ ತಾಕಿನ್ ಪ್ರಪೋಸ್ ಮಾಡ್ಬೇಕು. ಅಲ್ಲ, ನಿನ್ಯಾರ ನೀನ ಬ್ರೇಕಪ್ ಅಂದಿ? ಈಗ ಹೇಳ್ತೀನಿ ನೋಡಿ, ಈಗ ಹೇಳ್ತೀನಿ. ಈಗ ಬ್ರೇಕ್. ನಾ ಹಂಗ ಸುಮ್ನೆ ಜಗಳ ಮಾಡಿ ಬ್ರೇಕಪ್ ಅಂದಿದ್ದೆ, ಈಗ ನಿಜವಾಗ್ಲೂ ಬ್ರೇಕಪ್. ಅಯ್ಯ, ನಂಗೆ ಗೊತ್ತಿದ್ದಿಲ್ಲ ನೀನ್ ಜಗಳಕ್ಕೆ ಬ್ರೇಕಪ್ ಮಾಡ್ಕೊಂಡೆ ಅಂತ. ಐ ಆಮ್ ಸಾರಿ. ನಾನ್ ನಿನ್ನ ಪ್ರೀತಿ ಮಾಡ್ತೀನಿ. ಅಯ್ಯಯ್ಯ, ನಿಂದರ ಹೌದ್ಯಾ? ಹೋಗು, ಆಕಿ ಪ್ರಪೋಸ್ ಮಾಡಿ ಬರ್ತೀನಿ. ಅಣ್ಣ, ನಾವಿಬ್ರು ದೊಡ್ಡವರಾದ್ಮೇಲೆ ಹೆಂಗಿರ್ತೀವಿ? ಏನಿಲ್ಲ, ಅವಾಗ ನೀನು ನಿನ್ ಗಂಡನ ಮನೆಗೆ ಇರ್ತಿ, ನಾನು ನನ್ನ ಮನೆಗ ಇರ್ತೀನಿ. ಅವಾಗ ನೀನು ರಿಲೇಟಿವ್ ಆಗಿರ್ತಿ, ನಾನು ನಿನಗೆ ರಿಲೇಟಿವ್ ಆಗಿರ್ತೀನಿ. ನಾವಿಬ್ಬರ ಸಂಬಂಧ ಅವಾಗ ಇವಾಗ ಅಷ್ಟೇ ಆಗಿರುತ್ತೆ. ನೀನ್ ಯಾವಾಗ ನಮ್ಮ ಮನೆಗೆ ಬೀಗ್ತಿ ಆಗಿರ್ತೀವ. ಎಷ್ಟು ಕಷ್ಟ ಅಲ್ಲ ಅಣ್ಣ, ನಾವು ಹುಟ್ಟಿದ ಮನೆಗೆ ನಾನು ಬೀಗ್ತಿ ಆಗಿ ಬರ್ಬೇಕಾಗತ್ತಲ್ಲ. ನೀವು ಬಾಳ ಲಾಯಲ್ ಅದೀರ್ ನೋಡ್ರಿಪ್ಪ. ಹೌದು ನೋಡಿ, ನಿಜ. ನಿಂಗೆ ಹೆಂಗ್ ಗೊತ್ತಾಯ್ತು? ಪೂಜಾ ಹೇಳಿದ್ಲು, ಸ್ವಪ್ನ, ಸೌಂದರ್ಯ, ಕವಿತಾ, ಸರಿತಾ ಎಲ್ಲರೂ ಹೇಳಿದ್ರು. ಎಕ್ಸ್ಕ್ಯೂಸ್ ಮೀ. ಹಾ, ಹೇಳಿ. ನಿಮ್ಗೊಂದ್ ಮಾತು ಕೇಳೋದಿತ್ತು. ನಿಮ್ ಏಜ್ ಎಷ್ಟು? 16. ಹೌದಾ? ಮತ್ತೆ ಎಷ್ಟು ದುಡ್ಡು ಗಳಿಸ್ತೀರಿ ನೀವು? ನಾನೊಂದ್ ತಿಂಗಳಿಗೆ 5 ಲಕ್ಷ. ಹೌದಾ? ಮತ್ತೆ ವರ್ಷಕ್ಕ? ಒಂದ್ 40 ಲಕ್ಷ. ಬಾ ನಿಮ್ಮನ್ನ ನೋಡಿರ ಅನ್ಸತ್ ಬಿಡು. ಅಂತ ಕೆಲಸ ಏನ್ ಮಾಡ್ತಾರ ಹಂಗಾರ? ಸುಳ್ಳು ಹೇಳ್ತೀನಿ. ಕೆಲವೇ ಒಂದು ಕೇಳ್ತೀನಿ, ಇಲ್ಲ ಅಂತ ಹೇಳ್ತೀಯ. ಲಾ 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 ಲಾ. ಮಲ್ಯ, ನಾ ಇವತ್ತು ಬಾಳ ದುಃಖದಾಗದಿನ್ಲೇಪ್ಪ. ಹಿಂಗ್ ಸ್ಯಾಡ್ ಸಾಂಗ್ ಹೇಳೋಪ. ಕೆಲವೇ ಒಂದು ಕೇಳ್ತೀನಿ, ಇಲ್ಲ ಎಂದು ಅವನವನು ಎಂತ ವಿಡಿಯೋ ಮಾಡ್ಬೇಕಂದ್ರ ಅಂತ ವಿಡಿಯೋ ರಾತ್ರಿ ನನ್ಗೆ ವೈರಲ್ ಆಗಿಬಿಡ್ಬೇಕು. ವಿಡಿಯೋ ಅದು ವೈರಲ್ ಆಗಿ ಮಿಲಿಯನ್ಸ್ ಗಂಟ್ಲೆ ವ್ಯೂ ಬರ್ಬೇಕು. ಎಕ್ಸಾಮ್ಸ್ ಮುಗಿಸ್ಕೊಂಡ್ ಬಂದ ತಕ್ಷಣ ಮಿಲಿಯನ್ ವ್ಯೂಸ್ ನೋಡಿ ಫುಲ್ ಖುಷಿ ಆಗ್ಬಿಡ್ಬೇಕು. ನಾ ಮನೆಯಿಂದ ಹೊರಗೆ ಬಂದ ತಕ್ಷಣ ಫುಲ್ ಫ್ಯಾನ್ಸ್ ನಿಂತ್ಕೊಂಡಿರ್ಬೇಕು. ನನ್ನ ಫೋಟೋ ತಗೊಳಕ ಸರ್ ಪ್ಲೀಸ್ ಫೋಟೋ ತಗೊಳ್ಳಿ ಅನ್ಬೇಕು. ನಾನು ಅವಾಗ ನಂಗೆ ಟೈಮ್ ಇಲ್ಲ ಅನ್ಬೇಕು. ಟೈಮ್ ಇಲ್ಲಪ್ಪ, ನಾನು ನಾಳೆ ತೆಗೆಸ್ಕೊಂತೀನಿ, ಈಗ ಆಫೀಸ್ಗೆ ಹೋಗ್ಬೇಕು ಸರಿಯಪ್ಪ ಅಂತ ಅನ್ಬೇಕು. ಹಂಗಾಗ್ಬೇಕಲ್ಲ. ಹಂಗಾದ್ರೆ ಏನ್ ಮಜಾ ಆಗುತ್ತಲ್ಲ. ಅಯ್ಯಯ್ಯೋ, ಅದನ್ನ ನೋಡಕ ಕೇಳಕ ಏನು ನೆನಪು ಮಾಡ್ಕೊಂಡ್ರೇನೆ ಮಜಾ. ಯಪ್ಪ. ಶ್ಯಾಮ್, ನಿಂಗ್ ಬಾಳ ಅಟಿಟ್ಯೂಡ್ ಐತ್ ನೋಡ. ಹೌದಾ? ಹಂಗಾರ ಅಟಿಟ್ಯೂಡ್ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಏ ಅಲ್ಲ, ನಿಂಗ್ ಬಾಳ ಈಗೋ ಐತ್ ನೋಡಿ. ಈಗೋ ನಾನ್ ಬಾಳ್ ಮಾತಾಡ್ತೀನಲ್ಲ ನಿಮಗ, ನಾನ್ ಬಾಳ್ ಮಾತಾಡಕತ್ತೀನಿ ಹೋದಲ್ಲ ನಿಮಗ. ನಿಮ್ಗ್ ಬಾಳ್ ಕಷ್ಟ ಕೊಡಕತ್ತೀನಿ ಹೋದಲ್ಲ ನಿಮಗ. ಮಾತಾಡಿ ಇವತ್ತಿಂದ ನಾ ಶಬ್ದ ಮಾಡ್ತೀನಿ. ನಾನು ಧ್ವನಿ ಯಾವತ್ತೂ ನಿಮಗ್ ಕೇಳದೇ ಇಲ್ಲ, ನನ್ನ ಮಾತು ಯಾವತ್ತೂ ನಿಮಗ್ ಕೇಳದೇ ಇಲ್ಲ ನೋಡು. ಅಲ್ಲ, ಹಂಗಂತೇಳಿ ನಾಲ್ಗಿ ಕಟ್ ಮಾಡ್ಕೊಂತೇನ್ ಮತ್ತ? ಏ ಇಲ್ಲಪ್ಪ, ನಿನ್ನ ಕ್ಯೂಟ್ ನಾಗಿ ಮಾಡ್ತೀನಿ ಅಷ್ಟ. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ. ಯಾರೇ ಆಕಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಕೆಟ್ಟದಾಗಿ ಯೋಚನೆ ಮಾಡಿದ್ರು, ಕೆಟ್ಟದಾಗಿ ಏನೇ ಅಂದ್ರೂ ಅವಳಿಗೆ ಸಪೋರ್ಟ್ ಮಾಡದೆ ಹೋದ್ರು
ಆಕಿನ ಗಂಡ ಮಾತ್ರ ಆಕಿ ಏನು ಅನ್ಲಾರ್ದಾನೆ ಸಪೋರ್ಟ್ ಮಾಡಬೇಕು ಅನ್ನೋ ಆಸೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ. ಓಕೆ, ಇವಾಗ ನಿಮ್ಗೆ ಬೇಜಾರ್ ಮಾಡ್ತಾರೆ, ನಿಮ್ನ ಅಳಿಸ್ತಾರೆ, ನಿಮ್ಗೆ ನೋವಾಗ್ತಿದೆ ಅಂತ ಗೊತ್ತಿದ್ರು ಪದೇ ಪದೇ ಅದೇ ಕೆಲಸ ಮಾಡ್ತಾರೆ. ನಿಮ್ಗೋಸ್ಕರ ಏನೇನು ಬದಲಾಯಿಸ್ಕೊಳ್ಳಲ್ಲ, ಹಾಗಂತ ನಿಮ್ಮನ್ನ ಬಿಟ್ಕೊಡೋದಕ್ಕೂ ರೆಡಿ ಇರಲ್ಲ. ನೀವೇ ಬೇಕು ಅಂತ ಹೇಳ್ತಾರೆ. ಸೊ ಹೇಳಿ, ಇದು ನಿಮ್ ಪ್ರಕಾರ ಇದು ಪ್ರೀತಿನಾ? ಅಲ್ಲ, ಇದು ಪ್ರೀತಿ ಅಂತೂ ಅಲ್ವೇ ಅಲ್ಲ. ಆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾನೂ ಇಲ್ಲ, ಆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾನೂ ಇಲ್ಲ. ನೀವು ತೋರಿಸ್ತಾ ಇರೋ ಪ್ರೀತಿ, ಟೈಮ್, ಎಫರ್ಟ್, ಅದರಿಂದ ಅವರು ಖುಷಿಯಾಗಿದ್ದಾರೆ. ಸೇಮ್ ಎಫರ್ಟ್ ಆ ಕಡೆಯಿಂದ ಬರ್ತಾ ಇಲ್ಲ ಅಂದ್ರೆ ಅದು ಪ್ರೀತಿ ಅಲ್ಲ. ಆ ವ್ಯಕ್ತಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಕಮಿಟ್ ಆಗಿಲ್ಲ ಅಂತ. ನೀವು ನನಗ ಹುಚ್ಚಿ ಅಂದಿದ್ದಕ್ಕಲ್ಲ. ಅದು ನಿಮ್ಗೆ ಹೆಂಗ್ ಗೊತ್ತಾತು? ಯಾರದ ನಿಮಗೆ ಹೇಳಿದಾರ? ನೋಡ್ರಿ, ಇವತ್ತು ನಮಗೆ ಏನ್ ಅನ್ಸುತ್ತೆ ಅದನ್ನ ಮಾಡೋಣ. ಯಾಕಂದ್ರೆ ಇವತ್ತು ಮಂಡೇ. ಆಯ್ತಾ, ನಾನು ನಿನ್ನೆ ರಾತ್ರಿ ನೀನು ಗುಡ್ ನೈಟ್ ಹೇಳಿ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಚಾಟ್ ಮಾಡ್ಕೊಂತ ಕುಂತೀನಿ ನೋಡ್ಬೇಕಾರ. ಏ ರವಿ, ಹಂಗೇನ್ ಅನ್ಕೋಬೇಡ, ನಾನು ನಿನ್ನ ಫುಲ್ ಟ್ರಸ್ಟ್ ಮಾಡ್ತೀನಿ, ಏನ್ ಹಂಗೆ ತಿಳ್ಕೊಕೋಬೇಡ. ಫಾಸ್ಟ್ ರಿಲೇಶನ್ಶಿಪ್ ಎಲ್ಲರಿಗೂ ಇರ್ತಾವು. ನಾನು ನಿಂಗೆ ಪರ್ಸನಲ್ ಈಗ ನಂಬ್ತೀನಿ, ಭಾಳ ನಂಬ್ತೀನಿ ನಾನು ನಿನ್ನ. ನಿಂಗೆ ಹೇಳೋದ್ ಮರ್ತೆ, ಥೈಲ್ಯಾಂಡಿಗೆ ಹೋಗಿ ನಾನು ಏನ್ ಮಜಾ ಮಾಡೀನಿ ಗೊತ್ತಾನ ಹುಡುಗ್ಯಾರ ಜೋಡಿ. ಹೌದಾ? ನಾ ಕೇಳೋದ ಮರ್ತೆ, ಹೆಂಗಿತ್ತು? ಆ ಹುಡುಗ್ಯಾರ ಜೋಡಿ ಮಜಾ ಮಾಡಿ ಮತ್ತ ಕುಡಿಯೋದು ತಿನ್ನೋದು ಎಲ್ಲಾನು ಮಾಡಿ. ನೀ ಹುಡುಗ್ಯಾರ ಜೋಡಿನ ಮಾಡ್ಬೇಕಾಗತ್ತ, ಹುಡುಗರ ಜೋಡಿ ಏನಾರು ಮಜಾ ಮಾಡಕ್ಕಾಗತ್ತನ? ಏನಾಗಲ್ಲ, ಚಲೋ ಆತ್ ಬಿಡು. ಲೇ, ನಾ 5 ದಿನದಿಂದ ಒಟ್ಟ ಜಳಕನ ಮಾಡಿಲ್ಲ, ಎಷ್ಟು ಹೊಲಸ್ ನಾಡಕತ್ತೀನಿ. ಅಟ್ಲೀಸ್ಟ್ ಈಗ ಬಿಟ್ಟಾರ ಬಿಡು ನನ್ನ. ನಿನಗೆ ಗೊತ್ತಾ, ಡೈಲಿ ಜಾಕ ಮಾಡೋದ್ರಿಂದ ಸ್ಕಿನ್ ಇಶ್ಯೂಸ್ ಮತ್ತೆ ಸ್ಕಿನ್ ಮ್ಯಾಗಿಂದ ಇದು ಎಲ್ಲ ಹಾಳಾಕೋ ಅಂತ. ನೀ ಭಾಳ ಚಲೋ ಕೆಲಸ ಮಾಡಕತ್ತಿ, ನೀರು ಉಳ್ಸಾಕತ್ತಿ. ವಾ, ಎಷ್ಟು ಚಲೋ ಬಾಯ್ ಫ್ರೆಂಡ್ ಸಿಕ್ಕನೆ ಯವ್ವ ನಂಗ. ಲೇ, ನಂಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿದ್ ಬಾ, ಶಾಪಿಂಗ್ ಮಾಡೋಣ ನಡಿ. ಏನ್ ಹೇಳಕತ್ತಿ ನೀನು? ಬ್ಯಾಡಪ್ಪ, ಇಲ್ಲೇ ಎಲ್ಲಾರು ಮಾಡೋ ನಡಿ. ಫಿಲ್ಮಿಗೆ ಹೋಗೋಣ ಬಾ, PVR. ಟಿವಿಯಾರ್ಗೆಲ್ಲ ಯಾಕೆ ಬೇಕು? ಇಲ್ಲೇ ನಾರ್ಮಲ್ ಥಿಯೇಟರ್ನಾಗ ಹೋಗಿ ನೋಡು ನಡಿ, ಸಾಕು. ನೀನ್ ಇವಾಗ ಕೆರಿಯರ್ ಮೇಲೆ ಫೋಕಸ್ ಮಾಡಿ ಏನ ಅಷ್ಟ, ನಂಗೇನ್ ಖರ್ಚು ಮಾಡೋದೇನ್ ಬೇಡ. ಪ್ಲೀಸ್ ನನ್ ಬೀಡವಾ. ಸತ್ರು ನೀನ್ ಬಿಡಂಗಿಲ್ಲ ನೋಡಪ್ಪ. ಆಯ್ತಾ, ನಮ್ಮ ಅಡಿಗೆ ಆಯ್ತತ್ತೆ. 2 ನಿಮಿಷ ಕುಕ್ಕರಲ್ಲಿ ಸೀಟಿ ಹೊಡೆದ ತಕ್ಷಣ ಆಗೇ ಬಿಡುತ್ತೆ. ನೋಡಮ್ಮ, ನಮ್ಮ ಮನೇಲಿ ಯಾರು ಕುಕ್ಕರಲ್ಲಿ ಅಡಿಗೆ ಅನ್ನ ಉಣ್ಣಲ್ಲ, ನೀನು ಹೊರಗಡೆ ಮಾಡು ಅನ್ನ. ಏನು? ಆಯ್ತು ಅತ್ತೆ. ಕವಿತಾ, ಕುಡಿಯಕ್ ನೀರ್ ತಗೊಂಡ್ ಬರವಾ? ಆಯ್ತು ಅತ್ತೆ. ತಗೋರಿ ಅತ್ತೆ. ಏನು ಆ ಗ್ಲಾಸ್ನಾಗ ತಂದಿಯಲ್ಲ, ಚರಿಯಾಗಿ ತರ್ಬೇಕು. ಚರಿಯಾಗಿ ನಮ್ಮ ಮನೆಗೆಲ್ಲ ಗ್ಲಾಸ್ನಾಗ ಕುಡಿದ್ರು ರೂಢಿ ಇಲ್ಲ. ಆಯ್ತು ಅತ್ತೆ. ಅತ್ತೆ, ನಾನ್ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀನಿ. ನಾ ಕರೆಕ್ಟಾಗಿ ನಡೀತೀನೋ ಇಲ್ವಾ ಅಂತ ಅಂದಿತ್ತು ನೋಡಿ. ಏನೇ ನಡೆಯೋದ್ರಲ್ಲಿ ಏನ್ ಸ್ಪೆಷಲ್ ಆಗಿದೆ? ಎಲ್ಲರೂ ನಡೆಯೋದು ಹಂಗೆ ಹೋಗು. ಅಲ್ಲಿ ಹಂಗಲ್ಲ ಅತ್ತೆ, ನಮ್ಮ ಮನೇಲಿ ಹಿಂಗೆ ನಡೆಯೋದು. ಬಟ್ ನಿಮ್ಮ ಮನೇಲಿ ಏನಾದ್ರು ಕೆಳಗ್ ಮಾಡಿ ಅಥವಾ ಕಾಲ್ ಮೇಲ್ ಮಾಡಿ ಏನಾದ್ರು ನಡೀತೀರೇನೋ ಅಂತ. ಯಾಕಂದ್ರೆ ನಿಮ್ಮ ಮನೇಲಿ ಎಲ್ಲ ಡಿಫ್ರೆಂಟ್ ಇದೆಯಲ್ಲ, ಅದಕ್ಕೆ. ಹಿಂಗೆ ಅಲ್ವಾ ಅತ್ತೆ? ಸರಿ ಅತ್ತೆ. ರೀ, ಹ್ಯಾಪಿ ಬರ್ಡೇ ರೀ, ತಗೋರಿ ಗಿಫ್ಟ್. ವಾವ್, ನೈಸ್. ಏನೇ ಬೊಕ್ಕೆ ಮತ್ತೆ ಗಿಫ್ಟ್ ಕೊಟ್ಟಿದೀಯಾ? ಥ್ಯಾಂಕ್ ಯು ಸೋ ಮಚ್ ಕಣೆ. ಮತ್ತೆ ನಂಗೆ ರಿಟರ್ನ್ ಗಿಫ್ಟ್ ಕೊಡಿಸ್ತೀನಿ ನಡಿ. ನೀವೇನ್ ಕೊಡ್ಸೋದ್ ಬೇಡ, ನಾನೇ ತಗೊಂಡ್ಬಂದಿನಿ. ಆಯ್ತಾಯ್ತು, ನಿಂಗೆ ಏನ್ ಬೇಕು ತಗೋ. ನಾ ತಗೊಂಡ್ ಬಂದಿನಿ, ನೀ ಅದನ್ನ ಪೇಮೆಂಟ್ ಮಾಡಿದ್ರೆ ಸಾಕು. ಒಂದು ಡೈಮಂಡ್ ರಿಂಗ್ ಮತ್ತೆ ಒಂದು ವೆನಿಟಿ ಬ್ಯಾಗ್ ಅಷ್ಟ. ಓ, ಇಷ್ಟು ಕೊಟ್ಟಿದ್ದಕ್ಕೆ ನಿನ್ಗೆ ರಿಟರ್ನ್ ಗಿಫ್ಟ್ ಡೈಮಂಡ್ ರಿಂಗು ಮತ್ತೆ ಬ್ಯಾಗಾ? ಹೌದ್ರಿ. ಆಮೇಲೆ ನಿಮ್ಗೆ ತಂದಿನೆಲ್ಲ ಇದು ಗಿಫ್ಟ್ ಮತ್ತೆ ಅದ್ ಬೊಕ್ಕೆ ನಿಮ್ ಕ್ರೆಡಿಟ್ ಕಾರ್ಡ್ ಇಂದ ತಂದಿದ್ದೀನ್ರಿ, ಅದನ್ನ ಪೇ ಮಾಡ್ಬಿಡ್ರಿ ಆಯ್ತಾ? ಅದು ನಾನೇ ಪೇ ಮಾಡ್ಬೇಕಾ? ಇದು ನನ್ನ ಬರ್ಡೇ ಗಿಫ್ಟ್. ಹಾ ರೀ, ಅಷ್ಟ ರೀ. ಅಷ್ಟು ಪೇ ಮಾಡ್ರಿ. ಹ್ಯಾಪಿ ಬರ್ಡೇ ರೀ ಒನ್ಸ್ ಅಗೇನ್. ಓ, ಬರ್ಡೇ ನಂದು, ಗಿಫ್ಟ್ ನಂದು, ರೊಕ್ಕನೂ ನಂದ. ಎಂತ ಗತಿ ಬಂತ್ ನೋಡ್ರಿಪ್ಪ. ತಸಿ ಬಾಯಿಲೆ. ಹೇಳ್ರಿ ಅತ್ತಾರ, ಅತ್ತಿಗೆ ಏನೇನ್ ಆಸೆ ಇರ್ತೈತೆ ಗೊತ್ತೈತೇನ? ಹೇಳ್ರಿ ಅತ್ತಿ. ಕಾಲ್ ಹೊತ್ಬೇಕು, ಬಿಸಿ ಬಿಸಿ ಅಡ್ಗಿ ಮಾಡ್ಕೊಡ್ಬೇಕು, ಅತ್ತಿ ಹೇಳ್ದಂಗೆ ಕೇಳಬೇಕು, ಅತ್ತಿ ಮಗನ್ನ ಚೆನ್ನಾಗಿ ನೋಡ್ಕೋಬೇಕು, ಒಟ್ಟ ಜಗಳ ಮಾಡಬಾರ್ದು. ಒಂದ್ ವೇಳೆ ಅತ್ತಿ ಮಗಳು ಬಂದ್ಲ ಅಂತಂದ್ರ ಆಕಿನ ಕುಂದರ್ಸಿ ಊಟಕ್ಕೆ ಹಾಕಬೇಕು, ಆಕಿನ ಚೆನ್ನಾಗಿ ಆಕಿ ಏನ್ ಬೇಕು ಬೇಡ ಅಂತೇಳಿ ನೋಡ್ಕೋಬೇಕು. ಇವೆಲ್ಲ ಆಸೆ ಇರ್ತಾವ. ಇನ್ನ ಪೂರ್ತಿ ಹೇಳಿಲ್ಲ ನಾ. ಹೌದನ್ರಿ ಅತ್ತಾರ? ಸಸ್ತಾರ್ಗೆ ಒಂದ್ ಆಸೆ ಇರ್ತೈತಿ, ಹೇಳೇನ್ರಿ? ಹೇಳುವ. ಅತ್ತಿನ ಇರ್ಬಾರ್ದು ಅನಿಸ್ತೈತ್ರಿ. ಅಯ್ಯ, ನಾ ಹೇಳಾಕತ್ತೀನಲ್ಲ, ಅವ್ರ ಕಡೆ 1 ರೂಪಾಯಿನೂ ಇರಂಗಿಲ್ಲ ನೋಡ. ನಾ ಹೇಳಾಕತ್ತೀನಿ ನೋಡು, 1 ರೂಪಾಯಿನೂ ಇರಂಗಿಲ್ಲ. ನೋಡ್, ನಾ ಹೋಗಿ ಕೇಳಿದ್ರು ಆಯ್ತು. ನಿನ್ ಸಮಾಧಾನಕ್ಕಾರು ಹೋಗಿ ಕೇಳ್ತೀನಿ ಅಂದರ್. ರೀ ಬರೀಲೆ ರೀ, ನಿಮ್ ಕಡೆ 2,000 ರೂಪಾಯಿ ಅದಾವನ್ರಿ? ಅಯ್ಯೋ, 1 ರೂಪಾಯಿನೂ ಇಲ್ಲ ನೋಡ ನನ್ ಕಡೆ, ಎಲ್ಲ ಖಾಲಿ ಆಗಿಬಿಟ್ಟೈತಿ. ನಾ ಹೇಳಿಲ್ಲ ನಿನಗ ಕೊಡ್ಬೇಕಂತಂದ್ರ ಅವ್ರ ಕಡೆ ರೊಕ್ಕನ ಇಲ್ಲ, ನಿಜ ಹೇಳ್ಬೇಕಂತಂದ್ರ. ಅದಕ್ಕ ನಾ ಇಲ್ಲ ಅಂತ ಹೇಳಾಕತ್ತೀನಿ ನಿನಗ. ಯಾರಿಗೆ ನಿಮ್ ತಂಗಿಗೆ ರೊಕ್ಕ ಬೇಕನ? ನಿಂದ್ರ ಅದಾವ ತಗೋ, ಎಷ್ಟ್ ಬೇಕು ನೋಡ, ಅದಾವ ನೋಡ, 10,000 ರೂಪಾಯಿ ಅದ ಇದ್ರಾಗ. ಅಲ್ಲ, ಯಾರ್ ನೋಡಿದ್ರು ಇರೋದ್ರೊಳಗ ಖುಷಿಯಾಗಿರ್ರಿ, ಯಾವ್ದಕ್ಕೂ ಆಸೆ ಪಡಕ್ ಹೋಗ್ಬೇಡ್ರಿ, ಆಸೆ ಇಟ್ಕೊಳಕ್ ಹೋಗ್ಬೇಡ್ರಿ, ಇರೋದ್ರಲ್ಲೇ ಖುಷಿಯಿಂದ ನೆಮ್ಮದಿಯಿಂದ ಇರ್ರಿ ಅಂತ ಹೇಳ್ತಾರ. ಯಾವ್ದಕ್ಕೂ ಆಸೆ ಪಡಬೇಡಿ ಅಂತಾರೆ. ಅಲ್ಲ, ನಮ್ಮ ಹತ್ರ ಇರೋದು ಬರೀ ಕಷ್ಟಗಳು ಮತ್ತು ಸಾಲಗಳು, ಅನಾರೋಗ್ಯಗಳು. ಇದರಿಂದ ಹೆಂಗ್ ಖುಷಿಯಾಗಿರ್ಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಏನಪ್ಪ, ಒಂದು ಹೊಳಿತನ ಇಲ್ಲ ನೋಡು. ಆಲ್ಮೋಸ್ಟ್ ಇವಾಗಿನ ಯಂಗ್ ಕಪಲ್ಸ್ಗಳು ಏನ್ ಹೇಳ್ತಾರ ಅಂತಂದ್ರ, ನನ್ನ ಹೆಂಡತಿ ಯಾವಾಗ್ಲೂ ನನ್ನ ಫ್ಯಾಮಿಲಿ ಜೋಡಿ ಇರಾಕ್ ಒಲ್ಲೆ ಅಂತಾಳ ನೋಡ್ರಿ ಒಟ್ಟ ಅಂತ ಹೇಳ ಇಂತ ಬರ್ತಾರ ಕೇಳಾಕ. ಹಂಗ ಅವ್ರ ವೈಫನ್ ಕೇಳಿದ್ರ ಅಕ್ಕಿ ಏನಂತಾಳ ಅಂತಂದ್ರ, ನಾನು ಯಾವಾಗ ಅವ್ರ ಫ್ಯಾಮಿಲಿ ಜೋಡಿ ಹೋಗ್ತೀನಿ ಒಂದು ಟಾಂಟ್ ಹೊಡಿತಾರ, ಇಲ್ಲ ಅವ್ರು ಟಾರ್ಚರ್ ಕೊಡ್ತಾರ, ಹಂಗಾಗಿ ನನಗೂ ಅವ್ರ ಜೋಡಿ ಇರಾಕ್ ಮನಸ್ಸಿರಲ್ಲ ಅಂತ ಹೇಳ್ತಾಳ. ಆಮೇಲೆ ನನ್ನ ಮಾತಂತ್ರು ಯಾರು ಕೇಳೋಕ್ ಕಿವಿಗೂ ಒಕ್ಕೊಂಗಿಲ್ಲ. ಆಮೇಲೆ ನಾ ಏನ್ ಹೇಳಿದ್ರು ನಾನು ಕೇಳೋದಿಲ್ಲ ಅಂತ ಅಕ್ಕಿ ಅಂತಾಳ.
ಅದು ನಿಜನ. ಬಟ್ ನಾನು ಏನು ಹೇಳೋದಂತಂದ್ರ ಗಂಡ ಬೇಕಂದ್ರ ಗಂಡನ ಫ್ಯಾಮಿಲಿಯವ್ರು ಏನೇ ಮಾಡಿದ್ರು ಸ್ವಲ್ಪ ಸಹಿಸ್ಕೊಂಡು ಹೋಗ್ಬೇಕು. ಹಂಗ ಹಂಗ ಈ ಗಂಡನೂ ಕೂಡ ಹೆಂಡತಿ ಖುಷಿಗೋಸ್ಕರ ಅವ್ರ ಫ್ಯಾಮಿಲಿ ಜೋಡಿ ಇದ್ದಾಗ ಆಕಿನ ಸೇಫ್ ಆಗಿರೋದು, ಅವಳಿಗೆ ಆ ಡಿಪ್ರೆಷನ್ ಎಂಗ್ಸೈಟಿ ಆಗದೆ ಇರೋ ತರ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೆಲ್ಲರೂ ಕಲ್ತ್ರ ಫ್ಯಾಮಿಲಿ ಚೆನ್ನಾಗಿದ್ದೇ ಇರುತ್ತ. ಇಷ್ಟ ನೋಡ್ ನಾ ಈಗಿನ ಕಪಲ್ಸ್ಗೆ ಹೇಳೋದಂದ್ರ ಒಟ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಗಂಡ ಹೆಂಡತಿ, ಹೆಂಡತಿ ಗಂಡ, ಒಬ್ರಿಗೊಬ್ರು ಸ್ವಲ್ಪ ಸ್ಯಾಕ್ರಿಫೈಸು ಮಾಡಬೇಕು, ಹಾಗೆ ಸಪೋರ್ಟಿವ್ ಆಗಿನೂ ಇರಬೇಕು. ಅಣ್ಣ ಇವ್ ನನ್ನ ಹುಡುಗಿ ಬರೀ GM ಕಳ್ಸಾಳನ್ನ, ಏನ್ ಮಾಡ್ದಣ್ಣ ಈಗ? ಹಂಗ ಮಲ್ಕೊಂಡ್ಬಿಟ್ಲು ನೋಡಕ್ಕೆ. ಏನು GN ಅಂತ ಕಳ್ಸಿ ಮಲ್ಕೊಂಡ್ಲಾ? ಅದಕ್ಕೇನಾತು ಅಣ್ಣ? ದಿನ ಗುಡ್ ನೈಟ್ ಅಂತ ಹೇಳಿ ಅದು IMG ಕಿಶನ್ ಕಳಿಸಿ ಮಕ್ಕೊಂತಿದ್ಲಣ್ಣ. ಅಂತವು 3 ಕಳಿಸಿ ಮಕ್ಕೊಂತಿದ್ಲು. ಇವತ್ತು ಬರೀ GN ಅಂತ ಹೇಳಿ ಮಕ್ಕೊಂಡ್ಬಿಟ್ಟಾಳಣ್ಣ. ಬರೀ GN ಬಂದೈತೆ, ಸತ್ತೀನಿ, ಪಕ್ಕಾ ಸತ್ತಿ ನೋಡ್ನಿ ದೋಸ್ತ. ಅಂತದ್ ಏನ್ ಮಾಡಿದ್ವಿ ಯೋಚನೆ ಮಾಡ. ಏನ್ ಮಾಡಿನಂತಾನ ಅರ್ಥ ಆಗೋಲ್ದು. ಅದ್ರಾಗ ಹುಡುಗ್ಯಾರ ಮೊದ್ಲ ಮನ್ಸಿನ ಮಾತು ಹೇಳಂಗಿಲ್ಲ. ಈ ಪೂರಾ ದಿನ ಏನೇನ್ ಮಾಡಿದ್ಲು ಅಂತ ಕೇಳಿಲ್ಲ. ಕೇಳ್ದೆ. ಊಟ ಮಾಡಿದ್ಲೋ ಇಲ್ಲೋ ಅಂತಾರ ಕೇಳದಿಲ್ಲ. ಕೇಳ್ದೆ. ಅವಾಗ ಆಕಿ ಹೇಳಕತ್ತಿದ್ಲ, ಯಾರ ಕವಿತಾ ಅನ್ನೋಕಿ ಜೋಡಿ ಜಗಳ ಮಾಡಕತ್ತೀನಿ ಅಂತೇಳಿ. ಅವಾಗ ನಾ ಅಂದೆ ಫಸ್ಟ್ ಊಟ ಮಾಡು ಆಮೇಲೆ ಹೇಳಕಂತೇಳಿ ಅಂತಂದೆ. ಇದಕ್ಕ ಹಿಂಗ್ ಮಾಡಕತ್ತಾಳ ನಿನ್ ಜೋಡಿ, ಪುಣ್ಯ ಅನ್ಕೋ ಇನ್ನ ನೀನ್ ಬ್ಲಾಕ್ ಮಾಡಿಲ್ಲಕ್ಕಿ. ಅದ್ರಾಗ ಹುಡುಗ್ಯಾರ ಏನಾರ ಹೇಳ್ಬೇಕಾದ್ರೆ ನೋಡು ಒಟ್ಟ ಮಾತಾಡಕ್ ಹೋಗ್ಬಾರ್ದು, ಸುಮ್ಮನೆ ಇದ್ ಬಿಡ್ಬೇಕು. ಅಲ್ಪ ಸುಮ್ಮನೆ ಕೇಳಕ್ ಏನ್ ದಾಡಿಗಿತ್ತು ನಿನಗ? ಹೋಗ್ಲಿ ಬಿಡಪ್ಪ, ಈಗ ನಾ ಏನ್ ಮಾಡ್ಬೇಕು ಅದನ್ನ ಹೇಳು ಯಪ್ಪ. ನನಗರ ಏನ್ ಗೊತ್ತು? ನಾ ಹಿಂಗ್ ಮಾಡಿದಕ್ಕ ನನ್ನ ಹುಡುಗಿ 4 ದಿನ ಆತ ನಾನು ಬ್ಲಾಕ್ ಮಾಡಿ. ಅಲ್ಲ, ನಿಮ್ ಫ್ರೆಂಡ್ಸ್ ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ ರಿಲೇಟಿವ್ ಏನಾದ್ರೂ ಮದುವೆ ಮಾಡ್ಕೊರಿ, ಲೈಫ್ ಫುಲ್ ಕಲರ್ಫುಲ್ ಆಗಿರುತ್ತೆ, ಇದು ಮಸ್ತ್ ಇರ್ತೈತಿ, ಮಜಾ ಇರ್ತೈತಿ ಅಂತಂದ್ರ ಒಟ್ಟ ನಮಕ್ ಹೋಗ್ಬೇಡ್ರಿ. ಮದುವೆ ಆದ್ಮೇಲೆ ನಮ್ ಕಲರ್ಸ್ ಏನೇನ್ ಗೊತ್ತನ? ಅರಿಶಿನ, ಒಗ್ಗರ್ನಿ ಹಾಕಕ್ ಅರಿಶಿನ, ಖಾರದ ಪುಡಿ, ಕೆಂಪ್ ಕಲರ್, ಮಸಾಲಾ ಪೌಡರ್, ಸಾಲ್ಟ್, ಬಿಳಿ ಕಲರ್, ಸಾಸ್ಮಿ, ಜೀರಿಗೆ, ಗೋಧಿ ಹಿಟ್ಟು, ಬಾಣದ ಹಿಟ್ಟು, ಅಂದ್ರೆ ಬಾಳ ಇರ್ತಾವ ಕಲರ್ಸ್. ನಿಮ್ಗ ನಂಬಕ್ ಆಗಂಗಿಲ್ಲ, ಮದ್ವೆ ಆದವ್ರಿಗೆ ಗೊತ್ತವೆಲ್ಲ. ನನಗೊಂದ್ ಅರ್ಥ ಆಗೋಲ್ದು, ಇತ್ತೀಚೆಗೆ ಎಲ್ಲಾ ಡಿವೋರ್ಸ್ ಆಗೋ ಹೆಣ್ಮಕ್ಳಿಗೆ ಜೀವನಾಂಶ ಬೇಕು ನೋಡು, ಎದಕ್ಕಂತಾನು ಗೊತ್ತಾಗೋಲ್ದು. ಹೌದಾ? ಮತ್ ಮೊನ್ನೆ ನಿಮ್ಮ ಅಣ್ಣನ ಮದ್ವೆ ಆತಲ್ಲ, ನಿಮ್ಮ ಅಣ್ಣ ಏನೇನ್ ತಗೊಂಡ? ಮದ್ವೆಗೆ ಏನೇನ್ ಕೊಡ್ಸಿದ್ರು ಹೇಳು? ಒಂದು ಹೋಂಡಾ ಸಿಟಿ ಕಾರ್ ಕೊಟ್ರು, ಬೆಡ್ ಮತ್ತ ಮನಿಗೆ ಏನೇನ್ ಸಾಮಾನ್ ಬೇಕಲ್ಲ, ಫ್ರಿಜ್, ರಿಫ್ರಿಜರೇಟರ್, ಆಮೇಲೆ ಅಡ್ಗಿ ಮನಿಗೆ ಕಿಚನ್ಗೆ ಏನೇನ್ ಬೇಕು ಎಲ್ಲ ಸಾಮಾನು ಕೊಟ್ರು. ಕಾಟ್, ಟಿಜುರಿ, ಆಮೇಲೆ ಸೋಫಾನು ಕೊಟ್ರು. ಆಮೇಲೆ 5 ತೊಲಿ ಬಂಗಾರ ಹಾಕಿದ್ರು ನಮ್ಮ ಅಣ್ಣಗ. ಎಲ್ಲ ಎಷ್ಟು ಖುಷಿಯಿಂದ ಕೊಟ್ರು ಗೊತ್ತಾನೆ ಎಲ್ಲಾನು. ಒಂದಿಷ್ಟು ಗಿಫ್ಟ್ ಬೇರೆ ಕೊಟ್ರು ಅಳಿಯಾಗ ಅಂತೇಳಿ, ಕೈಗಡ್ಗ ಅವೇನೇನೋ. ಹೌದು, ಮತ್ತೀಗ ಮದುವೆಗೆ ಎಲ್ಲ ಕೊಟ್ಟಿರ್ತಾರ ಇಲ್ಲ ನಿಮಗ, ಅದ ರಿಟರ್ನ್ ಗಿಫ್ಟ್ ಬ್ಯಾಡನ? ಅದಕ್ಕೆ ಜೀವನಾಂಶ ಕೊಡ್ಬೇಕು ಹೆಣ್ಮಕ್ಳಿಗೆ ಅಷ್ಟ. ಅವಾಗ ತಗೋಬೇಕಾದ್ರೆ ಖುಷಿಯಿಂದ ತಗಂತೀರಿ, ಈಗ ವಾಪಸ್ ಕೊಡ್ಬೇಕಾದ್ರೆ ಕೊಡಕ್ಕಾಗಲ್ಲ ನಿಮಗ. ಒಂದ್ ಮಾತ್ ಕಿವಿ ಮಾತಿ ಹೇಳ್ತೀನಿ ಕೇಳ್ರಿ, ದಂಪತಿಗಳು ಯಾವತ್ತಿದ್ರು ಚಪ್ಲಿ ಇದ್ದಂಗ ಇರ್ಬೇಕು. ಯಾವ ತರ ಕೇಳಿರೇನಿ ಈ ಮಾತು? ಹಂಗಂದ್ರ ಏನಂತಂದ್ರ, ಒಂದ್ ಚಪ್ಲಿ ಕಳೆದ್ರ ಇನ್ನೊಂದ್ ಚಪ್ಲಿಗೆ ಅಸ್ತಿತ್ವನೇ ಇರಲ್ಲ. ಹಂಗ ಗಂಡ ಹೆಂಡತಿ ಒಬ್ರಿಗೆ ಏನಾದ್ರು ಆದ್ರೆ ಇನ್ನೊಬ್ರಿಗೆ ಅಸ್ತಿತ್ವ ಅನ್ನೋದಿರಲ್ಲ. ಇಬ್ರು ಹೊಂದಾಣಿಕೆ ಹೋದ್ರನ ಚಲೋ. ಇನ್ನೊಂದ್ ಹೇಳ್ತೀನಿ ಕೇಳ್ರಿ, ಎತ್ತಿನ ಗಾಡಿ ಬರ್ತಾವ ನಮ್ಮ ಹಳೆ ಕಾಲದಾಗ. ಎತ್ತಿನ ಗಾಡಿ 2 ಎತ್ತು ಸಮಾನಾಗಿ ಹೋಗ್ಲಿಕ್ಕಂದ್ರ ಒಂದ್ ಎತ್ತು ಹಿಂದ ಮುಂದ ಹೋಯ್ತಂದ್ರ ಏರಾಪಿರಿಯಾಗಿ ಅದ್ರ ಮೇಲೆ ಕುಂತಿರೋ ಮನುಷ್ಯ ಬೀಳು ಚಾನ್ಸಸ್ ಇರುತ್ತೆ. ಹಂಗ ಗಂಡ ಹೆಂಡತಿನೂ ಯಾವಾಗ್ಲೂ ಸಮಾನ ರೀತಿಯಾಗಿ ಹೋದ್ರನ ಜೀವನ ನಡೆಯೋದು. ರಾಹುಲ್, ಕಾರ್ ಯಾಕೆ ಸ್ಟಾಪ್ ಮಾಡ್ತಿಲ್ಲ ನೀನು? ನಂಗೆ ತುಂಬಾ ಹಸು ಆಗ್ತಿದೆ, ಎಲ್ಲಾದ್ರೂ ಹೋಟೆಲಲ್ಲಿ ಸ್ಟಾಪ್ ಮಾಡೋದು, ತುಂಬಾ ಹಸು ಆಗ್ತಿದೆ, ಸಾಯುವಷ್ಟು ಹಸು ಆಗ್ತಿದೆ. ಏನ್ ಪರವಾಗಿಲ್ಲ, ನಿನ್ಗೆ ಏನ್ ಹಸು ತಡ್ಕೊಂಡ್ರೆ ಏನ್ ಸಾಯೋದಿಲ್ಲ, ಸತ್ರೆ ನಾನು ನೋಡ್ಕೊಂತೀನಿ. ಅಲ್ಲ, ನಿನ್ಗೆ ಒಂದು ಮೇನ್ ಡೋರ್ ತೆಗಿಯೋದಕ್ಕೆ ಬರೋದಿಲ್ಲ ನಿನ್ಗೆ. ಆಮೇಲೆ ನಿನ್ಗೆ 1000 ಸಲ ಹೇಳಿದೀನಿ, ಹಿಂದೆ ಗಾಡಿ ಸೀಟ್ ನ ಪುಷ್ ಮಾಡೋದು ಗೊತ್ತಿಲ್ಲ ನಿನ್ಗೆ. ಮ್ಯಾಪ್ ನೋಡಿ ನಿನ್ಗೆ ರೂಟ್ ಸತ ಹೇಳಕ್ ಬರೋದಿಲ್ಲ. ಇದಕ್ಕೇನ್ ಹೇಳ್ತೀಯ ನೀನು? ನಾನೇನು ಪೆದ್ದ ಅಂತ ತಿಳ್ಕೊಂಡಿದ್ಯಾ ನನ್ನನ್ನ? ಎಷ್ಟ್ ಸಲ ಹೇಳ್ತಾ ಇದೀನಿ ನೀನ್ ದಡ್ಡಿ 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 ಅಂತ, ಅದನ್ನ ಒಪ್ಪಂತಾನೆ ಇಲ್ಲ ನೀನು. ನೀನ್ ದಡ್ಡಿ ಅಂತ ಗೊತ್ತಾಗ್ತೇ ಇರೋಷ್ಟು ನೀನ್ ದಡ್ಡಿ ಆಗಿಬಿಟ್ಟಿದ್ಯಾ ನೋಡು. ಇವಾಗೇನು ನಾನ್ ದಡ್ಡಿ ಅಂತ ಒಪ್ಕೋಬೇಕು ನಿಮ್ಗೆ ಅಷ್ಟೇ ತಾನೇ? ಹೌದು, ನಾನ್ ದಡ್ಡಿನೇ. ನಾನ್ ದಡ್ಡಿ ದಡ್ಡಿ ದಡ್ಡಿ. ಒಬ್ಬ ಚಲೋ ಇರೋಳ್ನ, ಸುಂದರವಾಗಿರೋಳ್ನ, ಶಾಣೆ ಇರೋಳ್ನ ನೋಡಿ ಕಟ್ಕೋಬೇಕು ತಾನೆ. ನನ್ನೇನ ಕಟ್ಕೊಂಡೆ? ಯಾಕೆ ನನ್ನ ಮದ್ವೆ ಮಾಡ್ಕೊಂಡು ಯಾವಾಗ್ಲೂ ದಡ್ಡಿ ದಡ್ಡಿ ಅಂತ ಸಾಯಿಸ್ತಿದೀಯಾ? ಯಾಕೆ? ವಿದ್ಯಾ, ಸಾರಿ ವಿದ್ಯಾ. ವಿದ್ಯಾ ಇರುದಿದ್ಯಾ? ವಿದ್ಯಾ, ನಂಗೆ ಅರ್ಥ ಆಗ್ಲಿಲ್ಲ. ವಿದ್ಯಾ ಇರು, ಪ್ಲೀಸ್ ಪ್ಲೀಸ್ ಇರು. ಐ ಆಮ್ ಸಾರಿ. ನೋಡ್ರಪ್ಪ, ಅವ್ವ ಮಾಡೋ ಕೆಲಸನ ಹೆಂಡತಿ ಮಾಡ್ಬೋದು, ಬಟ್ ಹೆಂಡತಿ ಮಾಡೋ ಕೆಲಸನ ಅವ್ವ ಮಾಡಕ್ಕಾಗಲ್ಲ. ಅದಕ್ಕ ಹೆಂಡತಿಗೆ ಸ್ವಲ್ಪ ಮರ್ಯಾದೆ ಕೊಡ್ರಿ, ಆಕಿನ ಚಂದಂಗ್ ನೋಡ್ಕೊಡ್ರಿ. ಆಮೇಲೆ ಆಕಿ ಎಷ್ಟು ನಾವು ಮರ್ಯಾದೆ ಕೊಡ್ತೀವಿ ಅಷ್ಟು ನಮ್ಮನ್ನ ಪ್ರೀತಿಯಿಂದ ಸಾಕ್ತಾಳ. ಹಂಗ ನಮ್ಮ ಮರ್ಯಾದೆನು ನಮ್ಮ ಮನಿನೂ ಅಭಿವೃದ್ಧಿ ಆಗುತ್ತೆ. ಹತ್ತಿರಿ ನಿಂದ್ರಿಲ್ಲ, ಎಲ್ಲಿಗೊಂಡ್ರಿ? ಹೋಗ್ಬೇಕಾರೆ ಎಲ್ಲಿಗೊಂಟಿ ಅಂತ ಕೇಳ್ಬಾರ್ದೆ, ಸಂತಿ ತರಕ್ ಹೊಂಟೀನಿ. ಹಂಗಾರ ಸಾವಕಾಶ ಹೋಗಿ ಬರ್ರಿ, ರೋಡ್ ಮೇಲೆ ಗಾಡಿಗಳು ಬಾಳ ಇರ್ತಾವ. ಇಲ್ಲಾಂದ್ರೆ ಬಿಡ್ರಿ, ನಾನ ತರ್ತೀನಿ. ನೀವ್ ಸುಮ್ನ ಏನ ಗಾಡಿಗಳೆಲ್ಲ ನಿಮಗ್ ಗೊತ್ತಾಗಲ್ಲ ಬಿಡಂಗಿಲ್ಲ. ಅಲ್ಕಣವ, ಈ ಏರೋಪ್ಲೇನ್, ಹೆಲಿಕಾಪ್ಟರ್, ಈ ವಿಮಾನಗಳು ಅವೆಲ್ಲ ತಲೆ ಮೇಲೆ ಹಾರಿ ಹೋದಾಗ ಮತ್ತೆ ಹಾದ್ ಹೋದಾಗ ಏನೂ ಆಗಿಲ್ಲ. ಇವಕ್ಕೆಲ್ಲ ಅನ್ಸ್ತೀನಿ ಏನೀಗ? ಹುಚ್ಚಿ ಹೋಗ. ಹಬ್ಬ, ಇವತ್ತು ಅತ್ತೆ ಇಲ್ಲ ಮನೇಲಿ, ನನಗೇನ್ ಬೇಕೋ ಅದು ಮಾಡ್ಕೊಂಡು ತಿನ್ಬೋದು. ಈಗ ಹೆಂಗಾದ್ರೂ 5 ಎಗ್ ಅದಾವ, ಅದ್ರ 3 ಎಗ್ ಮಾಡ್ಕೊಂಡು ತಿನ್ಬಿಡುನು. ತಿಂದ ಅವ್ರೇನಾರು ಕೇಳಿದ್ರೆ ನಿಮ್ಮ ಮಗನ ಎಕ್ಸ್ಟ್ರಾ ಯಾರು ತಿನ್ಬಿಟ್ಟಾನಂತ ಹೇಳಿದ್ರಾತ.
ಅಲ್ಲ 2 ನಿಮಿಷ ಹಿಂಗೋಗಿ ಹಿಂಗ್ ಬರೋದ್ರೊಳಗಾಗಿ ಇಷ್ಟು ಕೊಂಡ ಪಾತ್ರೆ ಇಟ್ಟಾರಲ್ಲ ನಾ ಮತ್ತೊಂದಿಟ್ಟು ತೊಳೆದಾರ ತೊಳಿಬಾರ್ದ ಎಲ್ಲ ಕೆಲಸ ನಾನ ಮಾಡ್ಬೇಕು ನೋಡು. ಛೇ ನನ್ ಕರ್ಮ. ಮತ್ತೆಗೆ ಐತಲ್ಲ ಕೊಬ್ಬು ಅಷ್ಟಿಷ್ಟಿಲ್ಲ. ಇಷ್ಟ ಬಂದಾಗೆಲ್ಲ ಸೀರಿಯಲ್ ನೋಡ್ತಿರ್ತಾರೆ. ಸೀರಿಯಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದ್ರೆ ಏನ್ ಮಾಡ್ತಾರೆ, ಮೊಬೈಲ್ ಒಳ್ಳೆ ರೀಲ್ಸ್ ನೋಡ್ತಿರ್ತಾರೆ. ಒಳ್ಳೆ ಅತ್ತೆ ಅಪ್ಪ. ನೋಡಿ ನೋಡಿ ಹೆಂಗೆ ನಿಂತ್ಕೊಂಡು ಟಿವಿ ನೋಡ್ತಿದ್ದಾರೆ. ಅಲ್ಲ ಇವಾಗೇನ್ ಕಾಲ್ ನೋವಂಗೆ ಇಲ್ಲ ನೋಡಿ ಇವ್ರಿಗೆ. ಅದು ಚಸ್ಮಾ ಬೇರೆ ಹಾಕೊಂಡ್ ನೋಡ್ತಾರ ನೋಡಿ. ನನ್ ಗಂಡ ಬಂದ್ರು. ಯಪ್ಪ ಕಾಲು ಕೈ. ಇವಾಗ ಏನತ್ವಾ ಬಾಬಾ ಕುಂದ್ರು ಬಾಬಾ ದವಾಖಾನಿಗೆ ಹೋಗೋಣ ಬಾರ್ವಾ. ಅಲ್ಲ ಇಷ್ಟತನ ಎಲ್ಲ ಕೆಲಸ ಮಾಡಿದ್ ನಾನು ನಿಂತು ಟಿವಿ ನೋಡಕತ್ತಿದ್ರು ಅಷ್ಟಕ್ಕ ಕಾಲು ಕೈ ಏನಾಗತ್ತಾರ ನೋಡು. ಎಂತ ನಾಟಕ ಮಾಡ್ತಾರೆ ಮಗ ಬಂದ ತಕ್ಷಣ. ಆಸ್ಕರ್ ಅವಾರ್ಡ್ ಕೊಡ್ಬೇಕು ನಮ್ಮ ಅತ್ತೆಗೆ ಇವಾಗ. ನಿಮ್ ಮನೇಲಿ ಹಿಂಗೆ ಇದಾರ ಅತ್ತೆ? ಒಂದ್ ಸ್ವಲ್ಪ ಜನ ಗಂಡ್ಮಕ್ಳು ಹೆಂಗಿರ್ತಾರ ಅಂತಂದ್ರ ಮದುವೆ ಆಗಿರ್ತೈತಿ ಅವ್ರಿಗೆ. ಬಟ್ ತಲೆಯಾಗ ಮಾತ್ರ ಹಳೇದ ಏನ್ ಮದುವೆಗಿನ ಮುಂಚೆ ಇರ್ತೈತಲ್ಲ ಅದ ತರಾನೇ ಇರ್ತೈತಿ. ಹೆಂಗಾಗತ್ತಂದ್ರ ಹೊಸದ ಐಫೋನ್ ತಗೊಂಡಿರ್ತೀವಿ, ಆದ್ರೂ ಅದೇನು ನಮಗ ಆಂಡ್ರಾಯ್ಡ್ ಮೊಬೈಲ್ ತರ ಅನಿಸ್ತಿರ್ತೈತಿ. ಹಂಗ ಏನಾದ್ರೂ ಹೊಸ ಅಂಗಿ ಹಾಕೋಬೇಕಂತಂದ್ರೆ ಅವ್ರ ಅವ್ನ ಕೇಳಿ ಹಾಕೊಳ್ಳೋದು, ಏನಾದ್ರೂ ಡಿಸಿಷನ್ ತಗೋಬೇಕಂದ್ರೆ ಅವ್ರ ಅಪ್ಪನ ಕೇಳೋದು ತಗೊಳ್ಳೋದು. ಆಮೇಲೆ ಹೆಂಗ್ ಮಾಡ್ತಾರಂತಂದ್ರ ಹೆಣ್ ತೆನಕಿ ನಮ್ ಜೀವನದಾಗ ಎದಕ್ಕದಾಳ ಆಕಿನಿಂದ ಏನ್ ಚೇಂಜ್ ಆಗತ್ತೆ ನಮಗ? ಏನು ಚೇಂಜ್ ಆಗಲ್ಲ. ನಮ್ ಮನಿ ನಮ್ ಜೀವನ ಎಲ್ಲ ನಮ್ದೇ ಇರ್ತೈತಿ. ನಾವು ಹೆಂಡತಿ ಬಂದಾಳಂತ ಎಲ್ಲ ಚೇಂಜ್ ಆಗಕ್ ಸಾಧ್ಯ ಆಗುತ್ತಾನ ಅಂತೇಳಿ ಅವ್ರ ಜೀವನದಾಗ ಹಂಗ ನಡೆಸ್ತಿರ್ತಾರ. ಬಟ್ ಯಾವಾಗ ಹೆಣ್ಮಗಳು ಮದುವೆಗೆ ಬರ್ತಾಳ ಆಕಿಗೆ ಹಸ್ಬೆಂಡ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನ, ಅತ್ತಿ ಹೋಮ್ ಮಿನಿಸ್ಟರ್ ಆಗಿರ್ತಾನ, ಮಾವ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾನ, ನಾನ್ ಆ ಮನ್ಯಾಗ ಕೆಲಸದಾಳ. ಬಟ್ ಎಲ್ಲ ಹಸ್ಬೆಂಡ್ಗೂ ಗೊತ್ತಾಗಬೇಕು ಮದುವೆ ಅಂತಂದ್ರ ಪರ್ಸನಲ್ ದೇಶದ ಪಾರ್ಟಿಷನ್ ಆಗೈತಿ ಅಂತ ತಿಳ್ಕೊಬೇಕವ. ಹಳೆ ದೇಶನ ಅಪ್ಪ ಅಮ್ಮ ನಡ್ಸಾಕತ್ತಾರ ಅಂತ ತಿಳ್ಕೊಬೇಕು, ಹೊಸ ದೇಶನ ಈಗ ನನ್ನ ಹೆಂಡತಿ ನಡ್ಸಾಕತ್ತಾಳ ಅಂತ ಅನ್ಕೋಬೇಕವ. ಬಟ್ 2 ದೇಶ ಒಂದ ಇದ್ರಾಗ ಅದಾವು. ಬಟ್ ನಡು ಒಂದ್ ಬೌಂಡ್ರಿ ಅಂತ ಸೃಷ್ಟಿ ಆಗಿಬಿಟ್ಟಿರ್ತೈತಿ. ಹಳೆ ದೇಶದ ಮೇಲೆ ಇದು ಇರ್ಲಿ, ಪ್ರೀತಿ ಇರ್ಲಿ, ಬಟ್ ಹೊಸ ದೇಶ ಏನ್ ಬಂದಿರ್ತೈತಲ್ಲ ಹೆಂಡತಿ ಅನ್ನೋಕಿ ಆಕಿನ ಮೇಲೆ ಜಾಸ್ತಿ ಆಸಕ್ತಿ ಇರ್ಲಿ. ಇದನ್ನೇನಾದ್ರೂ ನೀವು ಲಗುನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರ 2 ದೇಶ ಫೈಟಿಂಗ್ ಸ್ಟಾರ್ಟ್ ಆಕಾವ್. ಸೊ ಇನ್ನು ಟೈಮ್ ಭಾಳ ಏನಿಲ್ಲ, ಬಡಾಣ ಈಗ ಅರ್ಥ ಮಾಡ್ಕೊಂಡು 2 ದೇಶನ ಒಂದಾಗಿ ಮೇಂಟೈನ್ ಮಾಡ್ಕೊಂತ ಹೋಗ್ರಿ. ಲೇ ನಿನ್ ಜೀವನದಾಗ ದೊಡ್ಡ ವಿಲನ್ ಯಾರು? ನಾನ ವಿಲನ್. ನನ್ನ ಜೀವನದಾಗ ನಾನ ವಿಲನ್. ಅದೇಂಗ? ನಾನು ಈ ಮನಿ ಸೊಸೆಯಾಗಿ ಎಲ್ಲಾ ಕೆಲಸ ನಿಭಾಯಿಸಿ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಂಡ್ರು ಸಹ ನನಗೆ ಮರ್ಯಾದೆ ಅನ್ನೋದು ಇರೋದಿಲ್ಲ. ಫೋಟೋ ಚಂದ ಹೆಂಗ್ ಬರವಲ್ಲು ಅಂದ್ರ 1ನೇ ಮಿಸ್ಟೇಕ್ ಬ್ಯಾಕ್ ಗ್ರೌಂಡ್, 2ನೇ ಮಿಸ್ಟೇಕ್ ಫೋನ್, 3ನೇ ಮಿಸ್ಟೇಕ್ ಯಾರು ಫೋಟೋ ತೆಗಿತಿರ್ತಾರಲ್ಲ ಅವ್ರು. ಹೇ ನೀವೇನ್ ಅನ್ಕೊಂಡ್ರಿ ಮತ್ತ ನಮ್ಮ ಮುಖ ಅಂತೀರಣ? ನಮ್ಮ ಮುಖದ ಮೇಲೆ ಒಟ್ಟ ಡೌಟ್ ಪಡೋ ಹಂಗೆ ಇಲ್ಲ. ನಾವು ವಿಶ್ವದಲ್ಲೇ ಸುಂದರಿಯಾರ್ ನಾವು. ಈಗ ಶುರು ಹಚ್ಕೋರಿ ಫೋಟೋ ತೆಗಿಯಕ್. ರಾಹುಲ್ ಕಾರ್ ಯಾಕೆ ಸ್ಟಾಪ್ ಮಾಡ್ತಿಲ್ಲ ನೀನು? ನಂಗೆ ತುಂಬಾ ಹಸು ಆಗ್ತಿದೆ. ಎಲ್ಲಾದ್ರೂ ಹೋಟೆಲಲ್ಲಿ ಸ್ಟಾಪ್ ಮಾಡೋದು, ತುಂಬಾ ಹಸು ಆಗ್ತಿದೆ, ಸಾಯುವಷ್ಟು ಹಸು ಆಗ್ತಿದೆ. ಏನ್ ಪರವಾಗಿಲ್ಲ, ನಿನ್ಗೆ ಏನ್ ಹಸು ತಡ್ಕೊಂಡ್ರೆ ಏನ್ ಸಾಯೋದಿಲ್ಲ, ಸತ್ರಿ ನಾನು ನೋಡ್ಕೊಂತೀನಿ. ಅಲ್ಲ ನಿನ್ಗೆ ಒಂದು ಮೇನ್ ಡೋರ್ ತೆಗಿಯೋದಕ್ಕೆ ಬರೋದಿಲ್ಲ ನಿನ್ಗೆ. ಆಮೇಲೆ ನಿನ್ಗೆ 1000 ಸಲ ಹೇಳಿದೀನಿ ಹಿಂದೆ ಗಾಡಿ ಸೀಟ್ ನ ಪುಷ್ ಮಾಡೋದು ಗೊತ್ತಿಲ್ಲ ನಿನ್ಗೆ. ಮ್ಯಾಪ್ ನೋಡಿ ನಿನ್ಗೆ ರೂಟ್ಸ್ ಸಹ ಹೇಳಕ್ ಬರೋದಿಲ್ಲ. ಇದಕ್ಕೇನ್ ಹೇಳ್ತೀಯ ನೀನು? ನಾನೇನು ಪೆದ್ದ ಅಂತ ತಿಳ್ಕೊಂಡಿದ್ಯಾ ನನ್ನನ್ನ? ಎಷ್ಟ್ ಸಲ ಹೇಳ್ತಾ ಇದೀನಿ ನೀನ್ ದಡ್ಡಿ 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 ಅಂತ, ಅದನ್ನ ಒಪ್ಪಂತಾನೆ ಇಲ್ಲ ನೀನು. ನೀನ್ ದಡ್ಡಿ ಅಂತ ಗೊತ್ತಾಗ್ತೇ ಇರೋಷ್ಟು ನೀನ್ ದಡ್ಡಿ ಆಗಿಬಿಟ್ಟಿದ್ಯಾ ನೋಡು. ಇವಾಗೇನು ನಾನ್ ದಡ್ಡಿ ಅಂತ ಒಪ್ಕೋಬೇಕು ನಿಮ್ಗೆ ಅಷ್ಟೇ ತಾನೇ? ಹೌದು ನಾನ್ ದಡ್ಡಿನೇ. ನಾನ್ ದಡ್ಡಿ. ಒಬ್ಬ ಚಲೋ ಇರೋಳ್ನ, ಸುಂದರವಾಗಿರೋಳ್ನ, ಶಾಣೆ ಇರೋಳ್ನ ನೋಡಿ ಕಟ್ಕೋಬೇಕು ತಾನೆ. ನನ್ನೇನ ಕಟ್ಕೊಂಡೆ? ಯಾಕೆ ನನ್ನ ಮದ್ವೆ ಮಾಡ್ಕೊಂಡು ಯಾವಾಗ್ಲೂ ದಡ್ಡಿ ಅಂತ ಸಾಯಿಸ್ತಿದೀಯಾ? ಯಾಕೆ? ವಿದ್ಯಾ ಸಾರಿ ವಿದ್ಯಾ ಇರುದಿದ್ಯಾ ವಿದ್ಯಾ? ನಂಗೆ ಅರ್ಥ ಆಗ್ಲಿಲ್ಲ ವಿದ್ಯಾ. ಇರು ಪ್ಲೀಸ್ ಇರು. ಐ ಆಮ್ ಸಾರಿ. ಏನು ಮೇಡಮ್ ಅವರು ಇವತ್ತು ಫುಲ್ ಖುಷಿ ಒಳಗದಾರ? ನಾನ್ ಮಾರ್ಕೆಟ್ ಹೋಗಿದ್ದೇನ್ರಿ. ಹೌದಾ? ಏನಾದ್ ಗೊತ್ತನ್ರಿ, ಮಾರ್ಕೆಟ್ನಾಗ ಒಬ್ಬ ನನ್ನ ನಂಬರ್ ಕೇಳಾಕತ್ತಿದ್ದ. ಹೌದಾ? ಹಂಗಾತ? ನಿಮಗ್ ಗೊತ್ತೈತಿ ನಾ ಎಷ್ಟು ನಿಮಗೆ ಲಾಯಲ್ ಆಗಿರ್ತೀನಿ ಅಂತ ಹೇಳಿ. ಅದಕ್ಕೆ ನಾ ಏನ್ ಮಾಡಿದೆ, ನಿಮ್ ನಂಬರ್ ಕೊಟ್ಟು ಬಂದೆ. ಚಲೋ ಕೆಲಸ ಮಾಡಿ ಬಿಡು. ಫೋನ್ ಬಂತ್ ನೋಡಿ. ಹಲೋ. ಹೌದಾ? ನಿಂದ್ರಲ್ಲಿ ಮತ್ತೆ ಗಾಡಿ ಆಕ್ಸಿಡೆಂಟ್ ಮಾಡಿ ಬಂದಿ. ನಿಂದ್ರ ರೀ ಕಟ್ಕೊಂಡಿರೋ ಹೆಂಡತಿ ಮತ್ತೆ ಹೆಲ್ಮೆಟ್ 2 ಒಂದ ನೋಡ್ರಿ. ಹೌದಾ? ಅದಂಗ? ಅವನ್ 2 ನೀವು ತಲೆ ಮೇಲೆ ಇಟ್ಕೊಂಡ್ರನ ನೀವು ಜೀವಂತವಾಗಿರೋದು. ಬೇಗ ಅವಸರದಲ್ಲಿ ಮದುವೆ ಮಾಡಿ ಕಳಿಸಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಗಂಡನ ಮನೆಯಲ್ಲಿ ನಡೀತಾ ಇರೋದನ್ನ ನೋಡೋದಕ್ಕಾಗದೆ ತವ್ರ ಮನೆಗೆ ಹೋಗೋದಕ್ಕಾಗದೆ ಎಷ್ಟೋ ಹೆಣ್ಮಕ್ಳು ನೋವು ಪಡ್ತಿದ್ದಾರೆ. ಯಾಕೆ ಅವಸರ ಮಾಡ್ತೀರಾ? ಅವ್ರದ್ದು ಎಜುಕೇಶನ್ ಮುಗಿಲಿ, ಅವ್ರಿಗೆ ಅವ್ರ ಕಾಲ್ ಮೇಲೆ ನಿಂತ್ಕೊಳ್ಳಿ. ಅವ್ರಿಗೆ ಹೊರ ಬಂದ್ರು ಬದುಕ್ತೀನಿ ಅನ್ನೋ ಶಕ್ತಿ ಇರೋ ತನ ವೇಟ್ ಮಾಡಿ. ಎಲ್ಲ ಹೆಣ್ಮಕ್ಳು ತಪ್ಪು ದಾರಿನ ಹಿಡಿಬೇಡಿ, ಅವಸರದಲ್ಲಿ ಮದುವೆ ಆಗ್ಬೇಡಿ. ಅತ್ತಿರಿ ನನಗ ಮತ್ತ ನನ್ ಗಂಡನ ಜೋಡಿ ಜಗಳ ಆಗಕತ್ತೈತಿ, ಬರ್ರಿ ಬಂದಿಲ್ಲೇ ಡೋರ್ ಹತ್ರ ಕಿವಿ ಇಟ್ ಕೇಳ ಬರ್ರಿ. ಅತ್ತಿರಿ ನನ್ಗ ನಮ್ಮ ಮಮ್ಮಿಯಿಂದ ಫೋನ್ ಬರಕತ್ತೈತಿ, ಬರ್ರಿ ಕಿವಿ ಕೊಟ್ಟು ಕೇಳ ಬರ್ರಿ. ಅತ್ತಿರಿ ಹೊರಗ್ ನನ್ನ ಓಣೆನಾರ್ ಬಂದಾರ, ಅವ್ರ ಜೋಡಿ ಮಾತಾಡಕೊಂತೀನಿ, ಬರ್ರಿ ಕಿವಿ ಇಟ್ ಕೇಳ ಬರ್ರಿ ಏನೇನ್ ಮಾತಾಡ್ತೀನಿ ಅಂತ. ಅತ್ತಿರಿ ನಾನು ಮಕ್ಕನ ಜೋಡಿ ಬಾ ಮಾತಾಡಕತ್ತೀನಿ, ಬರ್ರಿ ಬಂದ್ ಕಿವಿ ಇಟ್ ಕೇಳ ಬರ್ರಿ. ಅತ್ತಿರಿ ಕೆಲಸದಾಕಿ ಮತ್ತೆ ನಾನು ಬಾಳ ಮಾತಾಡಕತ್ತೀವ್ರಿ, ಬಂದ್ ನಮ್ ಕಿವಿ ಕೊಟ್ಟು ಕೇಳ ಬರ್ರಿ ಏನ್ ಮಾತಾಡಕತ್ತೀವಿ ಅಂತ. ನಿಮಿಷ ತಡ್ರಿ. ಅತ್ತಿರಿ ನಾನು ನಿಮ್ ಮಗ ಪ್ರೀತಿಯಿಂದ ಮಾತಾಡಕತ್ತೀನಿ, ಬರ್ರಿ ನಿಮ್ ಕಿವಿ ಕೊಟ್ಟು ಕೇಳ ಬರ್ರಿ. ಒಬ್ಬ ಹಸ್ಬೆಂಡಿಗೆ ಅನಿಸ್ತಿರುತ್ತೆ ಅವ ಎಷ್ಟು ಅವ್ನ ಹೆಂಡತಿನ ಇಗ್ನೋರ್ ಮಾಡ್ತಾಳೋ ಅಷ್ಟು ಅವ್ನ ಹೆಂಡತಿ ಅವ್ರ ಹತ್ರ ಬರ್ತಾನೆ ಇರ್ತಾಳೆ ಅಂತ, ಹಿಂದಿಂದೆ ಬರ್ತಾನೆ ಇರ್ತಾಳೆ ಅಂತ. ಬಟ್ ನಿಜವಾಗ್ಲೂ ಹಂಗ ಆಗ್ತಿರಂಗಿಲ್ಲ. ಅಲ್ಲಿ ಅವ ಎಷ್ಟು ಆಕಿನ ಇಗ್ನೋರ್ ಮಾಡ್ತಿರ್ತಾನಲ್ಲ ಅಷ್ಟು ಆಕಿ ಮನಸ್ಸಿಂದ ಅವ ದೂರ ಆಗ್ತಿರ್ತಾನೆ, ಅದು ಅವಂಗ ಅರ್ಥ ಆಗ್ತಿರಂಗಿಲ್ಲ.